ನನ್ನ ಮಗಳಿಗೆ ಕಾಲು ನೋವಾಗಿದೆ, ಕೂರ್ಸ್ಕೊಳ್ಳಿ ಅಂತ ಯಾರಿಗೂ ಕೂರ್ಸ್ಬಿಟ್ಟು ಅಪ್ಪ ಹಿಂದೆ ನಿಂತ್ಕೊಳ್ಳೋದು. ಮಲ್ಲೆ 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 ಮಲ್ಲಿಗೆ ಏಳು ಸುತ್ತಿ ನತ್ತಂಟು ಮಲ್ಲಿಗೆ. ಇವತ್ತೊಂದೊಂದು ಸ್ಟೇಜಲ್ಲಿ ನೆನ್ಪು ಮಾಡ್ಕೋತೀನಿ, ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಅಪ್ಪ ನಾನು ಇಷ್ಟು ದೊಡ್ಡ ಗಾಯಕಿ ಆಗ್ತೀನಿ ಆದೆ ಅಂತ ನೋಡ್ಲೇ ಇಲ್ಲ. ನಮ್ಮ ಅಪ್ಪ ಸುಧೀಂದ್ರ ಒಂದಾದ್ರೆ ಮೋಹನ್ ಅಂಕಲ್ ಎರಡನೇ ಅಪ್ಪ ನನಗೆ. ಮೇಘವೇ ನಿಧಾನವಾಗಿ ನೀವಾ, ಪ್ರೀತಿಯಲ್ಲಿ ಇರು ಸುಖ ಗೊತ್ತೇ ಇರಲಿಲ್ಲ, ಬಲು ಮೆಲ್ಲನೆ ತೂರಾಡು. ಹೇ ಹೇ ಬಿಂದಿಗೆ ಥಳಕು ಪಳಕು ಬಿಂದಿಗೆ ತುಂಬು ಬಿಂದಿಗೆ. ಅವತ್ತ ಅಹಂಕಾರ ಜೊತೆಗೆ ಅಳು ಬಂದಿದ್ದ ಅವತ್ತು. ಬಟ್ ಎಲ್ಲೂ ಹೋದ್ರು ಸ್ಟೇಜ್ ಅಲ್ಲಿ ಹಾಡಕ್ ಆಗ್ತಾರೆ. ನಂದೊಬ್ಳದೇ ಅಂತಲ್ಲ ಹರೀಶ, ಆಲ್ಮೋಸ್ಟ್ ನಮ್ಮ ಕನ್ನಡ ಸಿಂಗರ್ಸ್ ಹಣೆ ಬರನೇ ಹಂಗಾಗಿದೆ. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಕೆಲವು ಮುಖಗಳು ನಮ್ಗೆ ಯಾವಾಗಲೂ ನೆನಪಲ್ಲಿ ಉಳಿಯುತ್ತೆ. ಹಾಗೆಯೇ ಕೆಲವು ಧ್ವನಿಗಳು ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಸ್ಬಿಡುತ್ತೆ. ಅಂತಹ ಧ್ವನಿಯ ಮೂಲಕ ಹೊರಹೊಮ್ಮಿದ ನೂರಾರು ಸಾವಿರಾರು ಹಾಡುಗಳ ಒಡತಿ ಇವತ್ತಿನ ಹರಿಕಥೆಯ ಅತಿಥಿ. ಸರಿಸುಮಾರು 3 ದಶಕಗಳಿಂದ ಸಂಗೀತ ಕ್ಷೇತ್ರದಲ್ಲಿ, ಸಿನಿಮಾ ಸಂಗೀತ ಒಂದು ಕಡೆ ಆದರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಭಾವಗೀತೆ, ಜನಪದ ಗೀತೆ, ವಚನಗಳು, ನೂರಾರು ಸಾವಿರಾರು ವೇದಿಕೆಗಳು, ಸಾವಿರಾರು ಹಾಡುಗಳು, ನಮ್ಮೆಲ್ಲರ ಹೃದಯ ಗೆದ್ದಂಥ ಕನ್ನಡತಿ, ಇವತ್ತಿನ ಹರಿಕಥೆ ಕಾರ್ಯಕ್ರಮದ ಅತಿಥಿ. ಲೆಟ್ಸ್ ವೆಲ್ಕಮ್ ಜೋಗಿ ಸುನೀತಾ. ನಮಸ್ಕಾರ. ಅಯ್ಯೋ, ಇಷ್ಟೊಂದು ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ, ಇಷ್ಟೊಂದು ಹೇಳ್ತೀಯ ಅಂತ. ಅಂದರೆ ಜೋಗಿ ಸುನೀತಾ, ಜೋಗಪ್ಪ ಹಾಡು ಕರೆಕ್ಟು, ಇಲ್ಲ ಅಂತಲ್ಲ, ಆದರೆ ಇದೆಲ್ಲ ತುಂಬ ಜನಕ್ಕೆ ಗೊತ್ತೇ ಇರಲಿಕ್ಕಿಲ್ಲ. ಹೌದು. ವಾಟ್ ಎ ಜರ್ನಿ ಸುನೀತಾ. ಎಕ್ಸಾಕ್ಟ್ಲಿ. ಐ ಸ್ಟಾರ್ಟೆಡ್, ನನ್ನ ಕೆರಿಯರ್ ಶುರುವಾಗಿದ್ದು ಹರೀಶ್, ನಾನು 5 ವರ್ಷ ಇದ್ದಾಗ. ಅಪ್ಪ NGF ನಲ್ಲಿ ಕೆಲಸ ಮಾಡ್ತಾಯಿದ್ರು. ಅಪ್ಪ NGF ಅಲ್ಲಿ BS ಸುಧೀಂದ್ರ ಅಂತ ಹೇಳಿ. ಅಪ್ಪಂಗೆ ತಾನೊಬ್ಬ ದೊಡ್ಡ ಗಾಯಕ ಆಗಬೇಕು ಅಂತ ಭಾಳ ಆಸೆ ಇತ್ತು. ಈ ಅಪ್ಪ ಕೆಲಸ ಮಾಡ್ತಾ ಇದ್ದ ಇಂಡಸ್ಟ್ರಿಯಲ್ ಮ್ಯೂಸಿಕ್ ಕಾಂಪಿಟೇಷನ್ಸ್ ನಡೀತಿತ್ತು, ಈ ಕಿರ್ಲೋಸ್ಕರು, ITI ಇದರಲ್ಲೆಲ್ಲ. ಅಪ್ಪ ಅಲ್ಲೆಲ್ಲ ಹಾಡ್ತಾ ಇದ್ರು. ಆವಾಗ ಫಸ್ಟು ನಂಗೆ ಇನ್ನೂ ನೀ ಬಂದು ನಿಂತಾಗ ನಿಂತು ನೀ ಮನೇಲಿ ಬಂದು ಅಪ್ಪ ಅವ್ರ ಜೊತೆ ಹಾಡ್ತಾ ಇದ್ದು ಸಹಗಾಯಕಿ ನಳಿನಿ ಕಾಮತ್ ಅಂತ, ಅವ್ರು NGF ನಲ್ಲಿ ಕೆಲಸ ಮಾಡ್ತಾಯಿದ್ರು. ಆ ಪೋರ್ಷನ್ ಬಿಟ್ಬಿಟ್ಟು ಅಪ್ಪ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ವಾಸಂತಿ ನಲಿದಾಗ ನಾನು ಹಾಡ್ತಾ ಇದ್ದೆ ಅದನ್ನು. ಅಪ್ಪ ಸಡನ್ನಾಗಿ ನಿಲ್ಲಿಸ್ಬಿಟ್ಟು ಇಲ್ಲಿ ಹಾಡು ಅಂತ ಅಂದರು. ಗೊತ್ತಿಲ್ಲ ಅದು ಯಾಕೆಂದ್ರೆ ಸುಮ್ಮನೆ ಸಾಥ್ ಕೊಡಕ್ಕೆ ಹಾಡಿದ್ದು. ಅದು ಹೆಂಗೆ ಬ್ಲಡ್ ಅಲ್ಲಿ ಇತ್ತು. ಯಾಕಂದ್ರೆ ಅಮ್ಮನ ಅಮ್ಮ ಅಂದ್ರೆ ನನ್ನ ಅಜ್ಜಿ ನಮ್ಮಮ್ಮ ಸುಮಾ, ಅವ್ರ ಅಮ್ಮ ಸರಸಮ್ಮ ಅಂತ ಹೇಳಿ ಸೋಮಾರ್ಪೇಟೆನಲ್ಲಿ ಭಜನೆಗಳನ್ನ ತುಂಬಾ ಚೆನ್ನಾಗಿ ಹಾಡೋರು. ಸೊ ಹಂಗಾಗಿ ಈ ಕಡೆ ಅಪ್ಪ ಗಾಯಕರು, ಅಪ್ಪನ ಅಕ್ಕಂದ್ರ ಸೋದರತ್ತರು ಆಗಿನ ಕಾಲದಲ್ಲಿ ಆಕಾಶವಾಣಿ ಕಲಾವಿದರು, ಲೀಲಾವತಿ, ಪ್ರೇಮಾವತಿ ಅಂತ ಹೇಳಿ ಬೆಂಗಳೂರು ಸಹೋದರಿಯರು ಅಂತ ಹೇಳ್ಬಿಟ್ಟು ಆಗಿನ ಕಾಲಕ್ಕೆ. ಸೊ ಬ್ಲಡ್ ಅಲ್ಲಿ ಇತ್ತು, ಗೊತ್ತಿಲ್ಲ, ಸುಮ್ಮನೆ ಹಾಡಿದೆ, ಏನು ಗೊತ್ತಿಲ್ಲ ನನಗೆ. ಅಪ್ಪ ಹಾಗೆ ಹಾಡಿಸಿ ಕೊನೆಗೆ ಒಂದು ದಿವಸ ಕಾಂಪಿಟೇಷನ್ ಕರ್ಕೊಂಡು ಹೋಗ್ತಿದ್ರು. ಆ ಕಾಂಪಿಟೇಷನ್ ಆಗುವಾಗ ಅಲ್ಲಿ ಹಾಡು ಕೇಳಿ 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 ಮನೆಗೆ ಬಂದು, ಇಲ್ಲ ಇವಳ ಹತ್ರ ಏನೋ ಅಪ್ಪ ಗುರ್ತಿಸಿದ್ದು ಟ್ಯಾಲೆಂಟ್ ಇದೆ ಅಂತ ಹೇಳಿ. ಆಮೇಲೆ ಹಾಗೆ ಶುರು ಆಗಿದ್ದು ಕೆರಿಯರ್. ಆಮೇಲೆ ನಮ್ಮನೆ ಮಲ್ಲೇಶ್ವರಂನಲ್ಲಿತ್ತು. ಅಲ್ಲಿ ಹಳೆ ಬೆಂಗಳೂರು ಅಂತ ನೆನಪಿಸ್ಕೊಳ್ಳೋ ಜಾಗ ಮಲ್ಲೇಶ್ವರ. ಅಲ್ಲಿ ಒಂದು ಪುಟ್ಟ ವಠಾರ, ನಮ್ದು 8 ಜನದ್ದು ಪುಟ್ಟ ವಠಾರ. ಸೊ ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಅಪ್ಪ ಏನು ಹೈಫೈ ಅಂತಲ್ಲ. ಆವಾಗ ಅಪ್ಪ ಮಧ್ಯದಲ್ಲಿ ವಠಾರದಲ್ಲಿ ಕರೆಂಟ್ ಹೋಗ್ಬಿಡೋದು. ಆಗ ನಮ್ಮಪ್ಪ ಮಧ್ಯದಲ್ಲಿ ಕೂತ್ಕೊಂಡು ಈ ಬಾರಯ್ಯ ಬೆಳದಿಂಗಳೇ ನಮ್ಮೂರ ಹಾಲಿನಂಥ ಬೆಳದಿಂಗಳೇ ಅಂತ ಅಪ್ಪ ಹಾಡ್ತಿದ್ರೆ, ನಾವು ಮಧ್ಯದಲ್ಲಿ ಬಾರಯ್ಯ, ನಾನು ಅಕ್ಕ ಸುಚಿತ್ರ ಇಬ್ರು ಬಾರಯ್ಯ. ಇಡೀ ಮಲ್ಲೇಶ್ವರಂನಲ್ಲಿ ವಠಾರದಲ್ಲಿ ಮಧ್ಯದಲ್ಲಿ ಎಲ್ಲ ಕೂತ್ಕೊಂಡು ಜನ, ಒಂದು 10-12 ಜನ ಫ್ಯಾಮಿಲಿ ಇರೋದು ಅಲ್ಲೆಲ್ಲ. ಆವಾಗ ಇಲ್ಲಿ ಯಾರೋ ಹಾಡ್ತಾರಲ್ಲ ಅಂದ್ರೆ ನಾನು ನನ್ನ ಅಕ್ಕ ಇಬ್ರು ಫೇಮಸ್ ಆಗಿತ್ತು. ಸೊ ಅಲ್ಲಿಂದ ಕೆರಿಯರ್ ಶುರು ಆಗಿದ್ದು. ಆಮೇಲೆ ಯಾರೋ ಅಪ್ಪನ ಫ್ರೆಂಡ್ಸ್ ಎಲ್ಲ ಇದ್ದರು, ಎಲ್ ಕೃಷ್ಣಮೂರ್ತಿ ಅಂತ ಕೆಲವರೆಲ್ಲ, ಅವಳಿಗೊಂದು ಸ್ವಲ್ಪ ಶಾಸ್ತ್ರೀಯ ಸಂಗೀತ ಫಸ್ಟ್ ಕಲಿಸು ಅಂದಾಗ ಅಲ್ಲಿ ಒಬ್ಬರು ಗಾಯತ್ರಿ ಸುಂದರರಾಜನ್ ಅಂತ ನನ್ನ ಮೊದಲನೇ ಗುರುಗಳು ಹೇಳಬೇಕಂದ್ರೆ ಸಂಗೀತಕ್ಕೆ, ಕರ್ನಾಟಕ ಕ್ಲಾಸಿಕಲ್. ಅಲ್ಲಿಂದ ಸರಿಗಮಪ ಧನಿಸ ಶುರುವಾಗಿದ್ದು.
ಆಮೇಲೆ ಅದು ಸ್ವಲ್ಪ ಒಲವು ಕಮ್ಮಿ, ಅಂದರೆ ಕಮ್ಮಿ ಅಂತಲ್ಲ, ಬಟ್ ಅದೇನೋ ತಲೆಗೆ ಹೋಗ್ತಿರ್ಲಿಲ್ಲ ನನಗೆ ಬಲ್ವ. ಅಂದರೆ ಅಪ್ಪ ಪ್ರಾಕ್ಟೀಸ್ ಮಾಡು ಅಂದರೆ ಸರಿ ರೀ ಗ ಮ ಪ ಪ ಪ ಅದು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಬಟ್ ಒಲವು ಜಾಸ್ತಿ ಭಾವಗೀತೆ ಕಡೆನೆ. ಆಗ ಅಪ್ಪ ಅವಾಗ ಗೊತ್ತಾಗ್ತಿತ್ತ ಇದು ಭಾವಗೀತೆ, ಸಿನಿಮಾ ಸಂಗೀತ? ಅಪ್ಪ ಗೈಡ್ ಮಾಡ್ತಿದ್ರಲ್ಲ, ಅಪ್ಪ ಭಾವಗೀತೆಗಳಲ್ಲಿ ತುಂಬ ಹಾಡೋರು. ಆವಾಗ ಹಾಗಾಗಿ ಭಾವಗೀತೆಗಳು ಒಲವು ನನಗೆ ಫಸ್ಟ್ ಮೊದಲನೇದು ಸಿ.ಕೆ. ತಾರ, ಅವರು ಮಲ್ಲೇಶ್ವರಂ 8th ಕ್ರಾಸ್ನಲ್ಲೇ ಇದ್ರು. ಆಕಾಶವಾಣಿಯಲ್ಲಿ ಬಹಳ ದೊಡ್ಡ ಹೆಸರು ಅವ್ರದ್ದು. ಅಲ್ಲಿಗೆ ನನ್ನನ್ನು ಸೇರಿಸಿದ್ದು. ಅಲ್ಲಿ ಭಾವಗೀತೆ ಒಲವು ಜಾಸ್ತಿ ಆಗುತ್ತೆ. ಎಷ್ಟು ವರ್ಷ ಆಗ ನಿಮಗೆ? 7 ವರ್ಷ, 7ರಿಂದ 8 ವರ್ಷ. 7 ವರ್ಷದ ಗಾಯಕಿ ಸುನೀತಾ ಆಕಾಶವಾಣಿಗೆ ಎಂಟ್ರಿ ಕೊಡ್ತಾರೆ. ಅದೇ ಸುನೀತಾ ಆಕಾಶವಾಣಿ ಮತ್ತು ದೂರದರ್ಶನದ A ಗ್ರೇಡ್ ಕಲಾವಿದೆ ಆಗ್ತಾರೆ. ಎಕ್ಸಾಕ್ಟ್ಲಿ. ಅಲ್ಲಿಂದ ಜರ್ನಿ ಶುರು ಆಗಿತ್ತು. ಈಗ ಅಪ್ಪ ಹಾಡ್ತಿದ್ರಲ್ಲ, ಅವಾಗ ಯಾರು ಇನ್ಫ್ಲೂಯೆನ್ಸ್? ಕಾಳಿಂಗರಾಯರ? ಕಾಳಿಂಗರಾಯರು. ಅಪ್ಪ ಕಾಳಿಂಗರಾಯ ಬಹಳ ದೊಡ್ಡ ಅಭಿಮಾನಿ. ಅವರ ಶರತ್ ಇದಾರಲ್ಲ, NGF ಅವ್ರ ಅಪ್ಪ ಅವರ ಶರತ್ NGF ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಇಂಡಸ್ಟ್ರಿಯಲ್ ಮ್ಯೂಸಿಕ್ ಕಾಂಪಿಟೇಷನ್ NGF ಅಲ್ಲಿ ಕೆಲಸ ಮಾಡುವಾಗ ಅಪ್ಪನ ಜೊತೆ ಶರತ್ ಅವರು ಹಾಡ್ತಿದ್ರು, ಶರತ್ ಕಾಳಿಂಗರಾವ್. ಸೊ ಹಾಗಾಗಿ ಅಪ್ಪಂಗೆ ಕಾಳಿಂಗರಾವ್ ಹಾಡುಗಳು ಬಹಳ ಹೆಂಗೆ ಅಂದ್ರೆ ಮನೆಗೆ ಬಂದು ಹೆಂಗೆ ಹೇಳ್ಕೊಡೋದು, ಪಾಠದ ಥರ ಹೇಳ್ಕೊಡೋರು. ನನ್ನ ಅಕ್ಕ ಅಷ್ಟು ಒಲವು ತೋರಿಸ್ತಿರಲಿಲ್ಲ. ಅವಳಿಗೆ ಅಯ್ಯೋ ಹೋಗಪ್ಪ ಅನ್ಬಿಡೋಳು. ನನಗೆ ನಮ್ಮಪ್ಪ ಹೆಂಗೆ ಅಂದರೆ ಬಾ ಕೂತ್ಕೊ ಅಂತ, ಯಾಕೆಂದ್ರೆ ಕಂಠ ಇತ್ತಲ್ಲ, ಒಲವು ಕಲಿತೀನಿ ಅಂತ ಅಪ್ಪಂಗೆ ಗೊತ್ತಿತ್ತು ನನಗೆ. ಆ ಹಾಡುಗಳು ಹಾಗೆ ಬರ್ಬೇಕು. ಇವತ್ತು ಹೆಂಗೆ ಕೆಲವ್ರು ಹೇಳ್ತಾರೆ, ಹೆಂಗೆ ನೀವು ಆ ಪದಕ್ಕೆ ಅಷ್ಟು ಒಲವು ಅಷ್ಟು ಗಮನ ಕೊಡ್ತೀರ ಅಂತ. ದಟ್ ಇಸ್ ಕಾಲ್ಡ್ ಅಪ್ಪ. ಆಮೇಲೆ ಮೋಹನ್ ಚಿಂಪೆಟ್ಸ್ ಆರ್ಕೆಸ್ಟ್ರಾಗೆ ಸೇರಿಸ್ತಾರೆ. ನಾನು ಯಾವ ಹಾಡು ಕಾಳಿಂಗರಾವ್ ಯು ರಿಮೆಂಬರ್? ಅಪ್ಪ ಹೇಳ್ಕೊಟ್ಟಿದ್ದು ನನಗೆ ಬಾರಯ್ಯ ಬೆಳದಿಂಗಳೇ. ಆಮೇಲೆ ಒಂದು ಹಾಡಿದೆ, ಬಾರಯ್ಯ ಬೆಳದಿಂಗಳೇ ಒಂದು. ಆಮೇಲೆ ಅಳುವ ಕಡಲುಳ್ಳು ತೇಲಿ ಬರುತ್ತಲ್ಲಿದೆ ನಗೆಯ ಹಾಯ್ದೋಣಿ. ಅಪ್ಪ ಅಂದ್ರೆ ಭಾಳ ಅದ್ಭುತವಾಗಿ ಹಾಡೋರು ಆ ಹಾಡನ್ನು. ಆಮೇಲೆ ಅದರಲ್ಲಿ ಒಂದು ಲಾಲಿ ಪದ ಇತ್ತು, ಮೋಹನ್ ಕುಮಾರಿ ಅಂತ ಅವ್ರ ಜೊತೆ ಹಾಡ್ದಂಥ ಒಂದು ಆ ಹಾಡನ್ನು ನಮ್ಮಪ್ಪ ನನಗೆ ಹೇಳ್ಕೊಡ್ಬೇಕು ಅಂತ. ಈಗ ಮೊನ್ನೆ ಅದನ್ನ ನೆನ್ಪು ಮಾಡ್ಕೋತಾ ಇದ್ದೆ. ಅದೊಂದು ಆಮೇಲೆ ಹೇಳ್ತೀನಿ. ಅತ್ತರೆ ಎಳಲವ್ವ ಈ ಕೂಸು ನನಗಿರಲಿ, ಕೆಟ್ಟರೆ ಕೆಡಲಿ ಮನೆಗೆಲಸ, ಕೆಟ್ಟರೆ ಕೆಡಲಿ ಮನೆಗೆಲಸ ಕಂದಮ್ಮನ. ಅದು ನಾ ಹಂಗೆ ಬರ್ಬೇಕು ನಾನು, ಕಂದಮ್ಮ ಹಂಗೆ ನಾ ಇಳ್ಸಲ್ಲಿ ಗೊತ್ತು ಕೇಳಿಸ್ಕೊ ಅಂತ. ಕಂದಮ್ಮನ 10 ಮಕ್ಕಳು ಇರಬಹುದು. ಈ ಹಾಡನ್ನು ಅಪ್ಪ ಹೇಳ್ಕೊಟ್ಟಿದ್ದು ಫಸ್ಟ್. ನನಗೆ ಬಹಳ ಹತ್ತಿರವಾಗದ ಹಾಡು ಈ ಹಾಡು. ಸೊ ರಿಪೀಟ್ ಮಾಡ್ಬೇಕು, ಅದನ್ನ ಹಾಡ್ಬೇಕಷ್ಟೇ ಅಷ್ಟೇ. ಅಪ್ಪ ಕೂತ್ಕೊಂಡು, ಅಪ್ಪಂಗೇನು ಶಾಸ್ತ್ರೀಯ ಸಂಗೀತ ಏನೋ ಬರ್ತಿರಲಿಲ್ಲ, ಬಟ್ ಅಪ್ಪ ಇಸ್ ಅ ವೆರಿ ಗುಡ್ ಲಿಸ್ನರ್. ಆ್ಯಂಡ್ ಹೆಂಗೆ ಹಾಡಬೇಕು ಅನ್ನೋದನ್ನ ಅಪ್ಪ ಹೇಳ್ಕೊಡ್ತಿದ್ರು. ಆ್ಯಂಡ್ ಹೀಸ್ ಮೈ ಫಸ್ಟ್ ಗುರು. ಎಷ್ಟು ಕನೆಕ್ಷನ್ ಅಲ್ಲ ಹೆಣ್ಮಕ್ಳಿಗೆ ಅಪ್ಪ, ಅಯ್ಯೋ. ಆ್ಯಂಡ್ ಇವತ್ತು ನೆನಪಾಗುತ್ತೆ, ಇವತ್ತೊಂದೊಂದು ಸ್ಟೇಜಲ್ಲಿ ನೆನ್ಪು ಮಾಡ್ಕೋತೀನಿ, ಅಪ್ಪ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ. ಹಿ ಯೂಸ್ ಟು ಸಿಂಗ್ ಮಿ, ಹಿಂಗೆ ಬರಬೇಕು ಹಾಗೆ. ಆ್ಯಂಡ್ ಎಲ್ಲರೂ ಪ್ರೋಗ್ರಾಮ್ ಆಗ್ತಿದ್ರೆ ಅಪ್ಪ ಕರ್ಕೊಂಡು ಹೋಗೋರು. ರವೀಂದ್ರ ಕಲಾಕ್ಷೇತ್ರ ಅಲ್ಲೆಲ್ಲ ಆದಾಗ ಜನ, ಅವಾಗ ಸಿ.ಗೆ. ಅಶ್ವಥ್, ಕಸ್ತೂರಿ ಶಂಕರ್, B.K. ಸುಮಿತ್ರಾ ಆಡುವಾಗ ಫುಲ್ ಹೌಸ್ಫುಲ್ಲು ಆಡಿಟೋರಿಯಮ್ಮು. ಅವಾಗ ಆಗ್ತಾ ಇದ್ದಿದ್ದು ಒಂದೊಂದೇ ಕಾರ್ಯಕ್ರಮ. ಅಪ್ಪ ಕರ್ಕೊಂಡೋಗಿ ಇಲ್ಲಿ ಬ್ಯಾಂಡೇಜ್ ಹಾಕ್ಬಿಡೋರು. ಬ್ಯಾಂಡೇಜ್ ಹಾಕ್ಬಿಟ್ಟು, ನನ್ನ ಮಗಳಿಗೆ ಕಾಲು ನೋವಾಗಿದೆ ಕೂರಿಸ್ಕೊಳ್ಳಿ ಅಂತ ಯಾರಿಗೋ ಕೂರಿಸ್ಬಿಟ್ಟು ಅಪ್ಪ ಹಿಂದೆ ನಿಂತ್ಕೊಳ್ಳೋರು. ಅಂಡ್ ಹೇಳೋರು, ನೋಡೋರು ಹೆಂಗೆ ಹಾಡ್ತಾರೆ ನೋಡು ಅಂತ. ಅಂಡ್ ದಟ್ಸ್ ದ ರೀಸನ್ ಅಪ್ಪಂಗೆ ತುಂಬ ನೆನಪಾಗ್ತಾರೆ. ಯಾಕೆಂದರೆ ಯಶಸ್ಸು ಸಿಗೋ ಕಾಲದಲ್ಲಿ ಅಪ್ಪ ಇರಲಿಲ್ಲ. ಜೋಗಿ ಹಿಟ್ಟಾಯ್ತಷ್ಟೇ ಅಪ್ಪ ಹೋಗ್ಬಿಟ್ರು ಆಕ್ಸಿಡೆಂಟಲ್ಲಿ. ಅಪ್ಪಂಗೆ ನಾನು ಇಷ್ಟು ದೊಡ್ಡ ಗಾಯಕಿ ಆಗ್ತೀನಿ ಆದೆ ಅಂತ ನೋಡಲೇ ಇಲ್ಲ ಅಪ್ಪ. ಅದು ನನಗೆ ಇವತ್ತಿಗೂ ತುಂಬ ಕಾಡೋದು ಅದೊಂದೇ. ಇವತ್ತು ಜನ ಅಪ್ಪ ಹೇಳೋರು, ನೀನು ಹೆಂಗೆ. ಅಪ್ಪ ಯಾವತ್ತೂ ನನ್ನನ್ನು ನೀನು ಒಳ್ಳೆ ಇನ್ನು ಮಾರ್ಕ್ಸ್ ತೊಗೋಬೇಕು ಎಲ್ಲ ಹೇಳಲೇ ಇಲ್ಲ ಅಪ್ಪ. ನೀನು ಗಾಯಕಿನೇ ಆಗಬೇಕು, ನೀನು ಸಿಂಗರ್ ಆಗಬೇಕು. ಅಪ್ಪ ಹೆಂಗೆ ಎಕ್ಸಾಂಪಲ್ ಕೊಡೋರು ಅಂದರೆ, ಹರೀಶಾ ಇಲ್ಲಿ ಗಾಡೀಲಿ ಕರ್ಕೊಂಡು ಹೋಗ್ತಿದ್ರು ಅವಂತಿಗೇರಲ್ಲಿ. ನಾನು ಕರ್ಕೊಂಡು ಹೋಗ್ಬಿಟ್ಟು ಹೋಗಿ ಅಲ್ಲಿ ಹೋಗ್ಬಿಟ್ಟಲ್ಲ, ಅಲ್ಲಿ ವಿಶ್ವನಾಥ್ ಅಂತ ಕೇಳ್ಕೊಂಡು ಬಾ ಅಂತಂದ್ರು. ಯಾರಪ್ಪ ವಿಶ್ವನಾಥ್ ಅಂತಂದ್ರೆ, ಸುಮ್ಮನೆ ಕೇಳ್ಕೊಂಬಾ ಅನ್ನೋರು. ಸರ್ ಸರ್ ಇಲ್ಲಿ ವಿಶ್ವನಾಥ್ ಮನೆ ಯಾವುದು ಅಂತಂದರೆ, ಯಾರೋ ಗೊತ್ತಿಲ್ಲ ಅಂದರು. ಸ್ವಲ್ಪ ದೂರ, ಅದೇ ಮೈಸೂರು ಅನಂತ ಸ್ವಾಮಿ ಅವ್ರ ಮನೆ ಕೇಳ್ಕೊಂಡು ಬಾ ಅನ್ನೋರು. ಮೈಸೂರು ಅನಂತ ಸ್ವಾಮಿ ಅವ್ರ ಮನೆನ ಇಲ್ಲಿ ಬಲಗಡೆಗೆ ಹೋಗಿ ಎಡಗಡೆಗೆ ತಿರ್ಕೊಳ್ಳಿ, ಅದೇ ಮನೆ. ಅಪ್ಪ ದಟ್ ಇಸ್ ಕಾಲ್ಡ್ ಕಲಾವಿದರು. ಅದು ಕಲಾವಿದ, ಅದು ಹಾಗೆ ಬೆಳಿಬೇಕು ನೀನು. ಜನ ನೀನು ಹೋಗ್ತಾ ಇದ್ರೆ, ನೀವು ಸುನೀತಾ ಅಲ್ವಾ, ನೀನು ಆ ಥರ ಬೆಳಿಬೇಕು. ಇವತ್ತೆಲ್ಲ ಇದೆ, ಅಪ್ಪ ಇಲ್ಲ. ಎಷ್ಟು ಬೇಜಾರಾಗ ಬೆಂಗಳೂರು ಗಣೇಶೋತ್ಸವ ಪ್ರೋಗ್ರಾಮ್ ಆದಾಗ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಗಾಂಧಿ ಬಜಾರ್ ದೊಡ್ಡ ಕಟೌಟ್ಸ್ಗಳು ಹಾಕ್ತಾ ಇದ್ರು ಎಲ್ರದ್ದು, ಆಗಿನ ಕಾಲದ್ದು ಆರ್ಟಿಸ್ಟ್ಗಳನ್ನೆಲ್ಲ. ನಾವು ಅಪ್ಪ ಅದನ್ನ ತೋರ್ಸೋದಕ್ಕೆ ಅಂತ ಅಪ್ಪ ಕರ್ಕೊಂಡು ಹೋಗ್ತಿದ್ರು. ನಾವಿದ್ದಿದ್ದು ಮಲ್ಲೇಶ್ವರಂನಲ್ಲೇ.
ಮಲ್ಲೇಶ್ವರಂನಲ್ಲಿ ಮಲ್ಲೇಶ್ವರಂ 8th ಕ್ರಾಸ್ ನಲ್ಲಿ ಇದ್ದಾಗ ಆ BGUದೆಲ್ಲ ಕಟೌಟ್ ತೋರ್ಸಕ್ ಕರ್ಕೊಂಡು ಹೋಗೋರು ನಮ್ಮನ್ನ. ನೋಡು ಎಲ್ಲ ಕಲಾವಿದ್ರದ್ದು ನೋಡು ಹೆಂಗಿದೆ ಅಂತ, ಈ ತರ ಬೆಳಿಬೇಕು, ಇಲ್ಲಿ ನೀನ್ ಕಟೌಟ್ ಬರ್ಬೇಕು ಅಂತ. ನಾನು ಅವಾಗ ಸೀರಿಯಸ್ನೆಸ್ ಇರ್ಲಿ, ಹೂ ಕಣಪ್ಪ ಬರತ್ತೆ ಬೇಡಪ್ಪ ಅಂತ. ಇವಾಗ ಅನ್ಸುತ್ತೆ ಯಾಕೆ ಹೇಳ್ತಾ ಇದ್ರು ಅಪ್ಪ, ಅದೆಲ್ಲ ತುಂಬ. ಆಮೇಲೆ ನನಗೆ ಫಿಲಮ್ ಒಂದು ಬೆಳಿಬೇಕು, ಚಲನಚಿತ್ರ ಹೆಂಗೆ ಹಾಡಬೇಕು ಅನ್ನೋದಕ್ಕೆ ತಿಳ್ಕೊಳಕ್ಕೆ ಅಪ್ಪ ಮೋಹನ್ ಜಿಪ್ಪೆಟ್ಸ್ ಆರ್ಕೆಸ್ಟ್ರಾಗೆ ಸೇರಿಸಿದ್ರು ನಾನು. ಆಗಿನ ಕಾಲಕ್ಕೆ ಮೋಹನ್ ಜಿಪ್ಪೆಟ್ಸ್ ಆರ್ಕೆಸ್ಟ್ರಾ ಸಿಕ್ಕಾ, ಬಟ್ ಅಂದರೆ ಆರ್ಕೆಸ್ಟ್ರಾಕ್ಕೆ ಎಲ್ಲರೂ ಸೇರ್ಕೊಳಕ್ ಆಗ್ತಿರ್ಲಿಲ್ಲ. ಒಂದೊಂದು ದಿನ ಅಂದರೆ 2-2 ದಿನ. ನಾನು ಇವತ್ತೂ ಹೇಳ್ತೀನಲ್ಲ, ನನಗೆ ನಮ್ಮ ಅಪ್ಪ ಸುಧೀಂದ್ರ ಒಂದಾದರೆ ಮೋಹನ್ ಅಂಕಲ್ 2ನೇ ಅಪ್ಪ ನನಗೆ. ನಿಜವಾಗ್ಲೂ ನಾನು ಹೆಂಗೆ ಹಾಡಬೇಕು ಅನ್ನೋದನ್ನ ಮೋಹನ್ ಅಂಕಲ್ ಹೇಳ್ಕೊಟ್ಟಿದ್ದು, ಫಿಲ್ಮ್ ಹಾಡುಗಳನ್ನು. ಆ್ಯಂಡ್ ನಾನು ಸ್ವಲ್ಪ ಹಾಗೆ ಇದೆ, ನಾನು ಗುಂಗುರು ಕೂದಲು. ಎಷ್ಟೋ ಜನ ನೀವು ಮೋಹನ್ ಮಗಳ ಅಂತ ಕೇಳೋರು. ನಾನು ಮೋಹನ್ ಅಂಕಲ್ ಅಂತ ಅಪ್ಪ ಇಲ್ಲ ಹಾಡ್ತಿದ್ವಿ. ಅದನ್ನು ಸ್ಟೇಜ್ ಮೇಲೆಲ್ಲ ಹಾಡ್ಕೊಂಡೆಲ್ಲ ಎಲ್ಲೋ ಸರ್ ನಿಮ್ಮ ಮಗಳು ತುಂಬ ಚೆನ್ನಾಗಿ ಹಾಡ್ತಾನೆ ಮೋಹನ್ ಅಂಕಲ್ ಹಾಂ ಅನ್ನೋರು. ಸೊ ಅಷ್ಟು ಆವಾಗ ಅಪ್ಪ ಫಸ್ಟ್ ಟೈಮ್ ಮೋಹನ್ ಅಂಕಲ್ ಹತ್ರ ಕರ್ಕೊಂಡು ಈ ಮಗು ಹಾಡುತ್ತಾ ಅಂತ ಹೇಳಿದರು. ಆಗಿನ ಕಾಲಕ್ಕೆ ಆನಂದ್ ನಾನು ಫಸ್ಟ್ ಹಾಡಿದ್ದು ಸ್ಟೇಜ್ ಮೇಲೆ, ನೀಲ ಮೇಘ ಗಾಳಿ ಬೀಸಿ ದೂರಾದ ಹಾಗೆ, ದಟ್ ಈಸ್ ಮೈ ಫಸ್ಟ್ ಸಾಂಗ್ ಆರ್ಕೆಸ್ಟ್ರಾದಲ್ಲಿ. ಅವಾಗ ಕರ್ಕೊಂಡೋಗಿ ಅವತ್ತು ಆಡಿಷನ್ ಥರ ನನಗೆ ಮೋಹನ್ ಜಿಬ್ಬಟ್ಸ್ ಆರ್ಕೆಸ್ಟ್ರಾದಲ್ಲಿ ಯಾವುದೋ ಪ್ರೇಮಚಂದ್ರ ಕಲ್ಯಾಣ ಮಂಟಪ, ಐ ನೋ ಪ್ರೇಮಚಂದ್ರ ಜಯನಗರ, ಅಲ್ಲಿ ಕರ್ಕೊಂಡು ಹೋದ್ರೆ ಯಾವುದೋ ಮದುವೆ ಮನೆ. ಅವಾಗ ನಾನು ನಮ್ಮಪ್ಪ ಅಲ್ಲಿಂದ ಒಂದು ಸ್ಕರ್ಟು ಎಲ್ಲ ಹಾಕೊಂಡು ಅಲ್ಲಿಂದ ಗಾಡಿ ನಮ್ಮಪ್ಪ ಯಾವತ್ತೂ ಅವಂತಿಗೆ ಗಾಡೀಲಿ ಕೂರಿಸ್ಕೊಂಡ್ರೆ ಬರೇ ಸಂಗೀತದ್ದೇ, ಇನ್ನೇನಿಲ್ಲ. ನೋಡು ಅವ್ರು ಅಕಸ್ಮಾತ್ ಕೇಳ್ದಂಗೆ ನೀಟಾಗಿ ಹಾಡಬೇಕು, ಮ್ಯೂಸಿಷಿಯನ್ಸ್ ನನ್ನನ್ನು ನೋಡಬಾರ್ದು ಅಂತ. ಅಪ್ಪ ನೀನು ಮುಂದೆ ಕೂತಿರ್ತೀಯ ತಾನು? ನಿಮ್ಮ ಮುಂದೆ ಕೂತಿರ್ತೇನೆ ಹಾಗೆ ಹಿಂಗೆ. ಅಲ್ಲಿ ಹೋದರೆ ನಂಗೆ ಆರ್ಕೆಸ್ಟ್ರಾ ನೋಡಿದ ತಕ್ಷಣ ಭಯ. ಎಲ್ಲ ಗಟ್ಟಿಗಳು. ಈಗ ಆಗಿನ ಕಾಲಕ್ಕೆ ಸಾಧು ಸರ್ ತಮ್ಮ ಲಯಂದರ್ ಇದಾರಲ್ಲ, ಅವರಿದ್ರು ಎಲ್ಲ ಲೈವ್ ನುಡಿಸ್ತಾ ಇದ್ರು. ಎಸ್, ಪ್ರವೀಣ್ ದತ್ ಸ್ಟೀಫನ್ ಇವತ್ತೇನು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ, ಅವ್ರು ಹಿ ವಾಸ್ ಅ ಕೀಬೋರ್ಡ್ ಪ್ಲೇಯರ್. ಆವಾಗಲ್ಲಿ ಶಬೀರ್ ಸರ್ ಇರ್ತಿದ್ರು, ಆಮೇಲೆ ಈಶ್ವರ್ ಅಂತಿದ್ರು, ಜೈಕೋ ಅಂತಿದ್ರು, ಆ್ಯಂಡ್ ಅಶೋಕ್, ಬಾಬು, ದಯಾಳ್ ಇವರೆಲ್ಲ ಸ್ಟೇಜ್ ಮೇಲೆ ಹೆಂಗೆ ಹೋಗಿ ಹಾಡೋದು ಇದನ್ನು ಅಂತ. ಆಮೇಲೆ ಅವ್ರು ಮೋಹನ್ ಅಂಕಲ್ ಅವ್ರು ಒಂಥರ ಬರಲಿ ಹಾಡ್ತಾಳ ಅಂತಂದ್ರು. ಏನು ಮಗು ಹಾಡ್ತೀಯಾ ಅಂತಂದ್ರು. ನಾನು ಅಂಕಲ್ ಹಾಡ್ತೀನಿ. ನಾನು ಫಸ್ಟು ಯಾವಾಗ ನೀಲ ಮೇಘ ಹಾಡಿದ ತಕ್ಷಣ ನಮ್ಮಪ್ಪನ ಕಡೆ ನೋಡಿ ಹಿಂಗಂದ್ರು. ಆಮೇಲೆ ಕಾನ್ಫಿಡೆನ್ಸ್ ಬರಲಿ. ಆಮೇಲೆ ಅಪ್ಪನ ನೋಡ್ಕೊಂಡು ಅಪ್ಪ ಅಲ್ಲ ಹಿಂಗೆ ಹೇಳ್ಕೊಡೋದು, ಎಲ್ಲೇ ಹೂವಾಯಿತು ಮನ ಹೂವಾಯಿ, ನಮ್ಮಪ್ಪ ಹಿಂಗೆ ಕೈ ಮಾಡ್ತಾರೆ, ನಾನು ಹಂಗೆ ಹಾಡ್ತಾ ಇದ್ದಿದ್ದು. ನೀ ಸೇರಲು ಸವಿಜೇನಾಯಿತು ಹಿಂಗೆ. ಇವತ್ತಿಗೂ ನನ್ನ ಶರದಿ ನನ್ನ ಮಕ್ಳಿಗೆ ಪಾಠ ಮಾಡ್ಬೇಕಾರೆ ಐ ಜಸ್ಟ್ ಹಿಂಗೆ ಮಾಡಿ ಅಂತ. ಸೊ ತಲೆಯಲ್ಲಿ ಬರುತ್ತೆ ಹಿಂಗೆ. ಅವಾಗ ಅವರು ಮೋಹನ್ ಅಂಕಲ್ ಎಸ್, ಬಟ್ ಒಂದು ಸುಧೀಂದ್ರ, ನೀವು ಮುಂದೆ ನಿಂತ್ಕೋಬೇಡಿ, ಅವಳು ನಿಮ್ಮನ್ನೇ ನೋಡ್ತಾಳೆ, ಅವಳ ಆಡಿಯನ್ಸ್ನ ನೋಡಿ ಹಾಡೋದು ಕಲಿಬೇಕು, ಅಭ್ಯಾಸ ಮಾಡಬೇಕು ಅಂತ. ಅವತ್ತು ಅದು ಹೊಗಳದಿರಲಿ, ಏನು ನೀನು ನನ್ನನ್ನು ನೋಡೋದು ಗೊತ್ತಾಗಲ್ವಾ ನಿನಗೆ, ಅಷ್ಟು ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಅಪ್ಪ ಟ್ರೀಟೆಡ್ ಮೀ ಆಸ್ ದೊಡ್ಡ ಇದು ಅನ್ನೋ ಥರ. ಅಲ್ಲಪ್ಪ ನೀನು ನಂಗೆ ಹೇಳ್ಕೊಟ್ಟ ಇಲ್ವಲ್ಲ ಆ ಥರ. ಇಲ್ಲ, ನೀನು ಹಾಡಬೇಕು ಹಾಗೆ. ಆಮೇಲೆ ಒಂದೊಂದು ಹಾಡುಗಳು ಕಲ್ತಿದ್ದಲ್ಲ, ಎಷ್ಟು ಹಾಡು ಅಲ್ಲಿ ಕಲ್ತಿದ್ದೆ. ಇವತ್ತು ನಾನು ದೊಡ್ಡ ಮಟ್ಟ ನನ್ನ ಮಟ್ಟಿಗೆ ಗಾಯಕಿ ಆಗಕ್ಕೆ ಸಾಧ್ಯ ಅನ್ಸುತ್ತೆ. ಈಗ ಟೆಲ್ಮಿ, ಈ ನಾವು ಚಿಕ್ಕ ಮಕ್ಕಳಿದ್ದಾಗ ನಾವೆಲ್ಲ ಆಟದ ಸಾಮಾನ್ ಜೊತೆ ಆಟ ಆಡ್ತೀವಿ, ನೀವು ಬರೀ ರಾಗ ತಾಳ ಸ್ವರ ಜೊತೆ ಆಟ ಆಡಿದ್ರ? ಅಪ್ಪ ನೀ ನಂಬ್ತ್ಯ ಬಿಡ್ತೀಯ, ಅಪ್ಪ ತೊಟ್ಲಲ್ಲಿ ನನ್ನ ಅಮ್ಮ ಹಾಕಿರೋ ವಾಕ್ಮ್ಯಾನ್ ಹಾಕ್ಬಿಟ್ಬಿಡೋರಂತೆ, ಹಾಡುಗಳು ಹಾಕ್ಬಿಟ್ಟು. ಆಗಿನ ಕಾಲಕ್ಕೆ ಪುಟ್ಟದೊಂದು ವಾಕ್ಮ್ಯಾನ್ ಬರೋದು, ಅದನ್ನ ಹಾಕ್ಬಿಟ್ಟು ಬಿಟ್ಬಿಡೋರಂತೆ ಪುಟಾಣಿ ಕೂಸ್ಗೆ. ನಂಗೆ 5-6 ತಿಂಗಳು. ಸೊ ಅದು ಹಾಡು ಹಾಕ್ಬಿಟ್ರೆ ನಾನು ಮಲಗೋದು. ಯಾವ ಆಟ ಸಾಮಾನು ಬೇಕು ಏನೂ ಇಲ್ಲ. ಮತ್ತೆ ಆಟ ಸಾಮಾನ್ ಜೊತೆ ಆಡಿದ ನೆನಪೇ ಇಲ್ಲ. ಯಾಕೆಂದ್ರೆ ನಾನು ಹಾಡ್ದಾಗ 4 ವರ್ಷ 5 ವರ್ಷಕ್ಕೆ ಅಪ್ಪ ನನ್ನನ್ನು ಕರ್ಕೊಂಡು ಹೋಗಿ ಎಲ್ಲ ಕಡೆ ಪ್ರೋಗ್ರಾಮ್, ಇಲ್ಲಿ ಪ್ರಜಾವಾಣಿಲೆಲ್ಲ ನಗರದಲ್ಲಿ ಇಂದು ಅಂತ ಬರೋದು ನೆನಪಿದ್ಯಾ? ಇವತ್ತಿನ ಕಾರ್ಯಕ್ರಮ ಸಂಜೆ ಆಗ್ತು ಅಂತಂದ್ರೆ ಮಲ್ಲೇಶ್ವರಂ 8th ಕ್ರಾಸ್ ದೇವಸ್ಥಾನ, ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗಿ ನೋಡೋರು ಹೆಂಗ್ ಆಡ್ತಾರೆ ನೋಡು. ಇದೇ ಆಗೋಯ್ತು. ನಾನು ಆಟ ಕುಂಟಬಿಲ್ಲೆ, ಈ ಸೈಸ್ ಪೈಸ್ ಆಡಿದ ನೆನಪೇ ಇಲ್ಲ ನನಗೆ. ಚೌಕಾಬಾರ ಏನು ಎಂತ ಇಲ್ಲ. ಸ್ನೇಹಿತರು ಫ್ರೆಂಡ್ಸ್ ಎಲ್ಲ ಇದ್ರು. ಅದ್ರ ಸ್ಕೂಲಲ್ಲಿ ಏನ್ ಮಾಡ್ತಿದ್ದೆ ಅಷ್ಟೇ. ಬಟ್ ಆಮೇಲೆ ಯಾವಾಗ ಒಂದ್ ಸ್ವಲ್ಪ ಆಯ್ತು ಅಪ್ಪ ಆರ್ಕೆಸ್ಟ್ರಾಗೆ ಸೇರಿಸ್ಬಿಟ್ರು. ನಾನು ಈ ಸ್ಕೂಲಲ್ಲಿ ಹೆಂಗೆ ಓದೋ ವಿಚಾರದಲ್ಲಿ ಹೆಂಗೆ ನೀವು? ಐ ಆಮ್ ತುಂಬಾ ಹೇಳಿದ್ವಿ, ಟು ಬಿ ಫ್ರಾಂಕ್ ವಿತ್ ಯು, ಐ ಆಮ್ ನಾಟ್ 80-90%. ಮ್ಯಾಕ್ಸಿಮಮ್ 38-39 ಬಂದ್ರೆ ದೊಡ್ಡ ಹಿಸ್ಟ್ರಿ, ಕೊರತೆ ಇಲ್ಲ. ಎಕ್ಸಾಕ್ಟ್ಲಿ ಇಲ್ಲ.
ಆ್ಯಂಡ್ ಮತ್ತೆ ನಾನು ಓದಿದ್ದು ಸ್ಟೆಲ್ಲಾ ಮರಿ ಸ್ಕೂಲಲ್ಲಿ, ಸದಾಶಿವನಗರ ಸ್ಟೆಲ್ಲಾ ಮರಿ. ಅಲ್ಲಿ ನನಗೆ ಹೆಂಗೆ ಅಂದರೆ ಸುನೀತಾ ಅಂದರೆ ಹಾಡು. ಓ ಹಂಗೆ. ಅಲ್ಲಿ ಎಷ್ಟು ಪ್ರೈಸ್ಗಳು ತೊಗೊಂಬಂದಿದ್ದೀನೋ ಲೆಕ್ಕನೇ ಇಲ್ಲ. ಸ್ಕೂಲಿಂದ ಹೆಸರು ಕೊಡಿ ಹಾಡಿಗೆ ಅಂದ್ರೆ ಸುನೀತಾ ಫಿಕ್ಸ್. ನಾನೇ ಇಲ್ಲ, ನನ್ನ ಹೆಸರು, ನಂದು ಪರ್ಮಿಷನ್ ಅಂದಕ್ಕಿಂತ ನನಗೆ ಗೊತ್ತಿರಲ್ಲ. ನನಗೆ ಆಕ್ಚುಲಿ ನಾನು ತುಂಬಾ ನೆನ್ಪು ಮಾಡ್ಕೊಳ್ಬೇಕಂತ ಮಿಸ್ ಸುಮತಿ ಅಂತ ಹೇಳಿ, ನನಗೆ ಪ್ರೈಮರಿ ಸ್ಕೂಲಲ್ಲಿ ಮಿಸ್ ಸುಮತಿ ತುಂಬಾ ಚೆನ್ನಾಗಿ ಹಾಡೋರು, ಮಾಸ್ಟರ್ ಬಾಲಚಂದ್ರ ಅಂತ ಹೇಳಿ. ಆ್ಯಂಡ್ ಹೈಸ್ಕೂಲಲ್ಲಿ ಮಿಸ್ ಭಾಗ್ಯಲಕ್ಷ್ಮಿ. ಈ 3 ಜನ, ಇವರಿಬ್ರು 3 ಜನನೂ ಒಬ್ಬ ತಂದೆ 2 ತಾಯಂದ್ರು. ಭಾಗ್ಯಲಕ್ಷ್ಮಿ ಹೆಂಗೆ ಅಂದ್ರೆ ಆಕಾಶವಾಣಿ ಕರ್ಕೊಂಡು ಹೋಗೋರು ನನ್ನ ಹಾಡಕ್ಕೆ, ಅದೆಲ್ಲ ಚೆನ್ನಾಗಿ. ಆಮೇಲೆ ನಮ್ದು ಕ್ರಿಶ್ಚಿಯನ್ ಸ್ಕೂಲ್ ಆಗಿದ್ರದ ಹಾಡುಗಳಂತೂ ಬಹಳ ಅದ್ಭುತ. ಎನ್ನ ಪ್ರಭುವೇ ಮಾಡು ಎನ್ನ ಶಾಂತಿ ಸಾಧನ, ಇದೆಲ್ಲ ಸ್ಟೇಜ್ ಮೇಲೆ ಹಾಡ್ಬೇಕು. ಕನ್ನಡದ ಕ್ರಿಸ್ಮಸ್ ಕ್ಯಾರಲ್ಸ್ ಇವೆಲ್ಲ ಅದೆಲ್ಲ ಕುತ್ಕೊಂಡು ಸ್ಟೇಜ್ ಮೇಲೆ ಹಾಡ್ಬೇಕು ನಾವು. ನಾನು ಒಂದೊಂದು ಕ್ಲಾಸಿಂದ ಒಬ್ಬೊಬ್ರು ಅಂದರೆ 3ನೇ ಕ್ಲಾಸಿಂದ 10th ಸ್ಟ್ಯಾಂಡರ್ಡ್ ತನಕ ನಾನು ಪ್ರತಿದಿನ ಸ್ಟೇಜ್ ಮೇಲೆ ಇರ್ತಾ ಇದ್ದೆ. ಈಗ ಯಾವ ಸ್ಪರ್ಧೆ ತಾವಿದ್ದೀರಿ ಅಂದ್ರೆ ಬಹುಮಾನ ಫಿಕ್ಸ್? ನಾನು ಸುಚೇತನ್ ಯಾವಾಗ್ಲೂ ನೆನ್ಪು ಮಾಡ್ಕೋತೀನಿ. ನಾವೆಲ್ಲ ಒಂದು ಸುಚೇತನ, ಅರ್ಚನಾ, ಮತ್ತೆ ವಿಭಾ ಕಿನ್ಹಾಲ್ ಅಂತ ಒಬ್ಳು ಸುಚೇತನ. ಅಂಡ್ ನಾವೆಲ್ಲ ಈ ಕಾಂಪಿಟೇಷನ್ಗೆ ಹೋಗ್ತಾ ಇದ್ವಲ್ಲ, ಇಷ್ಟು ಜನ ನೋಡಿದ್ರೆ ಖಂಡಿತ ಉತ್ಪ್ರೇಕ್ಷೆ ಎಲ್ಲ ಅಥವಾ ವಾಪಸ್ ಹೊಟ್ಟೋಗ್ಬಿಡೋರು, ಬರಲ್ಲ ಪ್ರೈಸು ಅಂತ. ಈ ಬಂದ್ರಿ 3 ಜನದಲ್ಲೇ ಬರ್ಬೇಕು ಅಷ್ಟೇ. ನಾವು ಹಿಂಗೆ ಅಂದ್ರೆ ನಮ್ ಬದ್ರಿ ಪ್ರಸಾದ್, ಈಗಿನ ಬದ್ರಿ ಪ್ರಸಾದ್, ನಾನು, ಆಮೇಲೆ ಅರ್ಚನಾ ಉಡುಪ ಬರೋರು, MD ಪಲ್ಲವಿ ಬರೋರು, ಇವ್ರದೆಲ್ಲ ಹೆಸರು ನಮ್ದೆಲ್ಲ ನೋಡ್ಬಿಟ್ರೆ ಅದು ಈಗ ಏನ್ ಗೊತ್ತಾ, ಆಗಿನ ಕಾಲಕ್ಕೆ 30 ರೂಪಾಯಿ ಫೀಸು, ಎಂಟ್ರಿ ಫೀಸ್. ಅದೇ ದೊಡ್ಡದು. ಆಕ್ಚುಲಿ ಪ್ರೈಸ್ ಏನು 200 ರೂಪಾಯಿ 500 ರೂಪಾಯಿ ಇರೋದು ಆವಾಗ, ನಗದು ಬಹುಮಾನ, ಇಲ್ಲಾಂದ್ರೆ ಹಿತ್ತಾಳೆದೊಂದು ಇದು ಬರುತ್ತೆ ಗೊತ್ತಾ. ಅದು ನಮ್ಮನ್ನು ಎಷ್ಟೋ ಜನ, ನಾನು ಸುಚಿ ಇಬ್ರು ಸಿಕ್ಕಿದಾಗೆಲ್ಲ ಅನ್ಕೊಳ್ಳೋದು ನಾವಿಬ್ರು, ಎಷ್ಟಲ್ಲ ನಮ್ಮನ್ನು ನೋಡ್ರಿ, ಎಷ್ಟು ನಮ್ಮಪ್ಪ ಬರೋರು, ಸುಚೇತನ್ಗೆ ಅವರಪ್ಪ ಬರೋರು. ರಂಗೋಲೆ ಕಾಂಪಿಟೇಷನ್ ಒಂದು ಹೋಗ್ತಿರ್ಲಿಲ್ಲ ಅಷ್ಟೇ ನಾವಿಬ್ರು. ಎಲ್ಲ ಭಾವಗೀತೆ, ಜನಪದ ಗೀತೆ, ದೇವ್ರ ನಾಮ. ಎಷ್ಟು ಪ್ರೈಸ್ ಬಂದಿರ್ಬೇಕಂದ್ರೆ ತಮ್ಗೆ? ಉತ್ಪ್ರೇಕ್ಷೆ ಅಲ್ಲ, 2 ಸುಮ್ಮನೆ ಕೊಟ್ಬಿಟ್ಟಿದ್ದೀನಿ. ಎಷ್ಟೊಂದು ಎಲ್ಲಿ ಇಟ್ಕೊಳ್ಳೋದು ಅಂತ. ಬಟ್ ಯಾವುದೇ ಕಾಂಪಿಟೇಷನ್ ಇದ್ರೆ ನೀವು ಹಾಜರಿರ್ತೀವಿ. ಅಪ್ಪ ಕರ್ಕೊಂಡು ಬಿಡ್ತಿರ್ಲಿಲ್ವಲ್ಲ. ಅಯ್ಯೋ, ಅದೇ ಹೇಳಿದೆ, ನಗರದಲ್ಲಿ ಇಂದು ಅಂತ ಪ್ರಜಾವಾಣಿ ಪೇಪರ್ ತೆಗೆದ್ರೆ ಇನ್ನೆಂತ ನೋಡ್ತಿರ್ಲಿಲ್ಲ ಅಪ್ಪ. ಅಷ್ಟೇ ಕರ್ಕೊಂಡು ಹೋಗೋರು. ಅಲ್ಲಿ ಹೋಗಿ ಅಲ್ಲಿ ಬೆಳಿಗ್ಗೆ 9 ಗಂಟೆಗೆ ಹೆಸರು ಕೊಟ್ಬಿಟ್ಟು ಅಲ್ಲಿ ಕೂರ್ಸ್ಕೊಂಡ್ಬಿಟ್ರೆ ಸಂಜೆ ನಮ್ಗೆ ಇನ್ನೊಂದೇನು ಕೆಟ್ಟ ಬುದ್ಧಿ ಅಂದರೆ, ನನಗೆ ಫಸ್ಟ್ ಪ್ರೈಸ್ ಬರಬೇಕು. ನನಗೆ 2nd, 3rd ಬಂದ್ರೆ ನಾನು ಹೋಗ್ತಿರ್ಲಿಲ್ಲ ಸ್ಟೇಜ್ ಮೇಲೆ. ನಮ್ಮಪ್ಪ ಹೋಗೋರು. ಅದು ಅವಮಾನ ಅಂತಲ್ಲ, ಅದೇನು ಅವಮಾನ ಅಂತಲ್ಲ, ನನ್ಗೆ ಫಸ್ಟ್ ಬರಬೇಕು ಅಂತ. ಎಷ್ಟು ಸಲ ನಾನು ಬದ್ರಿ ಜಗಳ ಆಡಿದೀವಿ ಗೊತ್ತಾ, ಅದೇನು ಯಾವಾಗಲೂ ನಿಂಗೆ ಬರಬೇಕು ಅಂತ ಅಷ್ಟು ಹಂಗೆಲ್ಲ ಉಂಟಾಗ. 2nd ಬಂತು, 3rd ಬಂತು. ಒಂದು ದಿವಸ ಒಂದು ಇದರಲ್ಲಿ ಸವಿಕಲಾನಿಕೇತನ, ತುಂಬಾ ಅವಾಗ ಸವಿಕಲಾನಿಕೇತನ ಅಂದ್ರೆ ತುಂಬಾ ವೆರಿ ಫೇಮಸ್ ಈವೆಂಟ್ ಅದು. ಅವಾಗ ಸವಿಕಲಾನಿಕೇತನದ್ದು ಸ್ಪರ್ಧೆ ಶುರು ಆಯ್ತು ಅಂತಂದ್ರೆ ಎಲ್ರಿಗೂ ಏನೋ ಒಂದರ ದೇವ್ರ ನಾಮ ಈ ಸುಚಿ ಎಲ್ಲ ಸುಚೇತನ್ ರಂಗಸ್ವಾಮಿ ಆ್ಯಂಡ್ ವಿಭಾ ಕಿನಾಲ್ ಅಂತಲ್ಲ. ವಿಭಾ ಕಿನಾಲು ತುಂಬ ಅದ್ಭುತ. ಆಡ ಪೋಗೋಣ ಬಾರೋ ರಂಗ, ಹಿಂದೂಸ್ತಾನ ಅದ್ಭುತವಾಗಿ ತಂಬೂರಿ ಇಟ್ಕೊಂಡು ಆಡಿದ್ಲು. ನಂಗೆ ಅಲ್ಲೇ ಪಿಕ್ಲು, ಏನೂ ಆಗುತ್ತಲ್ಲ ಇದು ಅಂತ. ನಾನು ತಂಬೂರಿ ತೊಗೊಂಡು ನನಗೆ ಗುಣವಾಯಿತೆನ್ನ ಭವರೋಗ, ಸುಚಿ ಅದ್ಭುತವಾಗಿ ಯಾವುದೋ ಒಂದು ದೇವ್ರ ನಾಮ ಆಡ್ದು. ನಾನು ಏನಿಲ್ಲ ನನಗೆ ಬರ್ಬೋದು ಅಂತ ಅನ್ನೋದು. ಫಸ್ಟು ವಿಭಾ, 2nd ಸುಚಿ, 3rd ನನಗೆ. 3rd ತುಂಬ ಹತ್ತು ಬಿಟ್ಟೆ, ಯಾಕೆ ಬರಲಿಲ್ಲ ಅವತ್ತು ಶುರು ಆಗಿದ್ದು. ಅಲ್ಲಿಂದ ಇವತ್ತಿಗೂ ಸ್ವಲ್ಪ ಈ ಕರ್ನಾಟಕ ಕ್ಲಾಸಿಕಲ್ ಅಂದರೆ ಸ್ವಲ್ಪ ಹಿಂಗೆ ಹಿಂದೆ ಹೊಡೆಯುತ್ತೆ. ಭಾವಗೀತೆ, ಜಾನಪದ ಗೀತೆ, ಈ ವಚನ ಏನು ಬೇಕಾದ್ರೆ ಅಂದರೆ ಹಾಡ್ಬಿಡ್ತೀನಿ. ಬಟ್ ಇದು ಅಂದರೆ ಇವತ್ತಿಗೂ ಸ್ವಲ್ಪ ಅದು ತಲೆಯಲ್ಲಿ ಕೂತ್ಕೊಂಡ್ಬಿಡಿದೆ. ಪ್ರತಿಯೊಬ್ಬರಿಗೂ ನಾವು ಚೈಲ್ಡ್ಹುಡ್ ಡೇಸಲ್ಲಿ ಇದ್ದಾಗ ಯಾವುದೋ ಒಂದು ಅಟ್ರಾಕ್ಟ್ ಆಗ್ತೀವಿ, ಇಂಟೆನ್ಷನ್ಲಿ ಆಗಿರಲ್ಲ, ಅದು ಹೌದು ಇನ್ಫ್ಲೂಯೆನ್ಸಲ್ಲಿ ಆಗಿರುತ್ತೆ, ಅಟ್ರಾಕ್ಟ್ ಆಗ್ತೀವಿ, ಅದನ್ನ ಅಭ್ಯಾಸ ಮಾಡ್ತಾನೆ ಇರ್ತೀವಿ. ಹೌದು. ಬಟ್ ನಮ್ಗೆ ಗೊತ್ತಿಲ್ಲ ಮುಂದೆ ಹೋದ್ಮೇಲೆ, ದೊಡ್ಡವರಾದ್ಮೇಲೆ ಇದು ನಮ್ಮ ಕೆರಿಯರ್ ಆಗುತ್ತೋ, ನಮ್ಮ ಪ್ಯಾಷನ್ ಆಗುತ್ತೋ, ನಾವು ಇದನ್ನ ಪರ್ಸ್ಯೂ ಮಾಡ್ತೀವಿ ಅನ್ನೋ ಡಿಟರ್ಮಿನೇಷನ್ ಏನೂ ಗೊತ್ತಿರಲ್ಲ. ಎಕ್ಸಾಕ್ಟ್ಲಿ ಗೋ ವಿತ್ ದ ಫ್ಲೋ ಹೋಗ್ತಾ ಇರ್ತೀವಿ, ಬಿಕಾಸ್ ಇನ್ಫ್ಲೂಯೆನ್ಸ್ ಹಂಗಿರುತ್ತೆ. ಡು ರಿಮೆಂಬರ್, ಇಲ್ಲ ಈ ಫೀಲ್ಡು ನನಗೆ ಮಾಡಿಸಿದ್ದು, ಈ ಫೀಲ್ಡಲ್ಲಿ ನಾನೇನಾದ್ರು ಮಾಡಬೇಕು ಅನ್ನೋ ಏಜ್ ಯಾವಾಗ ಮತ್ತು ಯಾವ ಕ್ಷಣ? ಅದೇ ನಾನು ಆರ್ಕೆಸ್ಟ್ರಾದಲ್ಲಿ ಹಾಡುವಾಗ. ಯಾಕೆ ಅಂತ ಅಂದರೆ ಮೋಹನ್ ಜಿಂಪೆಟ್ಸ್ ಆರ್ಕೆಸ್ಟ್ರಾಗೆ ಹೇಳಿದ್ನಲ್ಲ, ರಾಘಣ್ಣನ ಮದುವೆಲೂ ನಾನು ಹಾಡಿದ್ದೀನಿ, ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮದುವೆನಲ್ಲಿ, ಮೋಹನ್ ಜಿಂಪೆಟ್ಸ್ ಆರ್ಕೆಸ್ಟ್ರಾದಲ್ಲಿ. ಅಂಡ್ ರಾಘಣ್ಣನ ಮದುವೆಲಿ ಮೋಹನ್ ಜಿಂಪೆಟ್ಸ್ ಆರ್ಕೆಸ್ಟ್ರಾ ಫ್ಯಾಮಿಲಿ ಮದುವೆಯಲ್ಲಿ ಹಾಡಿದ್ದಾಗ. ಎಸ್, ಅದೇ ಬಿಕಾಸ್ ಆಫ್ ಮೋಹನ್ ಅಂಕಲ್ ಆರ್ಕೆಸ್ಟ್ರಾ ಇದ್ದಿದ್ದು. ತುಂಬಾ ದೊಡ್ಡ
ರಾಷ್ಟ್ರ ಪ್ರಶಸ್ತಿ ನಟ ಮತ್ತು ಹಿನ್ನೆಲೆ ಗಾಯಕ ಎಸ್ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಅವರು ಅವರಿದ್ದಾರೆ. ಹೌದು. ಇನ್ನು ಅವರು ಟ್ರ್ಯಾಕ್ ಆಡ್ತಿದ್ದು ರಾಘವೇಂದ್ರ ರಾಜ್ಕುಮಾರ್ಗೆ, ಅಣ್ಣವರೇ ಟ್ರ್ಯಾಕ್ ಆಡ್ತಿದ್ದು, ರಾಘಣ್ಣ ಹಾಡ್ತಿದ್ರು. ಅವ್ರ ಮದ್ವೆಯಲ್ಲಿ ಸುನೀತಾ ಹಾಡೋದು ಇಷ್ಟೇ. ಅವಾಗ ನನ್ಗೆ ಶಿವಣ್ಣನ ಜೊತೆ ಅವಾಗ ಇದು ಆಗಷ್ಟೇ ಮೂವಿದಾಗಿತ್ತು ಯಾವುದು, ಐ ಲವ್ ಯು ಐ ಲವ್ ಯು ಓ ಮೇಘವೇ ನಿಧಾನವಾಗಿ ನೀಬಾ. ಈ ಹಾಡನ್ನ ಶಿವಣ್ಣನ ಜೊತೆ ನಂಗೆ ಅವಾಗ ಸಂಯುಕ್ತ ರಿಲೀಸ್ ಆಗಿದ್ದ ಟೈಮ್. ಕರೆಕ್ಟ್. ನನಗೆ ಎಷ್ಟು ನನಗೆ ಬಾಲರಾಜು ಗುರುದತ್ ಅವ್ರನ್ನೆಲ್ಲ ನೋಡಿದ್ರೆ ಭಾಳ ಖುಷಿ ನನಗೆ. ಆಮೇಲೆ ಅಪ್ಪಂಗೆ ನ್ಯಾಚುರಲಿ ಅಣ್ಣವ್ರನ್ನ ಕಂಡ್ರೆ ನಂಗೆ ಅಣ್ಣವ್ರ ದೇವರು ನಿಜವಾಗ್ಲು. ಬಟ್ ಆಗ ನಂಗೆ ಶಿವಣ್ಣನ ಮೇಲೆ ಶಿವರಾಜ್ ಕುಮಾರ್ ಜೊತೆ ಆಡಬೇಕು, ಶಿವರಾಜ್ ಕುಮಾರ್ ಜೊತೆ ಆಡಬೇಕು. ಶಿವಣ್ಣ ಬಂದ್ಬಿಟ್ಟು ಅಬ್ಬಾಪುಟಿ ಅಂತ ಅಂದರು. ಎಷ್ಟು ವರ್ಷ ಆಗಿದೆ? ಒಂದು 10 ವರ್ಷ, 11 ವರ್ಷ ಅಷ್ಟೇ, 11 ವರ್ಷ ಸಂಯುಕ್ತ ರಿಲೀಸ್ ಆಗುವಾಗ. ಆಮೇಲೆ ಎಲ್ಲ ಒಂಥರ ನೆನ್ಪು. ಆಮೇಲೆ ಅಲ್ಲಿಂದ ನವೆಂಬರ್ 1 ಅಣ್ಣವ್ರು ನೀವು ಮಾಡಿದ್ ನೋಡಿದ್ದುಂಟಾ? ಏನಾದ್ರು ಅಪ್ರಿಶಿಯೇಟ್ ಮಾಡಿ? ಖಂಡಿತ. ನನಗೆ ಅವಾರ್ಡ್ ಕೊಟ್ಟಿದ್ದಾರೆ ಮಂಗಳೂರಿನಲ್ಲಿ ಚಲನಚಿತ್ರ ನಿರ್ಮಾಪಕರದ್ದು ಒಂದು ಇದಿತ್ತು. ಅವಾಗ ಅಣ್ಣವ್ರ ವೇದಿಕೆ ಅಣ್ಣವ್ರ ಭಕ್ತಿಗೀತೆಗಳನ್ನ ಹಾಡಿದ್ರು. ಹನುಮಂತ ಮಾರುತಿರಾಯ ಅಂದ್ಮೇಲೆ ಒಂದು ಹಾಡು ಹೇಳಿದ್ರು. ಅದಾದ್ಮೇಲೆ ಆರ್ಕೆಸ್ಟ್ರಾ ಆಯ್ತು. ಮಂಜುಳಾ ಮೇಡಮು ಅವಾಗ ಇದ್ರು, ನಾನು ಮಂಜುಳಾ ಮೇಡಮ್ ಎಲ್ಲ ಇದ್ರು. ಆಗ ಶಿವಣ್ಣನ ಜೊತೆ ಹಾಡಿದಾಗ ನಾನು ಅಲ್ಲಿ ಎಲ್ರಿಗೂ ಪಾರ್ವತಮ್ಮ ಮತ್ತೆ ರಾಜ್ಕುಮಾರ್ ಸರ್ ಗಿಫ್ಟ್ ಕೊಡ್ತಾ ಇದ್ದಿದ್ದು ಅಣ್ಣವ್ರೆ. ಆಗ ನಾನು ಕರೆದಕ್ಕೆ ಸುನೀತಾ ಬರಬೇಕು ಅಂತ ನಟರಾಜ ಅದೊಂದು ಮಾತ್ರ ಹಂಗೆ ಇಟ್ಕೊಂಡಿದ್ದೀನಿ ಇದೆ. ಅದು ನಟರಾಜ, ಅದೊಂಥರ ಫೋಟೋ ಕಳಿಸ್ಬೇಕು, ತೋರಿಸ್ತೀನಿ ನಾನು. ಡೆಫಿನೆಟ್ಲಿ ಕಳಿಸ್ತೀನಿ. ಹಿಂಗೆ ಆವಾಗ ಪಾರ್ವತಮ್ಮ ಹಿಂಗೆ ಕೊಟ್ರೆ ಅಣ್ಣವ್ರ ಪಕ್ಕದಲ್ಲಿ ನಿಂತು ಹಿಂಗಂದ್ರು ಒಂದ್ಸಲ. ಸೊ ಅದೆಲ್ಲ ತುಂಬ ನೆನಪಿದೆ ನನಗೆ. ಆ್ಯಂಡ್ ಅಣ್ಣ ರಾಘವೇಂದ್ರ ರಾಜ್ಕುಮಾರ್ ಮದುವೆನಲ್ಲಿ ಹಾಡಿದಾಗ ಅವಾಗಲೇ ಹತ್ತಿರದಿಂದ ಫಸ್ಟ್ ಟೈಮ್ ನಾನು ಪುನೀತ್ ಸರ್ನ ನೋಡಿದ್ದು. ಅವತ್ತೇ ಫಸ್ಟ್ ಟೈಮ್ ಪುನೀತ್ ಸರ್ನ ನೋಡಿದ್ದು. ಪುನೀತ್ ಸರ್ ಅವತ್ತು ಫುಲ್ ಅದ್ಭುತವಾಗಿ ಡಾನ್ಸ್ ಗಿನ್ಸಲ್ಲ. ಚಿಕ್ಕ ಹುಡುಗ ಅವಾಗ ಕದ್ರೆ ತಪ್ಪು ಕೊಂದ್ರೆ ತಪ್ಪು ಸುಳ್ಳು ಪಳ್ಳು ಹೇಳು ತಪ್ಪು ಅದೆಲ್ಲ ಅವ್ರು ಆಡಿದ್ರು. ಅವ್ರು ಭಾಳ ನಂಗೆ ತುಂಬ ನನ್ನ ಮೆಮೊರೀಸ್ ಇದೆ ಅದರಲ್ಲೆಲ್ಲ, ಆರ್ಕೆಸ್ಟ್ರಾದಲ್ಲಿ ಮಾತ್ರ. ಆ್ಯಂಡ್ ನನಗೆ ಆರ್ಕೆಸ್ಟ್ರಾ ಹೆಂಗೆ ಅಂದರೆ ನವೆಂಬರ್ 1 ವಿಧಾನಸೌಧದ ಮುಂದೆ ಒಂದು ಪ್ರೋಗ್ರಾಮ್ ಆಯಿತು. ಐ ಥಿಂಕ್ 88 ಐ ಥಿಂಕ್, ಐ ಡೋಂಟ್ ನೋ. ನಮ್ಮ ಮೋಹನ್ ಜಿಂಪೇಟ್ಸ್ ಆರ್ಕೆಸ್ಟ್ರಾದಿಂದ SP ಬಾಲಸುಬ್ರಹ್ಮಣ್ಯಂ, SPB ಸರ್. ಆ ಕಡೆ ಮದನ್ ಮಲ್ಲು ಆರ್ಕೆಸ್ಟ್ರಾ ಆಯ್ತು. ಅಲ್ಲಿ ಯೇಸುದಾಸ್ ಸರ್ ಇತ್ತು. ನಮ್ಮಪ್ಪಂಗೆ ಹೆಂಗೆ ಅಂದ್ರೆ ನಮ್ಮ ಮೋಹನ್ ಅಂಕಲ್ ಏನು ಹೇಳಿದ್ರು, ಹಿಂದಿನ ದಿವಸ ಎಲ್ಲ ಹಾಡೋಳು ರಿಹರ್ಸಲ್ ಮಾಡಿದ್ವಿ. ನಮ್ಮಪ್ಪ ನ್ಯಾಚುರಲಿ ಅಪ್ಪನ ಪ್ರೀತಿ, ನನ್ನ ಮಗಳಿಗೆ ಅಟ್ಲೀಸ್ಟ್ ಒಂದು ಲೈನ್ ಆರು ಹಾಡೋಕ್ಕೆ ಅವಕಾಶ ಕೊಡ್ಬೋದಾ ಅಂತ ಅಪ್ಪನ ಕೇಳಿದ್ರು ಮೋಹನ್ ಅಂಕಲ್. ನೋಡ್ತೀನಿ ಸುಧೀಂದ್ರ, ಸೊ ಅವಳು ಹೆಂಗೆ ಆ ಟೈಮ್ ಹೆಂಗಿರ್ತಾರೆ, SP ಸರ್ ಹೆಂಗಿರ್ತಾರೋ ಗೊತ್ತಿಲ್ಲ. ನಮ್ಮಪ್ಪ ಗಾಡಿ ಶುರು ನೋಡು, SP ಸರು ನೀನು ಶಾರದೆನೆಲ್ಲ ನೋಡಿಲ್ಲ, ನೀನು ಶೃಂಗೇರಿಲ್ಲ ಶಾರದೆ ಎಲ್ಲ ಇರಲ್ಲ, ಅವ್ರ ಕಾಲಲ್ಲಿ ಇರ್ತಾರೆ, ಅರ್ಥ ಆಯ್ತಾ? ನೀನು ಅವ್ರು ಏನಾರು ಸಿಕ್ಕಿದ್ರೆ ಹೋಗಿದ ತಕ್ಷಣ 2 ಕಾಲು ಮುಗಿದು ನಮಸ್ಕಾರ ಮಾಡಿಬಿಟ್ಟು ಸರ್ ನಾನು ಹಾಡ್ತೀನಿ, ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ಕೊಬೇಕು ನೀನು ಅಂತ. ಹ್ಞೂ ಅಕ್ಕಣಪ್ಪ ಆಯ್ತು ಅಂತ. ಅಲ್ಲಿ ತನಕ SPB ಯಾರು ಗೊತ್ತಿಲ್ವಾ? ಹೆಸರು ಕೇಳಿದ್ದೆ, ಇವಾಗ ಹಾಡ್ತಿದ್ನಲ್ಲ ಆರ್ಕೆಸ್ಟ್ರಾದಲ್ಲೆಲ್ಲ ಹಾಡ್ತಿದ್ನಲ್ಲ, ಸೊ ಕೇಳಿದ್ದೆ SP ಬಾಲಸುಬ್ರಹ್ಮಣ್ಯಂ ಬರ್ತಾರೆ ಅನ್ನೋದು ಅದೇ ನನಗೆ. ಐ ಆಮ್ ನಾಟ್ ಸೋ ಹಂಗಂತ ಏನಿಲ್ಲ. ಸರಿ ಓಕೆ ಅಪ್ಪ ನಮ್ಮಪ್ಪಂಗ ಇವ್ ರಾಮ ಹಿಂಗೆ ಆಯಿತು ಸರಿ ಹಾಡಬೇಕು ಸರಿ ಬಂದರು. ಅವತ್ತು ಸ್ವಲ್ಪ ಜನ ಕ್ರೌಡು. ನಮ್ಮಪ್ಪ ಕೈ ಹಿಡ್ಕೊಂಡು ಕರ್ಕೊಂಡೋಗಿ ಅಂತೂ ಇಂತೂ ಸ್ಟೇಜ್ ಮೇಲೆ ಹೋದ್ವಿ, ನಾನು ಅಪ್ಪ ಇಬ್ಬರು. ಅಲ್ಲಾದ್ಮೇಲೆ ಎಲ್ಲ ಅಲ್ಲಿ ಹಿಂದೆ SP ಬಾಲಸುಬ್ರಹ್ಮಣ್ಯಮು, BR ಛಾಯಾ ಆಂಟಿನೂ ಇದ್ದರು, ಯೇಸುದಾಸು ಇದ್ದರು. ನಮ್ಮಪ್ಪ ಹೆಂಗಾರು ಮಾಡಿ ನಮ್ಮಪ್ಪಂಗೆ ಹಾಗೆ ಕರ್ಕೊಂಡು ನಮಸ್ಕಾರ ಮಾಡಿಸ್ಬಿಡ್ಬೇಕು, ಅವ್ರಿಗೆ ತೊಗೋಬೇಕು, ಹಾಗೆ ಹಿಂಗೆ ಬಂದರು. ಬಂದ ತಕ್ಷಣ ಹಿಂಗೆ ಥಂಡಿ ಅವರು 2 ಶಾಲ್ನೂ ಹಾಕ್ಕೊಂಡು ಹಿಂಗೆ ಕೂತ್ಕೊಂಡಿದ್ರು. ನಮ್ಮಪ್ಪ ಯಾರನ್ನೂ ಬಿಡ್ತಾ ಇರಲಿಲ್ಲ. ಮೋಹನ್ ಅಂಕಲ್ ಅಂತ ನಮ್ಮಪ್ಪ, ನಾನು ಬೇಡ ನೀವು ಕರ್ಕೊಂಡೋಗಿ ಪರಿಚಯ ಮಾಡಿಸಿ ಹಂಗೆ ಹಿಂಗೆ. ಪಾಪ ಮೋಹನ್ ಅಂಕಲ್ ಸುನೀತಾ ಅಂತ ಹಾಡ್ತಾರೆ, ಒಳ್ಳೇದಮ್ಮ ಅಂತ. ಸರಿ ಹ್ಞೂ ಅಷ್ಟೇ. ಆಮೇಲೆ ಇವತ್ತಿಗೂ ನಂದು ನೀನು ಫೇಸ್ಬುಕ್ದು ಇದು ನೋಡಿದ್ರೆ ನಾನು SP ಬಾಲಸುಬ್ರಹ್ಮಣ್ಯಂ ಯೇಸುದಾಸ್ ಕೂತಿರೋದು ಒಂದು ನಂದು ಪಿಕ್ಕಿದೆ, ಅದೇ ನಂದು ಫಸ್ಟ್ ಪುಟ್ಟದು. ಆಮೇಲೆ ಸರಿ ಸರದಿ ಬಂತು. ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹೂ ಅಂತೀಯ. ಬಂದರು ಸ್ಟೇಜ್ ಮೇಲೆ, ಮೋಹನ್ ಹೂ ಇಸ್ ಸಿಂಗಿಂಗ್ ವಿತ್ ಮೀ ಅಂದ್ರೆ, ದಟ್ ಸುನೀತಾ. ದಿಸ್ ಗರ್ಲ್ ಅಂದ್ರೆ ಅವ್ರಿಗೆ ಈ ಮಗು ಏನು ಹಾಡುತ್ತೆ ಅದು ಅವ್ರು ಅಲ್ಲಿದ್ದಾರೆ, ಈ ಮಗು ಏನು ಹಾಡುತ್ತೆ ಅಂತ. ನಾನು ಯಾವ ಪಲ್ಲವಿ ಹಾಡಿದ ತಕ್ಷಣ ಅಂತ ಅಂದರು. ಆಮೇಲೆ ಸರಿ ಚರಣದಲ್ಲಿ ಮೌನದಲ್ಲಿ ಕರೆದು ಹೆಸರು ಬರೆದೆ ನೀನು ಬರೆದ ಕವನ ನನ್ನಾಣೆ ಒಂದೇ ಸಲ ಇರೋದು. ಪ್ರೇಮದ ಈ ಬಂದ್ಬಿಡುತ್ತೆ ಅಂದ್ಬಿಟ್ಟು ಹಿಂಗೆ ನಂಗೆ ಹಿಂಗೆ 2 ಕೈ ತೋರಿಸು ಇನ್ನೊಂದ್ಸಲ ಹಾಡು ಅಂತ.
ಆ್ಯಂಡ್ ಈಸ್ ಫೆಲ್ಟ್ ಸೋ ಹ್ಯಾಪಿ ಅಂದರೆ ನಿಂಗೆ ಆ ಫೋಟೋನು ಕಳಿಸ್ತೀನಿ. Please. ಅವ್ರಿಗೆ ಒಂದು ಹಾರ ಹಾಕೋದು, ಹ್ಮ್ ಹಾರ ಹಿಂಗೆ ಹಾಕಿದ ತಕ್ಷಣ ನನ್ನನ್ನು ಕರೆದು ನನಗೆ ಆ ಹಾರ ಹಾಕಿ ಹಣೆ ಮೇಲೆ ಮುತ್ತು ಕೊಟ್ಟು, ಅದ್ಭುತವಾದ ಗಾಯಕಿ ಆಗ್ತೀಯ ನೀನು ಅಂತ. ಅಪ್ಪ ಅವತ್ತು ಗಳ ನಮ್ಮಪ್ಪ ವಿಧಾನಸೌಧದ ಹಿಂಗೆ ಮಲ್ಕೊಂಡ್ಬಿಟ್ಟಿದ್ರು ನಮ್ಮಪ್ಪ ಹಿಂಗೆ. ಅದನ್ನ ತೋರಿಸ್ಬಿಟ್ಟು ನಮ್ಮಪ್ಪ ಅಂದರೆ ನನಗೆ ಇವತ್ತು ತುಂಬ ಚೆರಿಷ್ ಆಗುತ್ತೆ. ಅಯ್ಯೋ ಆವಾಗಲೇ ನಾನು ಅದು ಚೆರಿಷ್ ಆಗುತ್ತೆ. ಅವತ್ತು ನಮ್ಮ ಅಪ್ಪಂಗೆ ಯಾಕೆ ಹಿಂಗೆ ಆಡ್ತಿದ್ರು ಅಂತ ನಾನು ಇವಾಗ ದೊಡ್ಡೋಳಾದ್ಮೇಲೆ ಆ ಫೋಟೋನ ಇವಾಗ ನೋಡ್ತಾ ಇದ್ದೀನಲ್ಲ. ಆ್ಯಂಡ್ ಅದು SP ಸರ್ ಎಷ್ಟು ನೆನ್ಪು ಮಾಡ್ಕೋತಿದ್ರು ಅಂದರೆ ಪ್ರತಿ ಸಲ ಈಗ ರೀಸೆಂಟಾಗೂ ಈ ಮಗು ನನ್ನ ಹತ್ರ ಇಷ್ಟು ವಯಸ್ಸಿದ್ದಾಗ ಹಾಡಿದ್ಲು, ಈಗ ಮದುವೆ ಆಯಿತು, ಈಗ ನಾನು ಇವಾಗ ಅವ್ರ ಮಗಳು ಸಿರಿ ಅನ್ನೋಳ ಜೊತೆ ಹಾಡಬೇಕಾಗಿದೆ ಅಂತ ಹೇಳಿದರು ಒಂದ್ಸಲ. ಅದಾದಮೇಲೆ ಎಂದೂ ಮರೆಯದ ಇದೆ ತುಂಬಿ ಹಾಡು, ಎಂದೂ ಮರೆಯದ ಹಾಡು ಬರ್ತಿತ್ತು ಈ TVನಲ್ಲಿ. ಆಗ ಕಲಾವಿದ್ರ ಜೊತೆ ಅವ್ರು ಹಾಡೋದು. ಆವಾಗ ನೀನು ಆ ಹುಡುಗಿನ ಅಂತ ಅಂದರು. ಹೌದು ಸರ್ ನಾನೇ. ಎಷ್ಟು ದೊಡ್ಡವಳಾಗಿಬಿಟ್ಟಿದ್ಯಮ್ಮ ಅಂತ. ಸೊ ಅದೆಲ್ಲ ನನ್ನ ಲೈಫಲ್ಲಿ ತುಂಬ ಇದೆ ಹರೀಶ. ಆ್ಯಂಡ್ ಒಂದೊಂದ್ಸಲ ಅನ್ಸತ್ತೆ ಇನ್ನೂ ಏನೋ ಮಾಡಬೇಕಿತ್ತು, ಬಟ್ ಐ ಡೋಂಟ್ ನೋ. ನನಗೆ ಕೆಲವೊಂದು ಸಲ ಒಂದು ಕಡೆ ನನಗೆ ಇನ್ನೂ ಬರಬೇಕಿತ್ತು, ಇನ್ನೂ ಹೆಸರಿರಬೇಕಿತ್ತು ಅಂತ ಒಂದು ಕಡೆದಾಗ ಇಷ್ಟು ಚೆರಿಷ್ ಯಾರೂ ಮಾಡಿರೋಕ್ಕೆ ಆ ವಯಸ್ಸಲ್ಲಿ ಯಾರೂ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಅದು ಇದೆ ನನಗೆ. ಪ್ರೋಗ್ರಾಮ್ ಟು ಪ್ರೋಗ್ರಾಮ್ ಸಕ್ಸಸ್ಸು ಮುಗಿದ ತಕ್ಷಣ ಜನ ಬಂದು ಅಪ್ರಿಷಿಯೇಟ್ ಮಾಡ್ತಿರ್ತಾರೆ. ಚೆನ್ನಾಗಿ ಆಡಿದೆ ಪುಟಿ, ನೀನು ತುಂಬ ಚೆನ್ನಾಗಿ ಆಡಿದೆ. ಇವೆಲ್ಲ ಏನ್ ಅನಿಸ್ತಾ ಇತ್ತು ಅವಾಗ? ಅಂದ್ರೆ ನಾ ಬೆಳಿತಾ ಇದ್ದೀನಿ, ನಂಗೆ ಹೆಸರು ಬರ್ತಾ ಇದೆ, ಏನ್ ಫೀಲ್ ಅದು? ಅದೇ ಅಂದ್ರೆ ಒಂದ್ ಕಡೆ ಅಪ್ಪ ಏನ್ ಮಾಡ್ತಿದ್ರು, ಇದಲ್ಲ ಅಂತ ಹೇಳಿರೋರು ನಂಗೆ. ಇದಲ್ಲ, ಇಷ್ಟೇ ಅಲ್ಲ, ಯು ಹ್ಯಾವ್ ಟು ಅಚೀವ್ ಸಮಥಿಂಗ್ ಅಂತ. ಹೆಂಗಂದ್ರೆ ನನಗೆ ಆಗಿನ ಕಾಲಕ್ಕೆ ಐ ಆಮ್ ವೆರಿ ನನಗೆ ಮತ್ತೆ ಮಾಸ್ಟರ್ ಆನಂದ್ ನಾನು ಇಬ್ರು ಒಟ್ಟಿಗೆ ಬಂದಿದ್ದು ಫೀಲ್ಡ್ಗೆ. ಅವ್ನ್ ಮಾಸ್ಟರ್ ಆನಂದ್ ಹೆಂಗೆ ಅಂದ್ರೆ ಅವ್ನ್ ಬಂತು ಅಂತಂದ್ರೆ ಜನ ಮುಗಿಲ್ ಬೀಳೋರು ಅವ್ನಿಗೆ. ಅವ್ನ ಫಿಲಂ ಬೇರೆ ಫೇಮಸ್ ಆಗ್ಬಿಟ್ಟಿತ್ತು, ಗೌರಿ ಗಣೇಶ. ಅವನು ಮೋಹನ್ ಜಂಪರ್ಸ್ ಆರ್ಕೆಸ್ಟ್ರಾದಲ್ಲಿ ಮೀಸೆ ಹೊತ್ತ ಗಂಡಸಿಗೆ ಡಿಮಾಂಡ್ ಅಪ್ಪೋ ಡಿಮಾಂಡ್ ಆ ಹಾಡು. ಅಂಡ್ ಇವತ್ತೇನ್ ವಿಜಯಲಕ್ಷ್ಮಿ ಅವ್ರು ಇದಾರೆ, ನಾಗಮಂಡಲ ವಿಜಯಲಕ್ಷ್ಮಿ, ಅವತ್ತು ಡಾನ್ಸ್ ಮಾಡಕ್ ಬರ್ತಾ ಇದ್ರು. ಐಲ್ ಸೆಂಡ್ ಆ ಫೋಟೋನು. ನಾವಷ್ಟು ಜನ ಒಂದೇ ಸ್ಟೇಜ್ ಮೇಲೆ ನಿಂತಿದ್ದೀವಿ. ಅವಾಗೆಲ್ಲ ಮೋಹನ್ ಜಂಪರ್ಸ್ ಆರ್ಕೆಸ್ಟ್ರಾ ಅಷ್ಟು ಫೇಮಸ್ ಅದು. ಆನಂದು, ನಾನು, ವಿಜಯಲಕ್ಷ್ಮಿ ಹೋದ್ರೆ ಒಂಥರ ಇದು. ಆಗ ನಮ್ಮೂರು ಜನಕ್ಕೆ ಈ ಡೈರಿ ಮಿಲ್ಕ್ ಗೊತ್ತಾ ನಿಂಗೆ, 5 ರೂಪಾಯಿ. ಅದು ಮೋಹನ್ ಅಂಕಲ್ಲು ನಮ್ಮ 3 ಜನಕ್ಕೆ ಇಟ್ಕೊಂಡು ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಇದು ಅವ್ರಿಗೆ ಅಂತ. ಒಬ್ರು ಡ್ಯಾನ್ಸು, ಒಬ್ರು ಮಿಮಿಕ್ರಿ, ಒಬ್ರು ಸಿಂಗಿಂಗು. ಆ್ಯಂಡ್ ನಿಜ ಸಂಜಯ್ ಶಾಂತಾರಾಮ್ ಡ್ಯಾನ್ಸರ್. ಎಸ್, ಅವ್ನು ಕ್ಲಾಸಿಕಲ್ ಡಾನ್ಸ್ಗೆ ಆರಾಧಿಸುವೆ ಮದನಾರಿ ಇದೆಲ್ಲ ಮಾಡು. ಆ್ಯಂಡ್ ನಾ ಹೇಳದ್ನಲ್ಲ, ಆ ಕಾಲದಲ್ಲಿ ಎಲ್ಲನೂ ನಾವು ನೋಡ್ಬಿಟ್ಟಿದ್ದೀವಿ. ಇದಂಗೆ ಇದನ್ನ ಪ್ರೊಫೆಷನಲ್ ತಗೋಬೇಕು ಅನಿಸ್ತಾ ಇತ್ತಾ? ದುಡ್ಡು ಬರ್ತಿತ್ತಾ? ಅಥವಾ ಇದು ಕಲಿಕೆ ನಂದು, ನಾನು ಇವ್ರ ಜೊತೆ ಎಲ್ಲ ಹಾಡಬೇಕು ಅನ್ನೋ ಪ್ಯಾಷನ್ನ? ಏನು ಮನಸ್ಸಿನೊಳಗಡೆ ಮಾತೇನದು? ಇಲ್ಲ, ನಾನು ಹೇಳಿದ್ನಲ್ಲ, ಹೇಳ್ತಿದ್ರೆ ಮಾಡ್ತೀನಿ ಅಷ್ಟೇ. ಇದೇ ನಾನು ತಗೋಬೇಕು, ಇದೇ ನಾನು ತಗೊಳ್ಬೇಕು. ಯಾಕೆ ನನ್ನ ಕಾಲೇಜ್ ಒನ್ಸ್ ಎಂಟರ್ ಆರ್ಕೆಸ್ಟ್ರಾ ಒಂದು 13 ವರ್ಷ ಆಗ್ತಿದ್ದಂಗೆ ಬೇರೆ ಕಡೆಯಿಂದ ಬೇಡ, ಅವಳಿನ್ನು ದೊಡ್ಡ ಹುಡುಗಿ ಆಗ್ತಾ ಇದ್ದಾಳೆ, ಇನ್ನು ಆರ್ಕೆಸ್ಟ್ರಾ ಬೇಡ ಅಂತ ನಿಲ್ಸ್ಬಿಟ್ರು ಅಮ್ಮ ನನಗೆ. ಓ ಹೌದಾ? ಆರ್ಕೆಸ್ಟ್ರಾ ಹಾಡಿದ 13 ವರ್ಷದ ಒಳಗಡೆ ಅಷ್ಟೇ, 13 ಅಷ್ಟೇ, ಜಾಸ್ತಿ ಅಷ್ಟೊಳಗಡೆ. ನಾರ್ಮಲಿ ದೊಡ್ಡ ಸಿಂಗರ್ ಆಗೋರು ಅವಾಗ ಶುರು ಮಾಡ್ತಾರೆ. ನಂದು 13 ವರ್ಷಕ್ಕೆ, ಯಾಕೆ ನಂಗೆ ಗೊತ್ತಲ್ಲ, ನಮ್ದು ಒಂದು ಸಂಪ್ರದಾಯ ಕುಟುಂಬ ಆಗಿದ್ರಿಂದ ಅಮ್ಮ ಅವಳು ದೊಡ್ಡ ಹುಡುಗಿ ಆದ್ಲು, ಇನ್ನು ಹಾಡೋದು ಬೇಡ. ಯಾಕೆಂದ್ರೆ ಅವಾಗ ಏನಂದ್ರೆ ಆರ್ಕೆಸ್ಟ್ರಾ ಅಲ್ಲಲ್ಲೇ ಪ್ರೀತಿಗಳಾಗೋಗ್ಬಿಡುತ್ತೆ, ಅಲ್ಲಲ್ಲೇ ಮದುವೆಗಳಾಗೋಗ್ಬಿಡುತ್ತೆ ಅನ್ನೋದೊಂದು ಥಾಟ್ ಇತ್ತಲ್ಲ. ಇತ್ತು. ಇನ್ನು ನಮ್ಮ ಆರ್ಕೆಸ್ಟ್ರಾದಲ್ಲೇ ಇರ್ತರು ಪಾಪ. ಸಿಂಗರ್ ಯಾರು? ನಮ್ಮ ಮಧು ಅಂಕಲ್, ಅಂಬಿಕಾ ಆಂಟಿ, ಮೋಹನ್ ಜಿಂಪೆಟ್ಸ್ ಆರ್ಕೆಸ್ಟ್ರಾ, ದೇ ಗಾಟ್ ಮ್ಯಾರಿಡ್. ಹಿಂಗಾಗಿ ಅಮ್ಮ ಏನಂದ್ರು, ಇನ್ನು ಸಾಕು ಅವಳು ಹೋಗೋದು, ಬೇರೆ ದಾರಿ ಆಗ್ಬಿಡ್ಬೋದು. ಅವಳು ಏನಿದ್ರು ಇನ್ನು ಭಾವಗೀತೆಗಳ ಆ ಕಡೆ ಕ್ಷೇತ್ರಕ್ಕೆ ಹೋಗ್ಲಿ ಅನ್ನೋದು ಅಷ್ಟೇ. ಅಲ್ಲಿಗೆ ನಂದು ಫಿಲಮ್ ಸಾಂಗ್, ಬಟ್ ಒಲವು ಅಲ್ಲೇ ಇದ್ದಿದ್ದು. ಎಲ್ಲರೂ ಅದಾದ್ಮೇಲೂ ಎಲ್ಲರೂ ಆರ್ಕೆಸ್ಟ್ರಲ್ಲಿ ಹೋದ್ರೆ ಐ ಸ್ಟಾರ್ಟೆಡ್ ಕ್ರೈಯಿಂಗ್, ನಾನು ಹಾಡ್ಬೇಕಾಗಿ, ನಾನು ಅಲ್ಲಿ ಇರಬೇಕಾಗಿತ್ತು ಸ್ಟೇಜ್ ಮೇಲೆ ಅಂತ. ಸೊ ಇವಾಗ ಈ ಕಡೆ ಏನಾಯ್ತು, ಅಪ್ಪ ಮತ್ತೆ ಬಾಲಿ ಸರ್ ಎಲ್ಲ ತುಂಬಾ ಒಳ್ಳೆ ಸ್ನೇಹಿತರು. ರಿದಮ್ ಕಿಂಗ್ ಬಾಲಿ ಸರ್ ಎಲ್ಲ. ಅವರು ರಮ್ಯಾ ಕಲ್ಚರಲ್ ಅಕಾಡೆಮಿ ಅಂತ ಒಂದು ಮಿಸ್ ಶ್ರೀಮತಿ ಅವ್ರ ಹೆಸರಲ್ಲಿ. ಅಲ್ಲಿ ಒಂದು ಅದೇ ಸೇಮ್ ಇಲ್ಲಿ ಮತ್ತದೇ ನಗರದಲ್ಲಿ ಇಂದು ಕಾರ್ಯಕ್ರಮ, PS ಯೂನಿವರ್ಸಿಟಿನಲ್ಲಿ ಒಂದು ಪ್ರೋಗ್ರಾಮ್. ಅಲ್ಲಿ ಏನಂದ್ರೆ, ಅಲ್ಲಿ ಯಾರು ಗೆಲ್ತಾರೋ ಅವತ್ತು 2 ದಿನ ಆದ್ಮೇಲೆ ದೊಡ್ಡ ವೇದಿಕೆಯಲ್ಲಿ ಹಾಡುವಂತ ಸುವರ್ಣಾವಕಾಶ. ಸರ್, ನಾನು CK ತಾರವ್ರ ಹತ್ರ ಒಂದಿಷ್ಟು ಭಾವಗೀತೆಗಳನ್ನ ಕಲ್ತಾಗ ಅವತ್ತು ನಮ್ಮ ತಂದೆದು ವೈದಿಕ, ನಮ್ಮಪ್ಪ ಬರಲಿಲ್ಲ ಅವತ್ತು. ಅಪ್ಪಂದು ತಾತನ್ ತಿತ್ತಿದಿತ್ತು ಅಂದ್ಬಿಟ್ಟು ಅಂತ ಅಪ್ಪ, ನೀನು ನನ್ನ ಅಕ್ಕನ PS ಯೂನಿವರ್ಸಿಟಿ, ನಂಗೆ ಇನ್ನೂ ಚೆನ್ನಾಗಿದೆ, ಹನುಮಂತ ನಗರ PS ಅಲ್ಲಿ ಕಳಿಸಿದ್ರು. ಸರಿ, ಆಗಲೇ ಆಲ್ರೆಡಿ ಆಗೋಗಿತ್ತು, ಎಲ್ಲ ಎಂಟ್ರಿ ಎಲ್ಲ ಆಗೋಗಿತ್ತು. ಇನ್ನೇನು 6 ಜನ 7 ಜನ ಇದ್ರು.
ನಾನು ಹೋಗಿದ ತಕ್ಷಣ ಬಾಲಿ ಸರ್ ಆ ಕಡೆಯಿಂದ ಬರ್ತಾಯಿದ್ರು. ಸರ್ ನಾನು ಸುನೀತಾ ಅಂತ ಹಾಡಬೇಕು ಅಂತ. ನೀನು ಸುಧೀಂದ್ರನ ಮಗಳಾ ಅಂತ ಅಂದರು. ಹೌದು ಸರ್, ಅಪ್ಪ ನಿಮ್ಗೆ ಹೇಳಿ ಕಳಿಸಿದ್ರು, ಬಟ್ ಬಸ್ ಸಿಕ್ಕಿದ್ದು ಲೇಟ್ ಆಗೋಯ್ತು ಅದಕ್ಕೆ. ಹಾಂ, ನಾನು ಹೇಳ್ತೀನಿ, ಹೋಗಿ ಹಾಡು ಅಂತ ಅಂದರು. ಎಲ್ಲಿರುವೆ ಕಾಣಿಸದೆ ಕರೆವ ಕೊರಳೆ. ಜಡ್ಜಸ್ ಯಾರು? ಮುರಳಿ ಅಂಕಲ್, ಫ್ಲೂಟಿಸ್ಟ್, NS ಮುರಳಿ, ಗೊತ್ತಾಯ್ತು. ಪುತ್ತು ನರಸಿಂಹ ನಾಯ್ಕ್, ಓಕೆ, ದೇವಂಬು ಸರ್ ತಬ್ಲಾ, ಓಕೆ, ಇವ್ರು 3 ಜನ ಜಡ್ಜಸ್. ನಾನು ಹಿಂಗೆ ಹೋಗಿ ಎಲ್ಲ ಹಾಡ್ಬಿಟ್ಟು ಬಂದಾದ್ಮೇಲೆ ಕೊನೆಯದು ಅವ್ರ ಲಿಸ್ಟಲ್ಲಿ ಆದ್ಮೇಲೆ ಇನ್ನೊಂದು ಹೊಸ ಹೆಸರು ಸೇರಿಸ್ಕೊಂಬಿಡಿ, ಕುಮಾರಿ ಸುನೀತಾ ಅಂತ ಎಲ್ಲರೂ ನಾನು ನೋಡಿದ್ರು. ಮುರಳಿ ಅಂಕಲ್ ಅಂತೂ ಆಗಲೇ ಅವ್ರಿಗೆ ಹಾಡಮ್ಮ ಯಾರ್ದಮ್ಮ ಅಂತ ಅಂದರು. ಸರಿ ಹೋಗಿ ಅಲ್ಲಾದಮೇಲೆ ಆಮೇಲೆ ಫಸ್ಟ್ ಪ್ರೈಸು ನನಗೆ. ಆಮೇಲೆ ನಮ್ಮಪ್ಪ ಆವಾಗೆಲ್ಲ ಮೊಬೈಲಲ್ಲಿ ಇರಲಿಲ್ಲವಲ್ಲ, ನಾನೊಂದು ಮ್ಯೂಸಿಕ್ ಬುಕ್ ತೊಗೊಂಡೋಗಿದ್ದೆ. ಕೊನೆಗೆ ಸುಧಿ ನಮ್ಮ ಸುಧಿ ಅಂತ ಕೂಗ್ತಾನೆ, ಸುಧಿಗೆ ನಿನ್ನ ಮಗಳಿಗೆ ಒಳ್ಳೆ ಭವಿಷ್ಯ ಇದೆ, ಅವಳನ್ನ ಸುಗಮ ಸಂಗೀತ ಗಾಯಕಿ ಮಾಡು ಅಂತ ಬರೆದು ನಿಮ್ಮ ಅಪ್ಪಂಗೆ ತೋರಿಸಿದನ ಅಂತ ಕೊಟ್ಟರು. ಅಪ್ಪ ಬಾಲಿ ಸರ್ ಬಾಲಿ ಸರು ಅಪ್ಪಂಗೆ ಬರೆದು. ಅದಾದಮೇಲೆ ಬಂದು ನನ್ನನ್ನು ಭೇಟಿ ಮಾಡು ಅಂತ ಕಳಿಸಿದ್ರು. ಮಾರ ದಿವಸ ಅಪ್ಪ ಹೋದ್ರು, ಫ್ಯಾಕ್ಟ್ರಿ ಮುಗಿಸ್ಕೊಂಡು ಅಪ್ಪ ಅಲ್ಲಿ ಬಾಲಿ ಸರ್ ಮನೆಗೆ ಹೋದರೆ ಒಂದಿಷ್ಟು ಕೆಸೆಟ್, ಸಂಪದ, ಸ್ಪಂದನ, ಮೈಸೂರು ಮಲ್ಲಿಗೆ, ಈ ಥರದ್ದೆಲ್ಲ ಹಾಡುಗಳನ್ನು, ಅಪೂರ್ವ ಎಲ್ಲ ಕೊಟ್ಟಾದ್ಮೇಲೆ ಅವಳಿಗೆ ಮೈಸೂರು ಮಲ್ಲಿಗೆದು ತೌರ ಸುಖದೊಳಗೆನ ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳು. ಅವಳು ಅದನ್ನು ಹಾಡ್ಬೇಕು ಅವತ್ತು, ಎಲ್ಲಿ ಯಾರು ಗೆಲ್ತಾರಲ್ಲ ಅದನ್ನು ಅವತ್ತು ಅವಳು ಹಾಡಬೇಕು ಅಂತ. ನಾವಪ್ಪ ಬೆಳಿಗ್ಗೆ 5 ಗಂಟೆ ಕೂತ್ಕೊಂಡ್ಬಿಟ್ರಲ್ಲ, ಭಾನುವಾರ ಅವತ್ತು, ಇದಳು ಅಂದ್ಬಿಟ್ಟು ಅದನ್ನು ನಾನು ಹೇಳೋಷ್ಟು ಮುಂಚೆ ಹಾಡು ಬರ್ದಾಗಿತ್ತು. ನಾನು ಹೇಳಪ್ಪ ಅಂತಂದರೆ ಹಿಂಗೆ ಬರಬೇಕು. ಎಷ್ಟು ಕಷ್ಟ ಅಂದರೆ ಆಗಿನ ಕಾಲ ಕಷ್ಟನೇ. ಬೃಂದಾವನದ ಹಣಿಗೆ ಕುಂಕುಮವ ನೀಡುವಾಗ ಆ ಹಾಡು ಅದು ಮತ್ತೆ ರಿಹರ್ಸಲ್ ಆಗಬೇಕು. ರಿಹರ್ಸಲ್ ಆದಮೇಲೆ ಸಂಜೆ ಪರ್ಫಾರ್ಮೆನ್ಸು. ನಮ್ಮಪ್ಪ ಕರ್ಕೊಂಡು ಹೋದ್ಮೇಲೆ ನಮ್ಮ ಬಾಲಿ ಸರು ತುಂಬ ಚೆನ್ನಾಗಿ ಹಾಡ್ತೀಯಾ, ಬಟ್ ಇದನ್ನು ಹಾಡಿರೋದು ಯಾರು ಗೊತ್ತಾ? ರತ್ನಮಾಲಾ ಪ್ರಕಾಶು. ಅವರನ್ನು ಮೀರ್ಸೋಕ್ಕೆ ಯಾರ ಕೈಲಿ ಹುಟ್ಟೋದೇ ಇಲ್ಲ ಫಸ್ಟ್ ಆಫ್ ಆಲು, ಆಯಿತಾ? ಅಟ್ಲೀಸ್ಟ್ ಸ್ವಲ್ಪ ಹತ್ರಕ್ಕೆ ಗೊತ್ತಲ್ಲ ಅವ್ರು ಮಾತಾಡ್ತಾಯಿದ್ದು, ಸ್ವಲ್ಪ ಹತ್ರಕ್ಕಾದ್ರೂ ಹಾಡಮ್ಮ ಅಂತ ಅಂದಿದ್ರು. ನಂಗೆ ಆಗಲೇ ಗಂಗಾ, ತುಂಗಾ, ಕಾವೇರಿ ಏನು ಹಿಂಗೆ ಮಾತಾಡ್ತಾರೆ ಇವರು ಅಂತ. ಅಲ್ಲ, ಅವ್ರು ಏಕಮಾರ್ ದೋತುಕ್ರಾನೆ ಅಲ್ಲ ಇಲ್ಲ ಮತ್ತೆ ಹೆಂಗೆ ನಮ್ಮಪ್ಪ ಅಂತೂ ಹಿಂಗೆ ಹಿಡ್ಕೊಂಡ್ಬಿಟ್ಟು ಅವನೇನು ಹೇಳ್ತಾನೋ ಹಾಗೆ. ಅಟ್ಲೀಸ್ಟ್ ಅಪ್ಪ ಸಪೋರ್ಟ್ಗೂ ಇಲ್ಲ, ಅವನೇನು ಹೇಳ್ತಾನೋ ಅದು ಅಷ್ಟೇ ಅಂತ. ಸಂಜೆ ಮೈಸೂರಾನಂದ ಸ್ವಾಮಿ ಅವರು, ರತ್ನಮಾಲಾ ಪ್ರಕಾಶು, NS ಲಕ್ಷ್ಮೀನಾರಾಯಣ ಭಟ್ರು ಎಲ್ಲ ಕೂತಿದ್ದಾರೆ. ನನಗೆ ಧೈರ್ಯ ಅಂದರೆ ಹೆದರಿಕೆ ಅಂತಿಲ್ಲ, ಒಟ್ಟಲ್ಲಿ ಹಾಡಬೇಕಲ್ಲ ಅಂತ ಹೆದರಿಕೆ. ನಮ್ಮಪ್ಪ ಹಿಂದೆ ನಿಂತ್ಕೊಂಡಿದ್ರು ನಮ್ಮಪ್ಪ. ಆಮೇಲೆ ಕೊಟ್ಟರು, ಬಾಲಿ ಸರೇ ಇದ್ರು ತಬಲಕ್ಕೆ ಎಲ್ಲ ಇದು ಮಾಡ್ಬೇಕು. ನಾನು ಅವ್ರನ್ನ ನೋಡ್ಕೊಂಡು ಹಿಂಗೆ ಹಾಡ್ತಾ ಇದ್ದೆ. ಬಟ್ ತುಂಬ ಚೆನ್ನಾಗಿ ಬಂತು. ನಂಗೆ ಇನ್ನೊಂದು ಏನಂದರೆ, ಕಾರ್ಯಕ್ರಮ ಮುಗ್ದಾದ್ಮೇಲೆ ಖುದ್ದು ರತ್ನಮಾಲಾ ಪ್ರಕಾಶ್ ಬಂದು ಅದ್ಭುತವಾಗಿ ಹಾಡಿದೆ ಪುಟಿ ಅಂತ ಹಾಡಿರೋರೇ ಬಂದು ಹೇಳಿದ್ದು. ಎಸ್, ಅವತ್ತು ಬ್ಲೆಸ್ಡ್ ಅನಿಸ್ತು. ದಟ್ ಈಸ್ ಮೈ ಫಸ್ಟ್ ಭಾವಗೀತೆ ಆ್ಯಂಡ್ ಪರ್ಫಾರ್ಮ್ ಮಾಡಿದ್ದು. ಅಂದರೆ ಭಾವಗೀತೆಗಳು ಸುಮಾರು ಸಿಕೆತಾರ್ ಅವ್ರ ಹತ್ರ ಕಲ್ತು, ಕರುಣಾಳು ಬಾವಳಕೆ ಅದೆಲ್ಲ ಕಲ್ತಿದ್ದೆ. ಬಟ್ ಭಾವಗೀತೆ ಅಂತ ಫಸ್ಟ್ ಪರ್ಫಾರ್ಮ್ ಮಾಡಿದ್ದು ಆ್ಯಂಡ್ ಅಷ್ಟು ದೊಡ್ಡ ಇದ್ರ ಮುಂದೆ, ದಟ್ ಇಸ್. ಬಟ್ ಕಂಪ್ಲೀಟ್ ಸ್ವಿಚ್ ಓವರ್ ಅದು ಸಿನಿಮಾಯಿಂದ ಭಾವಗೀತೆಗೆ. ಎಸ್ ಸ್ವಿಚ್ ಓವರ್. ಸಿನಿಮಾ ಕಡೆ ಇಲ್ವೇ ಇಲ್ಲ, ಇಲ್ಲ ಯಾವ ಹಾಡು ಇಲ್ಲ, ಇಲ್ಲ ಯಾವುದೇ ವೇದಿಕೆ ಆದ್ರೂ ಅಷ್ಟೇ, ಬರೀ ಭಾವಗೀತೆಗಳು. ಅಂಡ್ ಭಾವಗೀತೆ ಹೆಂಗ್ ಹುಚ್ಚಿಡ್ಸ್ಬಿಡ್ತು ನನ್ನನ್ನು ಅಂದರೆ, ಬಾಲಿ ಸರ್ ನನಗೆ ಹಿ ಈಸ್ ಮೈ ಫಸ್ಟ್ ಗುರು ಆ್ಯಕ್ಚುಲಿ. ಭಾವಗೀತೆನಲ್ಲಿ ಶ್ರೀಮತಿ ಸಿಕೆತಾರ್ ಅವ್ರು ಒಂದು ಕಡೆ ಆದರೆ, ನಾನು ಇವತ್ತು ಇಷ್ಟು ಹೆಸರು ಸುಗಮ್ ಸರ್ ಬಿಕಾಸ್ ಆಫ್ ಬಾಲಿ ಸರ್. ಹೆಂಗೆ ಹೆಂಗೆ ಮಾಡಿಕೊಟ್ರು ಅಂದರೆ, ಪ್ರತಿಯೊಂದು ಹಾಡು ಹಿಂಗೆ ಕಂಡ ಕಡೆ ಸೊಂಡಿಲ ಚಾಚುವ, ಅದನ್ನು ನಮ್ಮ ಮನೇಲಿ ಕೂತ್ಕೊಂಡು ಆ ರತ್ನಮಾಲ ಹೆಂಗೆ ಹಾಡಿದಾರೆ ನೋಡು. ನನಗೆ ಮತ್ತೆ ತುಂಬ ಹೇಳ್ಕೊಳ್ಬೇಕು ಅಂತಲ್ಲ, ತುಂಬ ರತ್ನಮಾಲನ್ನ ಪ್ರಿಂಟ್ ಮಾಡ್ತಾಯಿದ್ರು ನನಗೆ. ಹಂಗೆ ಹಾಡಬೇಕು, ಹಂಗೆ ಹಾಡು. ಆಮೇಲೆ ಎದೆಯು ಮರಳಿ ತೊಳಲು ಬರ್ಬೇಕದು ಅನ್ನೋರು. ಬರಲಿಲ್ಲ ಅಂದರೆ ಗೊತ್ತು, ಯು ನೋ ಹಿಸ್ ಟೆಂಪರ್. ಏನದು ಏನು ಆಡ್ತಾ ಇದೆಯಾ ಅಂತ. ಅಯ್ಯಪ್ಪ, ನೀವು ಅವಾಗಿನ ಹೆಂಗ್ ಮಾಡ್ತಿದ್ದೀರಿ ಗೊತ್ತಾ? ನೀವು ಹೆಂಗ್ ಮಾಡ್ತಿದ್ದೀರಿ ಗೊತ್ತಾ? ಈ ನಮ್ ಕಡೆ ಎಲ್ಲ ಆಸೆ ಪಾಸೆ ಮಾಡೋದು ಅಂತಾರಲ್ಲ, ಹಿಂಗ್ ತೋರ್ಸ್ಬೇಕು ಕಿತ್ಕೊಳ್ಳೋದು ಅಂತ, ಹಿಂಗ್ ಹಾಡ್ಬಿಟ್ಟು ಹಿಂಗ್ ಹೇಳ್ಬಿಡ್ತಾ ಇದೀರ. ಈ ಹಾಡ್ ಕೇಳಕ್ ಆಗ್ತಿಲ್ಲ. ಇಲ್ಲ ಅಲ್ಲ, ಹಂಗಿದ್ರೆ ಅನಿಸ್ತದೆ ನಮ್ಗೆ ಅಂತ. ಅಷ್ಟು ಹಂಗೆ ಮಾಡ್ತಾ ಇದ್ದಿದ್ದು ನಂಗೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು, ಅಲ್ಲಿ ಕಟ್ಟಾಗ್ಬೇಕಮ್ಮ ಅನ್ನೋರು. ಆ್ಯಂಡ್ ಅವತ್ತು ಮತ್ತೆ ನನ್ನನ್ನು ಅಶ್ವಥ್ ಸರ್ ಹತ್ರ ಪರಿಚಯ ಮಾಡಿಸಿದ್ರು ಬಾಲಿ ಸರ್. ಹಂಗ ಅದು ಲಿಂಕ್ ಆಗಿದ್ದು. ಆಸ್ಫೋಟ ಚಿತ್ರಕ್ಕೆ ನಡೀತಾ ಇತ್ತು. ಆವಾಗ ಕರೆದ್ರು ನಾನು, ಇವಳು ಸುನೀತಾ ಅಂತ ನನ್ನ ಫ್ರೆಂಡ್ ಮಗಳು, ಹಾಗೆ ಏನ್ರಿ ಮಾಡಬೇಕು ಅದಕ್ಕೆ ಅಂತಂದ್ರು.
ಅವ್ರದ್ದು ಸ್ಟೈಲ್ ಏನ್ರಿ ಮಾಡ್ಬೇಕು ಅದಕ್ಕೆ ಅಂತ. ಅಲ್ಲ ಹಾಡ್ತಾಳೆ ಅಂತಂದ್ರು. ಇದು ಆಗಲ್ಲಪ್ಪ ಇವಾಗ, ಇದು ಹಾಡು ಆಗೋಯ್ತು ಇವಾಗ ಅಂತಂದು. ಅದಕ್ಕೆ ಸರಿ ಅಪ್ಪ ಅಯ್ಯೋ ಪರವಾಗಿಲ್ಲ, ನಮ್ಮಪ್ಪಂಗೆ ಅಶ್ವಥ್ ಸರ್ ಅಂದರೆ ಈ ಒಂಥರ ಏನೋ ದೊಡ್ಡ ಘನ ಇದು ರಾಮನ್ ಕಣ್ಣು ಹನುಮಂತ ಅಂತಾರೆ ಗೊತ್ತಾ, ಹಾಗೆ ಅಶ್ವಥ್ ಸರ್ ಕಂಡ್ರೆ ನಮ್ಮ ಕೊನೆಗೆ ನಮ್ಮಪ್ಪ ಸ್ವಲ್ಪ ಅಶ್ವಥ್ ಸರ್ ತರ ಹೇರ್ ಸ್ಟೈಲ್ ಮಾಡೋದು, ಬಿಳಿ ಬಿಳಿ ನೋಡಿದ್ಯಲ್ಲ ನೀನು, ಹಂಗೆ ಅಷ್ಟೇ ಪ್ರೀತಿ. ಅಷ್ಟೇ ಪ್ರೀತಿ, ಆ ಥರ ಪ್ರೀತಿ ನಮ್ಮ ಅಪ್ಪಂಗೆ. ಹಂಗೆ ಆ ಥರ ಹಂಗೆ ಬೆಳೆಸ್ಬಿಟ್ರು ನನ್ನನ್ನು ಅಶ್ವಥ್ ಸರ್. ಆಮೇಲೆ ಅಶ್ವಥ್ ಸರ್ ಜೊತೆ ಪ್ರೋಗ್ರಾಮಲ್ಲೆಲ್ಲ ಹಾಡುವಾಗ ಸುರೇಖ್ ಅಕ್ಕ ಹಾಡ್ತಾ ಇದ್ರು. ಅವತ್ತು ಏನೋ ಕಾರಣಾಂತರಗಳಿಂದ ಅಕ್ಕ ಅವತ್ತು ಬರಲಿಲ್ಲ ಪ್ರೋಗ್ರಾಮ್. ಯಾರ್ರೀ ಹಾಡೋದು ಅಂದರೆ ಕರ್ಕೊಂಬರ್ತೀನಿ, ಅವಳು ಸುನೀತಾ ಹಾಡ್ತಾಳೆ. ಏನು ಹಾಡ್ತಿರಪ್ಪ ಗೊತ್ತಿಲ್ಲ ಅಂತಂದ್ರು. ಏನ್ರಿ ಹಾಡ್ತೀರಾ ಅಂತಂದ್ರು. ಸರ್ ಘಮ ಘಮ ಹಾಡ್ತೀನಿ. ಚೆನ್ನಾಗಿ ಹಾಡ್ಬೇಕಪ್ಪ ಅಂದ್ರೆ ಘಮ, ಅಯ್ಯೋ ಅಲ್ಲ ರೀ ಘಮ್ಮ ಘಮ್ಮ ಘಮ್ಮ. ಅವತ್ತೇ ಫಸ್ಟ್ ಸ್ಟೇಜ್ ಮೇಲೆ ಕೂತ್ಕೊಂಡು ಕಲ್ತಿದ್ದೆ. ಸಖತ್ ಮಾಡ್ತೀವ. ಘಮ್ಮ ಘಮ್ಮ ಘಮ್ಮಾಡಿಸ್ತಾವ ಮಲ್ಲಿಗೆ, ನೀ ಹೊರಟಿದ್ದೀಗ ಎಲ್ಲಿಗೆ, ಅಲ್ಲಿ ಕಟ್ಟ ಅಷ್ಟೇ ಅಂತ. ಹಾಂ ಸರ್ ಕರೆಕ್ಟ್ ಇದೆ ಆಕ್ಚುಲಿ. ಸರಿ ಸರ್ ಅಂತ. ಆಮೇಲೆ ಒಂದಿರುಳು ಕನಸಿನಲ್ಲಿ ನನ್ನವಳ ಕೇಳಿದೆನು, ಅದು ಚಂದ ನಿನಗಾವುದೆಂದು ಅಂದ್ರು. ಹಾಂ ಸರ್ ಅಷ್ಟೇ. ಆ್ಯಂಡ್ ಸಚ್ ಎ ಲವ್ಲಿ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಐ ಆಮ್ ಸೋ ಬ್ಲೆಸ್ಡ್. ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗೆ ಅಂದರೆ ಒಂದು ಘನತೆ. ಸುಗಮ ಸಂಗೀತ ಅಂದರೆ ಅನಂತ ಸ್ವಾಮಿ, ಕಾಳಿಂಗರಾಯರು, ಅಶ್ವಥ್ ಸರ್. ನಾನು ಕಾಳಿಂಗರಾಯರ ಜೊತೆ ಬೇರಿಲಿಲ್ಲ, ಅದು ಬಿಟ್ಟರೆ ಮೈಸೂರು ಅನಂತ ಸ್ವಾಮಿ ಅವ್ರನ್ನ ಖುದ್ದಾಗಿ ನೋಡಿದ್ದೀನಿ, ಹಾಡಿದ್ದೀನಿ ಅವ್ರ ಮುಂದೆ. ಅಶ್ವಥ್ ಸರ್ ಜೊತೆ ರಾಜು ಅನಂತ ಸ್ವಾಮಿ, ನಾನು ರಾಜು ಅನಂತ ಸ್ವಾಮಿ ಸ್ಕೂಲಲ್ಲ, ಬಟ್ ರಾಜು ಸರ್ ಜೊತೆ ವೇದಿಕೆ ಸುಮಾರು ಸಲ ಹಾಡ್ಕೊಂಡಿದ್ದೀನಿ. ಹಾಡೇ ಅಂತ ಶೊಪಚ್ ಮುಂಡೆದೆ ಅಂತ ಬೈಯೋರು. ಅಂದರೆ ಗೊತ್ತಿಲ್ಲ, ಆದರೆ ತುಂಬ ಕೆಟ್ಟ ಪ್ರೀತಿಯಿಲ್ಲ, ಅದು ಬೈಗ್ಲ. ಹಾಡೆ ಶೊಪಚ್ ಮುಂಡೆದೆ ಅಂದರು. ನಾನು ಶೊಪಚ್ ಮುಂಡೆದೆ ಅಂದರೆ ಏನೋ ಕೆಟ್ಟು ಬೈಗ್ಲ ಅಂದ್ಕೊಂಡು ಸರಿಯಾಗಿ ಹಾಡ್ಲಿಲ್ವೇನೋ ಅಂತ ಆ ಥರ ನಾನು ಪದನೇ ಗೊತ್ತಿಲ್ಲ ನನಗೂ. ಅಯ್ಯೋ ಆಮೇಲೆ ಎಷ್ಟು ಗೊತ್ತಾ, ಆ ಹಾಡು ಕೆಲವು ಸರ್ ರಾಜು ಸರ್ ನಂದಂಗಿರು ಪಾರು, ನಾನು ಮಂಗಳ, ಅವರಿಬ್ರು ಅಯ್ಯೋ ಅವರಿಬ್ರು ನೋಡಬೇಕು ಹೆಂಗೆ ಅಂದರೆ ಅದೇ ಸ್ಕೂಲ್ ಅವರು. ಸುಪ್ರಿಯಾ, ಮಂಗಳ ಅವರೆಲ್ಲ ಅದೇ ಸ್ಕೂಲ್ ಅಲ್ವಾ. ಬೆಳಗ್ಗೆ ಕಲಿತಾ ಇದ್ರು. ನಾನು ಕೊನೆಗೆ ಅಂದರೆ ಕೊನೆ 1-2 ವರ್ಷ ಅವ್ರ ಜೊತೆ ಇದ್ದಿದ್ದಷ್ಟೇ. ಅದು ತುಂಬಾ ಆಮೇಲೆ ಅದು ಅಲ್ಲಮ್ಮ ರೂಪ ಅದು. ಆಮೇಲೆ ಅಮ್ಮ ಯಶೋದ ತೂಗುತ್ತ ಜೋಲಿ ಕಂದ ಮುಕುಂದಗೆ ಹಾಡಿದಳು ಅಮ್ಮ ನಾನು ದೇವರ ಅಂತ. ಅವರು ಮತ್ತೆ ತಲೆಲೊಂದು ಇದು ರಿದಮ್ ಹಾಕೋರು, ಅಮ್ಮ ನಾನು ದೇವರಾಣೆ ಹಿಂಗಂದ್ರೆ ನಾವು ಆ ರಿದಮ್ ನೋಡ್ಕೊಂಡು ಹಾಡ್ತಾ ಇದ್ವಿ. ಬೆಣ್ಣೆ ಕದ್ದಿಲ್ಲಮ್ಮ ಅಡೇ ಅನ್ನೋರು. ಸೊ ಎಷ್ಟು ನೆನಪಿದೆ. ಒಂದು ಸ್ಟೇಜ್ ಪ್ರೋಗ್ರಾಮ್ ಅಲ್ಲಿ ಒಬ್ಬ ವ್ಯಕ್ತಿ ಹಾರ್ಮೋನಿಯಂ ಹಿಡ್ಕೊಂಡು ಹಾಡಕ್ ಶುರು ಮಾಡ್ತಾರೆ. ಆ ವ್ಯಕ್ತಿ ಹಾಡು ಮುಗಿದು ಎಷ್ಟೊಂದು ಹಾಡಲ್ಲಿ ಎಲ್ಲಾ ಇನ್ಸ್ಟ್ರೂಮೆಂಟ್ ನುಡಿಸ್ಬಿಡ್ತಾರೆ. ಅಂದ್ರೆ ವಾಟ್ ಎ ಟ್ಯಾಲೆಂಟ್ ಇಸ್ ಈಕ್ವಲ್ ಟು ರಾಜು ಅನಂತ ಸ್ವಾಮಿ. ಇಲ್ಲ ಹೇಳ್ತೀವಲ್ಲ, ನಾನು ಮಂಗಳ ಸುಪ್ರಿಯಾ ನಾವು ಮಾತಾಡಿದೆ. ಟು ಬಿ ಫ್ರಾಂಕ್ ವಿತ್ ಯು ಹರಿ, ನಾವು ಸಿಕ್ಕಿದ್ರೆ ಬರೀ ಇದನ್ನೇ. ಅಶ್ವಥ್ ಸರ್ ಇನ್ನೊಂದು 10 ವರ್ಷ ಬದುಕಬೇಕಾಗಿತ್ತು ನಮ್ಮ ಲೆಕ್ಕದಲ್ಲಿ. ನಾನು 10 ವರ್ಷ, ರಾಜು ಇನ್ನೊಂದು ಸ್ವಲ್ಪ ದಿವಸ ಬದುಕಬೇಕು. ಆವಾಗ ಸುಗಮ ಸಂಗೀತ ಕ್ಷೇತ್ರ ಈಗಲೂ ಇದೆ. ಎಷ್ಟೋ ಜನ ಹೇಳ್ತಾರೆ ಸುಗಮ ಸಂಗೀತ ರಾಡಿಗೂ, ಖಂಡಿತ ಇಲ್ಲ. ಅವ್ರವ್ರ ಧಾಟಿಲಿ ಅವ್ರು ಬೆಳೆಸಿ. ಇವಾಗ ಅವಳು ಸುಪ್ರಿಯಾ ಅವಳದೊಂದು ಸ್ಕೂಲಲ್ಲಿ ಬೆಳೆಸ್ತಾ ಇದ್ದಾಳೆ, ಮಂಗಳ ಅವಳೊಂದು ಸ್ಕೂಲಲ್ಲಿ ಬೆಳೆಸ್ತಾ ಇದ್ದಾಳೆ, ನಾನು ನನ್ನ ಉಪಾಸನ ಮೋಹನ್ ಹಿಂಗೆಲ್ಲ ಇದೆ. ಬಟ್ ಏನೋ ಅದಕ್ಕೆ ಹೌದು ಆ ಒಂದು ರತ್ನ ಹೊರಟೋಗ್ಬಿಟ್ಟಿರೋದ್ರಿಂದ ಅಷ್ಟಾಗ್ತಿಲ್ಲ ನಮಗೆ. ಬಟ್ ವಾಪಸ್ ಬರುತ್ತೆ. ಬಟ್ ನಿಜವಾಗ್ಲೂ ಹೇಳ್ತೀನಿ, ನಾವು 3 ಜನ ಸಿಕ್ಕಿದಾಗ ಎಷ್ಟು ಮಾತಾಡ್ತೀವಿ ಅಂದರೆ ಅಷ್ಟು ಮಾತಾಡ್ತೀವಿ. ಅವಾಗೆಲ್ಲೂ ಕಾಡ್ಲಿಲ್ವಾ ಸುನೀತಾ? ಅಂದರೆ ಜನ ಸಿನಿಮಾ ಹಾಡು ಬೇಗ ಇಷ್ಟಪಟ್ಬಿಡ್ತಾರೆ, ಸಿನಿಮಾ ಹಾಡನ್ನ ನೋಡ್ಬಿಡ್ತಾರೆ, ಇಲ್ಲ ಅವ್ರಿಗೆ ಪ್ರಚಾರ ಜಾಸ್ತಿ ಸಿಕ್ಬಿಡುತ್ತೆ. ನಾವೆಲ್ಲ ಬೇರೆ ಕಡೆ ಇದೀವಿ ಅಂತ ಎಲ್ಲೂ ಕಾಡ್ಲಿಲ್ಲ. ಇದೆಲ್ಲ ಐ ವೋಂಟ್ ಬಿಲೀವ್ ಹರೀಶ. ನಾವು ಹೆಂಗೆ ಅಂದರೆ ಆ ಒಂದು ಟೈಮ್ ಹೆಂಗಿತ್ತು ಅಂದರೆ, ಹಿಂದಿನ ದಿವಸ ಗುರುಕಿರಣ್ ಮ್ಯೂಸಿಕಲ್ ನೈಟ್, ಕನ್ನಡವೇ ಸತ್ಯ. ನಿಂಗೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಹೆಂಗೆ ಅಂದರೆ, ಕನ್ನಡವೇ ಸತ್ಯ ಆಗುವಾಗ ಅಶ್ವಥ್ ಸರು 1 ತಿಂಗಳ ರಿಹರ್ಸಲ್ ಮಾಡಿಸಿರೋದು ನಮ್ಮ ಕೈನಲ್ಲಿ. ನಿಮ್ಮ ಶರಣರಿಗೆ ಶರಣೆಂಬುದ ಕರುಣಿಸ್ ಹೆಂಗೆ ಆಡ್ಬಿಟ್ಟಿದ್ವಿ ಅಂದರೆ, ರಾತ್ರಿ ಮಲಗಿದ್ರೆ ಹಿಂಗಂದ್ರೆ ನಿನ್ನ ಶರಣರಿಗೆ, ಆಮೇಲೆ ಏನು 100 ದೇವರನ್ನೆಲ್ಲ ನುಕಾಚೆ ದೂರ ನುಕಾಚೆ ಹಿಂಗೆ ಬೆಳೆಸ್ಬಿಟ್ಟಿದ್ರು ನಮ್ಮನ್ನು. ಕುವೆಂಪು ಅವರ ಹೋರಾಟದ ತರವಲ್ಲ ತಗ್ಗಿ ನಿನ್ನ ತಂಬೂರೀಶ್ವರ. 1 ತಿಂಗಳು ಹೆಂಗೆ ಪ್ರಚಾರಗಳು ಹೆಂಗಾಯ್ತು ಅಂದರೆ, ಅವತ್ತಿನ ಕಾರ್ಯಕ್ರಮ ಆಗುವಾಗ ಮೋಡ ಕವಿದ ವಾತಾವರಣ. ಅವತ್ತು ಸರಿ ಎಷ್ಟೇ ಎದುರ್ಕೊಂಡಿದ್ರು ಅಂದರೆ, ನಾವು 3 ಗಂಟೆಗೆ ಹೊಟ್ಟೋಗ್ಬಿಟ್ಟಿದ್ವಿ ಸ್ಟೇಜ್ ಮೇಲೆ. ನನಗೆ 4-5 ಗಂಟೆಗೆ ಬರ್ತಾರೆ, ಫುಲ್ ಟ್ರಾಫಿಕ್ ಜಾಮು, 1.5 ಲಕ್ಷ ಜನ ಪ್ಯಾಲೇಸ್ ಗ್ರೌಂಡಲ್ಲಿ ಇರ್ತಾರೆ. ಎಸ್
ಇದುವರೆಗೂ ಆಗಿಲ್ಲ, ಇನ್ ಮುಂದಕ್ಕೆ ಆಗೋ ಚಾನ್ಸ್ ಇಲ್ಲ. ಇಲ್ಲ. ಅದು ಒಂದು ಭಾವಗೀತೆಗೆ, ಎಸ್, ಸುಗಮ ಸಂಗೀತಕ್ಕೆ. ಅವತ್ತು ನಮ್ಮ ಸುಗಮ ಸಂಗೀತ ಟ್ರೆಂಡ್ ಶುರುವಾಗಿದೆ ಹರೀಶ್. ಅವತ್ತಿಂದ ಹೇಳಿದ್ನಲ್ಲ, ಅಶ್ವಥ್ ಸರ್ ಇರೋ ತನಕ ನಾನು ಇವತ್ತು ಹೇಳ್ತೀನಿ, ಸಿಂಹ ರಾಜ ನಮ್ಮನ್ನು ಹೆಂಗೆ ಬೆಳೆಸಿದ್ರು ಅಂದರೆ ಅವ್ರ ಶಿಷ್ಯರನ್ನಾಗಿ ನಾನು ಇವತ್ತು ಗರ್ವ ಇದೆ ನನಗೆ. ಯಾಕೆಂದರೆ ಇವಾಗ ಎಲ್ಲರೂ ನಾವು ಶಿಷ್ಯನಾಗಿ ತೊಗೊಂಡಿರಲಿಲ್ಲ. ಇವತ್ತು ಹೇಳ್ತೀನಿ, ಮಂಗಳ, ಸುಪ್ರಿಯಾ, ಪಲ್ಲವಿ, ಸುನೀತಾ, 4 ಜನ. ನೀ ಯಾವ ಕಾರ್ಯಕ್ರಮ ತೆಗೆದು ನೋಡು. ಹಾಂ, ಈ ಕಡೆ ವಿನಯ್ ನಾಡೆಕ್, ರವಿ ಮೂರು, ಪ್ರವೀಣ, ಪ್ರದೀಪ, ಇಷ್ಟೇ ಜನ. ಹೆಂಗೆ ಕಲಿಸ್ತಾ ಇದ್ರು ನಮ್ಮನ್ನು. ನಾವು ಎಷ್ಟು ಕೂತು ಕಲ್ತಿದ್ದಕ್ಕಿಂತ ಹರೀಶ ಕೇಳಿ ಕಲ್ತಿದ್ದು ಜಾಸ್ತಿ. ಸ್ಟೇಜ್ ಮೇಲೆ ಹೋಗುವಾಗ ಒಂದು ಲಿಸ್ಟು, ಇದಾದ್ಮೇಲೆ ಹಿಂಗೆ ಬರ್ಬೇಕು. ಸ್ಟೇಜ್ಗೆ ಹೋದ್ಮೇಲೆ ಬೇರೆನೇ ಲಿಸ್ಟು. ಆಡಿಯನ್ಸ್ ಪಲ್ಸ್ ತಗೊಂಡು ಚೆಕ್. ಆ್ಯಂಡ್ ಮ್ಯೂಸಿಷಿಯನ್ಸು ಹಾಗೆ ಇರ್ತಿದ್ರು. ಜೆರಾಲ್ ಸರ್ ಆಗಿರ್ಬೋದು, ಕೃಷ್ಣ ಉಡುಪ ಆಗಿರ್ಬೋದು, ಆ್ಯಂಡ್ NS ಪ್ರಸಾದ್ ಆಗಿರ್ಬೋದು, ಸುಧಾ ಸರ್ ಆಗಿರ್ಬೋದು, ಸುದರ್ಶನ್ ಸರ್ ಗಿಟಾರಿಸ್ಟ್. ಎಸ್, ನಮಗೆ ಹೀಸ್ ದ ರಥ ಸಾರಥಿ. ಯಾ. ಆ್ಯಂಡ್ ಹೆಂಗೆ ಅಂದರೆ ಹಂಗೆ ಹೋಗಿದ ತಕ್ಷಣ ಹಾಗೆ. ಆ್ಯಂಡ್ ಮರ್ಯಾದೆ, ಸುಗಮ ಸಂಗೀತ ಗಾಯಕರು ಎಂಥ ಮರ್ಯಾದೆ. US ಅಲ್ಲಿ 1 ತಿಂಗಳು ನಾನು ಸುಪ್ರಿಯಾ ಅಶ್ವಥ್ ಸರ್ ಜೊತೆ ಹಾಡಕ್ಕೆ ಹೋಗಿದ್ದು. ಬಟ್ ನೀವು ಅಕ್ಕದಲ್ಲಿ ಹಾಡಿದ್ರಿ ಅಲ್ವಾ? ಹೌದು, ಅಶ್ವಥ್ ಸರ್ ಜೊತೆ. ಎಸ್, ಕರೆಕ್ಟ್, ಐ ರಿಮೆಂಬರ್ ದಟ್. ಆ 1 ತಿಂಗಳು ಹಾಡಿದ್ದು ರೆಡ್ ಕಾರ್ಪೆಟ್ ನಮಗೆ. ಎಲ್ಲೋದ್ರು? ಹಾ, ಯಾವ ಸ್ಟೇಟಿಗೆ ಹೋದ್ರು. ಅಶ್ವಥ್ ಸರ್ ಬರ್ತಿದ್ದಾರೆ ಅಂದ್ರೆ ಹಂಗೆ ಒಂಥರ ಯಾವ ಹೀರೋನು ಕಡಿಮೆ ಇಲ್ಲ ಅಲ್ಲ. ಅಲ್ಲ, ಹೇಳಿದ್ನಲ್ಲ, ನಮ್ಗೆ ಅಶ್ವಥ್ ಸರ್ US ಅಲ್ಲಿ ಅಶ್ವಥ್ ಸರ್ ಬರ್ತಿದ್ದಾರೆ ಅಂದ್ರೆ ಹಂಗೆ ನಮ್ಗೆ ಸುಗಮ ಸಂಗೀತಕ್ಕೂ ಹಿಂಗಿರುತ್ತಾ ಅಂತ ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ. ಅಶ್ವಥ್ ಸರ್ ಹಾಗೆ. ಮತ್ತು ಫುಡ್ಡಲ್ಲೂ ಅಷ್ಟು. ಮತ್ತು ಹೆಣ್ಣು ಮಕ್ಕಳಿಗೆ ತುಂಬ ಮತ್ತು ಇನ್ನೊಂದೇನು ಗೊತ್ತಾ, ನಾನು ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ನಾನು ಸೀರೆ ಉಡೋದು ಕಲ್ತಿದ್ದೆ ಅಶ್ವಥ್ ಸರ್ ಪ್ರೋಗ್ರಾಮಲ್ಲಿ. ಹೌದು, ಅವ್ರಿಗೆ ಹೆಂಗೆಂದ್ರೆ ರೀ, ಇಷ್ಟು ದೊಡ್ಡ ಜರಿ ಇರ್ಬೇಕು ರೀ, ಸೀರೆ ಇಷ್ಟು ದೊಡ್ಡದಿರ್ಬೇಕು, ಹಣೆಗೆ ದೊಡ್ಡ ಕುಂಕುಮ ಇಟ್ಕೋಬೇಕು, ಹೂ ಮುಡ್ಕೋಬೇಕು. ನೋಡಿ ನಮ್ಮ ರತ್ನಮಲ್ಲ, ಕಸ್ತೂರಿ ಶಂಕರ್ ಎಲ್ಲ ಹೆಂಗಿರ್ತಾರೆ ನೋಡಿ. ಆ್ಯಂಡ್ ಹಿ ಯೂಸ್ ಟು ಟೆಲ್ ದಟ್. ಇವತ್ತು ನೀ ಎಲ್ಲಿಂದ ಎಲ್ಲಿಗೆ ನೋಡು, ನಾನಾಗಲಿ, ಮಂಗಳ ಆಗಲಿ, ಪಲ್ಲವಿ ಆಗಲಿ, ಸೀರೆ ಉಟ್ಕೊಂಡೇ ಬರ್ತೀರಾ ಹಾಡಕ್ಕೆ. ಎಸ್, ಅದು ಎಂಥದ್ದೇ ಆಗಿರಲಿ ಕಾರ್ಯಕ್ರಮ. ಹೌದು, ಕರೆಕ್ಟ್, ನೋಡಿದ್ದೀನಿ. ವಿ ವಾಂಟ್ ವೇರ್. ಅದು ನಮ್ಮ ಪಾಲಿಸಿ, ಅದೊಂದು ಗುರುಕುಲ. ಆ ಗುರುಕುಲದಿಂದ ಬಂದವರು ಅದು ಎಂಥದೇ ದೊಡ್ಡ ಸ್ಟೇಜ್ ಪ್ರೋಗ್ರಾಮಿಗೆ ಒಂಥರ ಒಳ್ಳೆ ಸೀರೆ, ಇದೊಂದು ನಾವೆಲ್ಲೂ ಬಂದಿಲ್ಲ. ಹೆಂಗ್ ಅನ್ಸುತ್ತೆ ಅಂದರೆ, ಅಶ್ವಥ್ ಅವ್ರನ್ನ ಇಂಡಸ್ಟ್ರಿನಲ್ಲಿ ಒಂದು ಸ್ಟಾರ್ ಪಟ್ಟ ತಂದು ಕೊಟ್ರಲ್ಲ, ಅವ್ರನ್ನ ಜನ ನೋಡಿದ ಬಗ್ಗೆ ಇದೆಯಲ್ಲ, ಅವ್ರ ವಾಯ್ಸು, ಅವ್ರ ಟೆಕ್ಸ್ಚರು, ಅಥವಾ ಸೆಲೆಕ್ಟ್ ಮಾಡ್ಕೊಂಡಿದ್ದ ಹಾಡು, ಸಂಗೀತ ನಿರ್ದೇಶನವೋ ಅಥವಾ ವ್ಯಕ್ತಿತ್ವವೋ, ಏನು ಅನ್ಸುತ್ತೆ? ಎಲ್ಲವೂ ಅವ್ರ ಸಂಗೀತ ನಿರ್ದೇಶನ ಫಸ್ಟ್ ಆಫ್ ಆಲ್ ಒಂದಕ್ಕಿಂತ ಒಂದು ಅದ್ಭುತ. ಇವತ್ತಿಗೂ ನೀನು ನಂಬ್ತೀಯೋ ಬಿಡ್ತೀಯೋ, ನಾನು ಇವತ್ತಿಗೂ ನನ್ನ ಕಾರ್ನಲ್ಲಿ, ನಾನು ನನ್ನ ಗಂಡ ಕೂತ್ರೆ ಕಾರ್ನಲ್ಲಿ ಪ್ಲೇ ಆಗಿದೆ ಭಾವಗೀತೆಗಳು ಅಶ್ವಥ್ ಸರ್ದು, ರತ್ನಮಾಲ ಪ್ರಕಾಶ್ದು ಎಲ್ಲನೂ. ಆ್ಯಂಡ್ ಹೌದು, ಅವ್ರ ಆ್ಯಂಡ್ ಹೀ ಈಸ್ ವೆರಿ ಸ್ಟ್ರೈಟ್ ಫಾರ್ವರ್ಡ್. ಯಾರಿಗೂ ಹಿಂಗಂದಿದ್ದೇ ಇಲ್ಲ, ನಾನು ಹಾಡ್ತೀನಿ ನೀವು ಕೇಳಿ ಅಷ್ಟೇ, ಆ ಲೆವೆಲ್. ಅಂದರೆ ಅಷ್ಟು ಘನತೆ ಇತ್ತು. ಹೌದು, ಹಂಗಿತ್ತು. ಅಂದರೆ ಅಥಾರಿಟಿಲಿ ಹೇಳೋದು. ಎಸ್, ಅಂದರೆ ಹೌದು, ನಾನು ಹಿಂಗೆ ಇರ್ತೀನಿ. ಆ್ಯಂಡ್ ಮತ್ತು ಆ ವರ್ಚಸ್ಸು ಅಷ್ಟೇ. ಆ್ಯಂಡ್ ಹೆಣ್ಮಕ್ಳು ನಾವು ಗೌರವವಾಗಿ ನೋಡ್ತಿದ್ರು. ನಾವು ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಅವ್ರ ಜೊತೆಗೆ ನಮಗೂ ಹಿಂಗೆ ಬರೋದು ನಮಸ್ಕಾರ. ಐ ಡೋಂಟ್ ನೋ ವೈ. ನಾನು ಹತ್ರದಿಂದ ಗಮನಿಸಿದಾಗೆ ಈ ಅಂಜಿಕೆ ಅನ್ನೋ ಪದ ಇಲ್ಲೇ ಇಲ್ಲ ಅವ್ರ ಹತ್ರ. ನೋ ವೈ. ಎಲ್ಲರೂ. ಮತ್ತೆ ಒಬ್ಬ ಕೃಷ್ಣ ಉಡುಪಂಗೂ ಅದೇ ಮರ್ಯಾದೆ. ಕೀಬೋರ್ಡ್, ಕೃಷ್ಣ ಉಡುಪ ಕೀಬೋರ್ಡ್, ಕೃಷ್ಣ ಉಡುಪಂಗೂ ಅದೇ ಮರ್ಯಾದೆ, ಜೋಗಿ ಸುನೀತಂಗೂ ಅದೇ ಮರ್ಯಾದೆ, ಜೆರಾಲ್ಡ್ಗೂ ಮರ್ಯಾದೆ. ಮತ್ತೆ ಅಶ್ವಥ್ ಸರ್ಗೆ ಒಬ್ಬ ಗೋಪಾಲ ಅಂತ ಒಬ್ಬ ಇದೆ, ನಿಮ್ಗೆ ಗೊತ್ತಿರ್ಬೋದು. ಗೋಪಾಲಂಗೂ ಅದೇ ಮರ್ಯಾದೆ. ಎಲ್ಲ ಕಾರ್ಯಕ್ರಮ ಆದ್ಮೇಲೆ ಅವ್ರು ಎಷ್ಟು ದೊಡ್ಡ ವ್ಯಕ್ತಿತ್ವ ಅಂದ್ರೆ, ನಮ್ದ್ರಲ್ಲಿ ಒಬ್ಬ ಗೋಪಾಲ ಅಂತ ಇದ್ದಾನೆ, ಅವನಿಲ್ದೆ ನಾವು ಕಾರ್ಯಕ್ರಮ ಮಾಡಲ್ಲ. ಬಾರೋ ಬನ್ನಿ, ಯಾವತ್ತು ಬಾರೋ ಅಂದ್ರೆ ಬನ್ನಿ ಗೋಪಾಲ ಅಂದಿದ ತಕ್ಷಣ. ಮತ್ತೆ ನಾವು TT ಯಾವಾಗಲೂ ಭೈರವ ಟ್ರಾವೆಲ್ಸ್ ಅಂತ ಮಾಡ್ತಾ ಇದ್ವಿ. ಆ TT ಕರ್ಕೊಂಬಂದವ್ರಿಗೆ ಮತ್ತು ಅವ್ರು ಎಷ್ಟು ಆ TT ಡ್ರೈವರ್ಗೂ ಅವತ್ತಿನ ಶಾಲ್ ಏನಿರುತ್ತೆ ಅದನ್ನು ಕೊಟ್ಬಿಟ್ಟು ಹೋಗ್ತಾಯಿದ್ರು. ಅದೆಲ್ಲ ನಾವು ಅಲ್ಲಿಂದನೇ ಕಲ್ತಿರೋದು. ಚಂದ್ರ ಆಂಟಿನೂ ಅಷ್ಟೇ ನಮ್ಮನ್ನು ಇವತ್ತಿಗೂ ಪ್ರೀತಿಯಿಂದ ಬಂದರೆ ಬಾರೆ ಏನು ಮಾಡಿಕೊಡ್ಲೆ, ಇವತ್ತಿಗೂ ನಾವು ಅವ್ರ ಮನೆಗೆ ಹೋಗ್ತೀವಿ, ಪ್ರೀತಿಯಾಗಿ ಮಾತಾಡ್ತೀವಿ. ಚಂದ್ರ ಆಂಟಿ ಆಗಿರ್ಬೋದು, ಸಹನಾ ಆಗಿರ್ಬೋದು, ತುಂಬ ಪ್ರೀತಿಯಾಗಿ ಮಾತಾಡ್ತೀವಿ. ತುಂಬ ನೆನಪಿದೆ ಶಿವಾಗ್ಲು. ಆ್ಯಂಡ್ ಹೇಳಿದ್ನಲ್ಲ, ನಾವು ನಮ್ಮ ಮನೆ ಅನ್ನೋ ಥರ ಹೋಗ್ತಾ ಇದ್ವಿ. ಅಡುಗೆ ಮನೆಗೆಲ್ಲ ಹೋಗಿ ಬಿಸಿಬೇಳೆ ಬಾತ್ ಒಂಚೂರು ಎಕ್ಸ್ಟ್ರಾ ಹಾಕ್ಕೊಂಡು, ಬೂಂದಿ ಹಾಕ್ಕೊಂಡು, ಕಾಫಿ ಹಾಕ್ಕೊಂಡು ಎಲ್ಲ ಬರ್ತಿದ್ವಿ. ಸೊ ಈ ಎಲ್ಲ ಹಾದಿಯಲ್ಲೂ ಇದ್ದದ್ದು
ನಾನು ಕಲಿತಾ ಇದ್ದೀನಿ, ಹಾಡ್ತಾ ಇದ್ದೀನಿ, ಪರ್ಫಾರ್ಮ್ ಮಾಡ್ತಾ ಅಲ್ಲ, ಇದ್ದೀನಿ. ಮತ್ತೆ ನಾನು ತುಂಬಾ ಒಳ್ಳೆ ಪರಿಸರದಲ್ಲಿದ್ದೆ. ಕರೆಕ್ಟ್. ನನ್ಗೆ ಆ ಫಿಲಮ್ ಆರ್ಕೆಸ್ಟ್ರಾ ಬಿಟ್ಟಿದ್ದು ಸ್ವಲ್ಪ ಮಟ್ಟಿಗೆ ನಂಗೆ ಬೇಜಾರಾದ್ರೂ ಅಂಡ್ ಈವಲ್ಲೂ ನನ್ಗೆ ಇಮಿಡಿಯೇಟ್ ಆಗಿ ಬಂದು ಸಿಕ್ಬಿಡ್ತು. ಇಲ್ಲೆಲ್ಲೂ ಯಾವ ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಮನ್ನ ನೋಡಿಲ್ವಾ ಎಲ್ಲಿ? ಈ ಸಂದರ್ಭದಲ್ಲಿ? ಇಲ್ಲ. ಸ್ಟೇಜ್ ಪ್ರೋಗ್ರಾಮ್ ಇಲ್ಲ. ಯಾವುದೇ ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟರ್ ನಿಮ್ಮನ್ನ ನೋಡ್ಲೇ ಇಲ್ವಾ? ಇಲ್ಲ, ನೋಡ್ಲಿ. ಫಿಲ್ಮ್ ಪ್ರೊಡ್ಯೂಸರ್ ನಿಮ್ಮನ್ನ ನೋಡೇ ಇಲ್ವಾ? ಇಲ್ಲ. ಅಲ್ಲ, ಹೇಳಿದ್ನಲ್ಲ, ನಾವು ಗೋಷ್ಠಿಲಿ ಇರ್ತಿದ್ವಿ ಹರೀಶ. ಸಿಕ್ಕಿದ್ರೆ ಒಂದೊಂದು ಸೋಲೋ ಸಿಗ್ಬೋದು ಇಷ್ಟ. ಸೊ ಆ ಗೋಷ್ಠಿನೇ ನಮ್ದು ಒಳ್ಳೆ ಸೋಲೋ ಪರ್ಫಾರ್ಮೆನ್ಸ್ ತರ ಇತ್ತು. ಅಂದ್ರೆ ಗೋಷ್ಠಿಲಿ ಹೆಂಗೋ ಹಾಡ್ಬಿಡಂಗ್ ಇರ್ತಿರ್ಲಿಲ್ಲ. ಅಂಡ್ ಯೂಶಲಿ ಸರ್ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಒಬ್ಬರ ಕೆಲೆ ಆಡಿಸ್ತಾ ಇದ್ರು. ಹಾಡ್ತಾ ಇದ್ದಿದ್ದು ನಾವು ಗುಂಪಾದ್ರೂ ಒಬ್ಬೊಬ್ರ ಕೆಲೆ ಹಾಡಿಸ್ತಾ ಇದ್ರು. ಬಟ್ ಸಿಂಕ್ ಆಗ್ಬೇಕು. ಆ್ಯಂಡ್ ಹೆಂಗೆ ನೀ ಎಲ್ಲಿಂದ ಬೇಕಾದ್ರೆ ಯಾವ್ದು ವಿಡಿಯೋ ತೆಗೆದು ನೋಡಿ, ನಮ್ಮ ಸುಪ್ರಿಯಂದಾಗ್ಲಿ ಮಂಗಳಂದಾಗ್ಲಿ ಒಂದೇ ಧ್ವನಿ ಯಾವತ್ತೂ ಕೇಳಿಸಿಲ್ಲ. ಅವ್ರೊಬ್ಬೊಬ್ಬರೇ ಹಾಡ್ದಾಗ ಕೇಳಿಸಿರ್ಬೋದು, ಬಟ್ ಗೋಷ್ಠಿಲಿ ಯಾವತ್ತೂ ಕೇಳಿಸಿಲ್ಲ. ದಟ್ ಇಸ್ ನನಗೆ ನಾನು ನೆಕ್ಸ್ಟ್ ನಾನು ಫಿಲಮ್ ಫೀಲ್ಡ್ಗೆ ಕೋರಸ್ ಎಂಟರ್ ಆದಾಗ ಅದು ನನಗೆ ಹೆಲ್ಪ್ ಆಗಿತ್ತು. ಈ ಗ್ಯಾಪಲ್ಲಿ ಮದುವೆ ಯಾವಾಗ ಆಗಿದ್ದು? ನಾನು ವೆನ್ ಐ ಆಮ್ 22. ಅಷ್ಟೇ ಮದುವೆ ಬಿಟ್ರಾ? ಹೇಳಿದ್ನಲ್ಲ, ಅದೂ ಅಷ್ಟೇ. ಅದು ಹೇಳಿದೆ, ಇಲ್ಲಿಂದ ಫಿಲ್ಮ್ ಫೀಲ್ಡಿಗೆ ಎಂಟ್ರ್ ಆದ್ನ, ಅಲ್ಲಿ ಕೋರಸ್. ಅಪ್ಪ ಏನು ಮಾಡಿದ್ರು, ಈಗ ಓಕೆ, ಬಿಫೋರ್ ದಟ್ ಅಂದ್ರೆ ಫಿಲ್ಮ್ ಬೇಡ, ಸುಗಮ ಸಂಗೀತ, ಶಾಸ್ತ್ರೀಯ ಸಂಗೀತ, ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ವಚನ. ವೈ ಅಗೇನ್ ಯೂ ಟರ್ನ್ ಯಾಕೆ ಅಂತಂದ್ರೆ, ಸ್ವಲ್ಪ ದಿವಸ ಆದ್ಮೇಲೆ ಅದು ಒಲ್ವಿ ಇರದೇ ಇರುತ್ತೆ. ಅಪ್ಪ ಏನು ಮಾಡಿದ್ರು, ಅಪ್ಪ ಮತ್ತೆ ಹಂಸಲೇಖ ಸರ್ ಒಳ್ಳೆ ಸ್ನೇಹಿತರು, ಅಂದ್ರೆ ಪರಿಚಯ ನಮ್ಮ ಅಪ್ಪಂಗೆ. ಸೊ ಹಾಗಾಗಿ ನಾಟಕದ್ದು ರಂಗಭೂಮಿ ಅಪ್ಪ ಅವ್ರು ಸರ್ ಹಂಸಲೇಖ ಸರ್ ನಾಟಕಗಳೆಲ್ಲ ಮಾಡ್ತಿದ್ರಲ್ಲ, ಅಪ್ಪ ಮತ್ತು ಕುಬಿ ಮತ್ತು ಇಯಾಲ ಈ ನಾಟಕಗಳೆಲ್ಲ ಮಾಡ್ತಾ ಇದ್ರು ಅಪ್ಪ. ಸೊ ಹಾಗಾಗಿ ಉಮಾಶ್ರೀ ಮೇಡಮು ಪರಿಚಯ ಇದ್ರು ಅಪ್ಪಂಗೆ. ಸೊ ಹಾಗಾಗಿ ಅಪ್ಪ ಹಂಸಲೇಖ ಸರ್ ನಮ್ದ್ರಲ್ಲಿ ಇದೆಯಲ್ಲ, ಯುಗಾದಿ ಹಬ್ಬ ಆದ್ ಮಾರ ದಿವಸ ವರ್ಷದ ಹೆಚ್ಚು ಅಂತ ಏನಾಗುತ್ತೋ ಅದು ವರ್ಷ ಎಲ್ಲ ವರ್ಷ ಯುಗಾದಿ ಹಬ್ಬ ಆದ್ ಮಾರ ದಿವಸ ನಮ್ಮಪ್ಪ ಆಕಾಶ್ ಸ್ಟುಡಿಯೋ ಕರ್ಕೊಂಡು ಹೋದ್ರು. ಆಕಾಶ ಶೇಷಾದ್ರಿಪುರ ಸರ್ಕಲ್. ಎಸ್, ಅಲ್ಲಿ ದೊರೆ ಚಿತ್ರದ ನಡೀತಾ ಇತ್ತು. ಶಿವರಾಜ್ ಆಗೋ ಬಂದನು ಅಲ್ಲಿ ಮಂಗಳ ಆಂಟಿ, ಸುಜಾತಾ ಪ್ರಸಾದ್ ಎಲ್ಲ ನಮ್ಮಪ್ಪ ಹೋಗಿ ಸರ್ ಸಿಕ್ಕಾಬಟ್ಟೆ ಬ್ಯುಸಿ. ಆವಾಗ ಸರ್ನ ನೋಡೋಕ್ಕೆ ನಾವು ಎಷ್ಟು 9 ಗಂಟೆ 10 ಕಾಲಿಗೇನೋ ಹೋಗಿದ್ದಕ್ಕೆ ಸರ್ ಸಿಕ್ಕಿದಾಗ ಮಧ್ಯಾಹ್ನ 1 ಗಂಟೆ. ಅವಾಗ ಕುತ್ಕೊಂಡು ಆಕಾಶ ಸ್ಟುಡಿಯೋದಲ್ಲಿ ಕುತ್ಕೊಂಡು ನನಗೆ ಏನಯ್ಯ ಹೋಗೋರೆಲ್ಲ ದೇವ ಸರು, ಡ್ರಮ್ಸ್ ದೇವ ಅವರು ಎಲ್ಲ ಹೋಗಿ ಬಂದು ಮಾಡ್ತಾಯಿದ್ರು. ಸರಿ ಏನು ಒಂದು ಆಮೇಲೆ ಬಂದರು. ಏನಪ್ಪ ಅಂತ, ನನ್ನ ಮಗಳು ಈಗ SLC ಮುಗೀತು, ಇವಾಗ ಕಾಲೇಜ್ಗೆ ಹೋಗ್ತಾ ಇದ್ದಾಳೆ, BA in ಮ್ಯೂಸಿಕ್ ಮಾಡ್ಕೊಳ್ತಾ ಇದ್ದಾಳೆ ಮಹಾರಾಣಿ ಆರ್ಟ್ಸ್ ಕಾಲೇಜಲ್ಲಿ. ಅದು ನಾನು ಹೇಳ್ಬೇಕು, ನೀನು ಹೇಳೋದಲ್ಲ. ಅಪ್ಪ ಒಳ್ಳೆ ಸಿಂಗರು, ಚೆನ್ನಾಗಿ ಆಡ್ತಾಳೆ ಅಂದರು. ಎಲ್ಲ ನೋಡಿದ್ರಲ್ಲ ಅಪ್ಪ, ಅದು ನೀನಲ್ಲ, ನಾನು ಹೇಳಬೇಕು. ಸರಿ, ಆಮೇಲೆ ನನಗೆ ಏನು ಹಿಂಗಂತಾರಲ್ಲ, ಬಟ್ ನಮ್ಮ ಅಪ್ಪಂಗೆ ಹೆಂಗೆ ಕಲಾವಿದ್ರು ಏನಂದ್ರು ನಮ್ಮ ಅಪ್ಪಂಗೆ ಆಶೀರ್ವಾದ ಅಂತಾರ ಅಂತಂದ್ರು. ಏನಮ್ಮ ನಿನ್ನ ಹೆಸರು ಅಂತಂದ್ರು. ಸರ್ ಸುನೀತಾ ಅಂತ. ಏನಮ್ಮ ನನ್ನ ಹೆಸರು ಅಂತ. ಸರ್ ಸುನೀತಾ ಅಂತ. ಸರ್ ನೋಡು, ಅಲ್ಲಿದಾರಲ್ಲ ಅವ್ರು ಯಾವ ಹಿನ್ನೆಲೆ ಗಾಯಕಿಯರು ಕಮ್ಮಿ ಇಲ್ಲ. ಅಂದರೆ ಮಂಗಳ ಆಂಟಿ, ಸುಜಾತಾ ಪ್ರಸಾದ್ ಅವ್ರನ್ನೆಲ್ಲ ತೋರಿಸ್ತು. ಸ್ವಲ್ಪ ದಿವಸ ಅಲ್ಲಿ ಅವ್ರ ಜೊತೆ ಇರು, ಅಂದರೆ ಕೋರಸ್ ಎಲ್ಲ ಹಾಡ್ಕೊ, ಆಮೇಲೆ ನೀನು ಪ್ಲೇಬ್ಯಾಕ್ ಸಿಂಗರ್ ಆಗುವಂತೆ, ಅದೆಲ್ಲ ಫಸ್ಟ್ ಕಲಿಬೇಕಿಲ್ಲಿ ಅಂತ. ಆಯಿತು ಸರ್ ಅಂತ. ಆವಾಗ ನಮಗೆ ಇವರು ಯಾರು ಡ್ರಮ್ಸ್ ದೇವ ಇವರೆಲ್ಲ ಬರೋರು, ಚಿನ್ನ ಅಂತೆಲ್ಲ ಕಿವೋಗ ಇವ್ರನ್ನ ಕರೆದ್ಬಿಟ್ಟು ಅಲ್ಲಿ ಪರಿಚಯ ಮಾಡಿಸೋರನ್ನ ಅಂತ. ನಾನು ಹೋದೆ. ಪಾಪ ಮಂಗಳ ಆಂಟಿ ಎಲ್ಲ ದೇ ಆರ್ ವೆರಿ ಸ್ವೀಟ್, ಬಾ ಪುಟ್ಟಿ ಅಂತೆಲ್ಲ ನೀವೇ ಚಿಕ್ಕವರು, ನಾನೇ ಚಿಕ್ಕವಳು. ಬಾ ಪುಟ್ಟಿ ಅಂತೆಲ್ಲ ಏನು ಹಿಂಗೆ ಹಾಡ್ತೀವಿ. ಅವಾಗ ಸುಮ್ಮನೆ ಹಾಗೆ ಹಾಡು, ತುಂಬ ಚೆನ್ನಾಗಿ ಹಾಡ್ದು. ಅಲ್ಲಿಂದ ನಂದು ಕೋರಸ್ಸು ಶುರು ಆಗಿತ್ತು. ಯಾವುದು ಫಸ್ಟ್ ಕೋರಸ್? ಯಾವುದು? ಅದೇ ದೊರೆ. ಆಮೇಲೆ ಹೇಳಿದ್ನಲ್ಲ ನಿಂಗೆ ತಂದಿದೆ. ಎಸ್, ಸಮ್ ಅಂತ ಅಷ್ಟು ಅದ್ರೊಳಗಡೆ ಸಮ್ ಅಂತ ಬೇರೆ ಒಂದು ಶುರು ಮಾಡಿದ್ರು. ಅಲ್ಲಿ ಕೋರಸ್ ಸಿಂಗರ್ಸ್ಗೆ ಇಂಟರ್ವ್ಯೂ ಆಗಿ ಆಮೇಲೆ ಅಲ್ಲಿ ಬರ್ಬೇಕಿತ್ತು. ಸೊ ಅದು ಆಗಿ ಕೋರಸ್ಸಿಗೆ ಎಂಟ್ರಿ ಆಯ್ತು. ಓಕೆ, ಈಗ ಕನ್ನಡ ಇಂಡಸ್ಟ್ರಿಲಿ ಕೋರಸ್ಸಿಂಗಿಗೆ ಬಂದ್ರಿ. ಎಸ್, ಒಂದಷ್ಟು ಫೇಮಸ್ ಸಾಂಗು ಆ ಕೋರಸ್ ಅಲ್ಲಿ ನೀವಿದ್ದೀರಾ. ಎಸ್, ಯಾವ್ಯಾವುದು? ಎಷ್ಟೊಂದೇ ಹೇಳ್ತೀನಿ. ದೊರೆ ಆಯ್ತಾ, ಆಮೇಲೆ ಫೇಮಸ್ ಸಾಂಗು ಕೋರಸ್ ಅಲ್ಲಿ ಹಾಡನ್ನ ಹಾಡಿದ್ದು ಅಂತ, ಆ ಪಾಠ ಹಾಡಿದ್ದು ಅಂತ. ಆ ಪಾಠ ಹಾಡಿದ್ದು ಸುಮಾರಿದ್ದೆ ಕಣೋ, ಹೇಳಕ್ ಗೊತ್ತಾಗ್ತಿಲ್ಲ. ರಾಜೇಶ್ ರಾಮನಾಥ್ ಜೇನಿನ ಹೊಳೆ ಇದೆ, ಹಳ್ಳಿ ಲವಣಿ ಅದು ಹೇಳಿದ್ದೆ ನಿಂಗೆ ಹೋದ್ಸಲ. ಅದೊಂದು ರಾಜೇಶ್ ರಾಮನಾಥನ್ ಸರ್ದು, ವಿ ರವಿಚಂದ್ರನ್ ಸರ್ದು ಮಲ್ಲ. ಯಾವ ಪಾಠ? ತಚ್ಚಂ ಅದೊಂದು ಬರುತ್ತೆ ಗೊತ್ತಾ? ಓ ಸುಮಾರಿದೆ ಮರ, ಆಮೇಲೆ ಲಿಂಕ್ ಕಳಿಸ್ತೀನಿ. ನೆನಪಿರೋದು ಹೇಳ್ತೀನಿ.
ಹಂಸ ಮಂಜುನಾಥ. ಹೇ ಹೇ ಬಿಂದಿಗೆ ಥಳಕು ಪಳಕು ಬಿಂದಿಗೆ ತುಂಬು ಬಿಂದಿಗೆ ತುಳುಕೋದು ಎಂದಿಗೆ ಅಷ್ಟೊಳಗೆ ಗುರು ಸೇರ್ತಿದ್ದೆ. ಅವಳ ಒಲವನ ಸುನ್ 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 ಸುನ್. ನಾನು ಚೈತ್ರ ಆಪ್ತ ರಕ್ಷಕದಲ್ಲಿ ಅದೇ ಇದಿದೆಯಲ್ಲ, ನಾನು ಸುಜಾತಾ ಪ್ರಸಾದ್ ಚೈತ್ರ. ಇನ್ನೊಂಚೂರು ಆಡ್ಬಿಡುತ್ತಾನೆ. ಅದೇ ಹಿಂಗ್ ಕೊಟ್ಬಿಟ್ಟು ಹಿಂಗ್ ತಗೊಂಡ್ಬಿಡ್ತಾ ಇದ್ದೀರಾ ನೀವು. ಅದೊಂದು ಹಾಡು. ಆಮೇಲೆ ಇದು ಸಖತ್ತಾಗಿದೆ ಹಾಲಿವುಡ್ ಅದೊಂದು. ಆಮೇಲೆ ಕಾವೇರಿಗೆ ಕಾಲುಂಗುರ ತೋಡಿಸಿ ಕಲ್ಯಾಣ್ ಸರ್ದು ಕೊಡಚಾದ್ರಿಗೆ. ಬಟ್ ಯಾವ ಪಾಠ ಅದ್ರಲ್ಲಿ? ಇಲ್ಲ ಆಮೇಲೆ ಪ್ಯಾರಿಸ್ ಪ್ರಣಯ ಸ್ಟೀಫನ್ ಸರ್ದು ಎಲ್ಲ. ಪ್ಯಾರಿಸ್ ಪ್ರಣಯದಲ್ಲಿ 1 foot distance ವೆರಿ ವೆರಿ ನಾನ್ ಸೆನ್ಸ್ ಅದ್ರಲ್ಲಿ ಅದೆಲ್ಲ ಆಡ್ರದು. ಒಪೆರಾ ಇದೇನಿದು? ಒಪೆರಾ ಬರುತ್ತಾ ಒಪೆರಾ ನಿಮ್ಗೆ? ಹಾಡಿಸ್ತಾ ಇದ್ರು ನಮ್ ಕೈಲಿ. ಇವಾಗೆಲ್ಲ ಇದು ಅವಾಗೆಲ್ಲ ಇವಾಗೇನ ಒಪೆರಾ ಆಡೋದಂದ್ರೆ ಮೌರ್ಯದಲ್ಲಿ ಏನೋ ಒಂದು ಹಾಡಿದೆ, ಉಸಿರಾಗುವೆ ಹಸಿರಾಗುವೆ ಅದೊಂದು ಹಾಡಿದೆ. ಹಿಂಗೆ ವಾವ್. ಹಾಡು ಕೇಳಿಸ್ಕೋಬೇಕಾದ್ರೆ ನೆನಪಿಸ್ಕೋಬೇಕು ಸುರಿತನ. ಅದು ಆ ಹಾಡು ಹೆಂಗ್ ಹಾಡ್ತಿದ್ವಿ ಗೊತ್ತಾ, ಅದು ಗಂಟ್ಲೆಲ್ಲ ಎಲ್ಲ ನೋವು ಬಂದ್ಬಿಡೋದು ನಮ್ಗೆ. ಬಟ್ ಹರಿ ಸರ್ ಟೇಕ್ ಮಾಡ್ತಾ ಇದ್ದಿದ್ದು ಒಂದ್ಸಲ, ಹರಿಕೃಷ್ಣ. ಅದು ಅಷ್ಟು ಸರ್ ಹರಿ ಸರ್ದು ಅಷ್ಟು ಜೊತೆಯಲ್ಲಿ ಫಸ್ಟ್ ನೆಕ್ಸ್ಟ್ ಲೆವೆಲ್ ಎಲ್ಲ ರೀ ರೆಕಾರ್ಡ್. ಆಮೇಲೆ ಇದು ಅದು RP ಪಟ್ನಾಯಕ್ದು ಅದೇ ಅದೊಂದು ಏನು ಅದು ಯಾವ್ದೊಂದು ಮರ್ತೋಗಿದೆ, ಕ್ಷಣ ಆ ಕ್ಷಣದಲ್ಲಿ ಸಾಂಗ್ಸ್ ಎಲ್ಲ ನಾನೇ ಹಾಡಿರೋದು. ಅದ್ರ ಎಷ್ಟೊಂದಿದೆ ನೆನಪಾಗ್ತಿಲ್ಲ, ಅಷ್ಟು ಹಾಡ್ತಿದ್ವಿ ನಾವು. ಎಷ್ಟು ಬಿಟ್ಟು ಯಾವ್ದು ನೆಕ್ಸ್ಟ್ ಸರಿ ಕೇಳ್ಬೇಕಾರೆ ನಮ್ಮವ್ರೆಲ್ಲ ನೆನಪಿಸ್ಕೊತೀವಿ. ಈ ಬಿಟ್ಟು ಇವ್ರು ಹಾಡಿರೋದು, ಈ ಬಿಟ್ಟು ಇವ್ರು ಹಾಡಿರೋದು. ನಿಂಗೆ ಒಂದು ಕೆಲಸ ಮಾಡಿ ರೆಕಾರ್ಡ್ ಮಾಡಿ ಕಳಿಸ್ಬಿಡ್ತೇನೆ, ಯಾಕಂದ್ರೆ ಅಷ್ಟಿದೆ ತಲೆನಲ್ಲಿ. ಇನ್ಯಾವ್ದು ಫೇಮಸ್ ನೆನಪಾದ್ರೆ ಮೌರ್ಯ ಇದೆ, ಅದೇ ಹೇಳದ್ನಲ್ಲ ಅದೊಂದು. ಹೀರೋ ವೈಸ್ ಹೇಳ್ತೀನಿ ಅಟ್ಲೀಸ್ಟ್ ನೆನಪಾಗತ್ತಾ ಅಂತ. ರವಿಚಂದ್ರಂದು ಅದೇ ಮಲ್ಲ ತತ್ ಆ ಒಂದು ಕ್ಲಾಸಿಕಲ್ ಬೇಸ್ ಸಾಂಗ್ಸ್ ಇದೆ. ಹೌದು ಅದೊಂದು ಹಾಡಿದ್ವಿ. ಅಂಡ್ ಆಮೇಲೆ ಇದು ತನ್ನಾನಿ ರವಿಚಂದ್ರನ್ ಸರ್ದು ಮತ್ತೆ ಇವ್ರು ಶಶಿಕುಮಾರ್ದು ಒಂದು ಅದೊಂದು ಸುಮಾರಿದೆ. ಅಂಬಿ ಸರ್ದು ಜಾಸ್ತಿ ಇದೆ. ಈಗ ಮಾಡಿ ಮೊನ್ನೆ ಒಂದು ಹಾಡಿದ್ವಲ್ಲ, ಅಂಬಿ ನಿಂಗೆ ವಯಸ್ಸಾಗಿದೆ, ಅದ್ರಲ್ಲಿ ಒಂದು ಕೋರಸ್. ನಾ ತುಂಬಾ ಕೋರಸ್ ಆಮೇಲೆ ಕಮ್ಮಿ ಮಾಡ್ಬಿಟ್ಟೆ. ಆಮೇಲೆ ಹಾಡು ಅನುಪಂಗೆ ಸುಮಾರು ಹಾಡಿದ್ದೀನಿ. ಇದು ಅದು ಶ್ರೀ ಮಂಜುನಾಥದಲ್ಲಿ ಅದು ಹಾಡಿದೀನಿ ಅನುಪಂಗೆ. ಗುರು ಸರಿಗೆ ಹಾಡಿದೀವಿ, ಸುಮಾರು ಹಾಡಿದೀವಿ. ಬಟ್ ನೆನಪ ಎಷ್ಟು ಹಾಡಿರ್ಬೋದು ಕೋರಸ ಬೇಜಾನು ಒಂದು 2-2.5 ಸಾವಿರದ ಮೇಲಿದೆ. ಮಂಜುನಾಥನೇ ಹೇಳಿದ್ನಲ್ಲ, ಮಂಜುನಾಥ 1.5 ತಿಂಗಳು ಹಾಡಿರೋದು ನಾವು. ರೆಕಾರ್ಡಿಂಗು, ಸಾಂಗ್ ರೆಕಾರ್ಡಿಂಗು ಎಲ್ಲ. ಅವಾಗೆಲ್ಲ ಈಗಿನ ಥರ ಟೆಕ್ನಾಲಜಿ ಇಲ್ಲ. ನಾ ಹೇಳಿದ್ನಲ್ಲ, ಮಂಜುನಾಥ ಟೈಮಲ್ಲಂತೂ ಬರ್ಕೊಂಡು ರಾಗಾಧಾರಿತ ರೆಕಾರ್ಡಿಂಗ್ ಬರೆ. ಆಮೇಲೆ ಕಲ್ಯಾಣ್ ಸರ್ದು ಒಂದು ಹಾಡು ಬಂದು ಶ್ರುತಿ ಮೇಡಮ್ದು, ಮಲ್ಲಿ 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 ಮಲ್ಲಿಗೆ 7 ಸುತ್ತಿ ನದುಂಡು ಮಲ್ಲಿಗೆ. ಆ್ಯಂಡ್ ಇಡೀ ಫಿಲಮ್ ಕಲ್ಯಾಣಿ ರಾಗದಲ್ಲಿ ರೆಕಾರ್ಡಿಂಗ್ ಮಾಡಿದ್ದು. ಕಲ್ಯಾಣ್ ಸರ್ದು ಫಸ್ಟ್ ಡೆಬ್ಯೂ ಅಂತ. ಇಡೀ ಸಿನಿಮಾ ಕಲ್ಯಾಣಿ ರಾಗದಲ್ಲಿ ಮಾಡಿದ್ದು. ಮಲ್ಲಿ 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 ಮಲ್ಲಿಗೆ 7 ಸುತ್ತಿ ನದುಂಡು ಮಲ್ಲಿಗೆ ಅದು ಕಲ್ಯಾಣ್ ಸರ್. ಆಮೇಲೆ ಚಂದ್ರಮುಖಿ ಪ್ರಾಣಸಖಿ ಅದು ನೋಡಿ, ಅದರಲ್ಲೂ ಹಾಡಿದ್ದೀವಿ. ಚಿಗುರು ಕೊಂಬೆ ನವಿರು ಅದ್ರಲ್ಲಿ ಕೋರಸ್ ಬರುತ್ತಲ್ಲ, ಅದು ನಾವು ಹಾಡಿದ್ದು. ನಾನ ತಾನಿ ನಾನ. ಆಮೇಲೆ ಜನುಮದ ಗೆಳತಿ ನೋಡಿ, ಒಂದೊಂದಾಗಿ ನೆನಪಾಗ್ತದೆ. ಜನುಮದ ಜೋಡಿ ನೀನು ಕನಕ ಕನಕ ಅದ್ರಲ್ಲಿ ಫಸ್ಟ್ ಬರುತ್ತೆ. ಅದೆಲ್ಲ ಹಾಡಿದ್ದು. ಯಪ್ಪ ಅಯ್ಯೋ ಹೇಳಿದ ಒಂದೊಂದು ಹಾಡು ಹಾಡ್ತಿದ್ರೆ ಎಲ್ಲ ಇಷ್ಟ. ನಾನು ಯೂಶ್ವಲಿ ನಾನು ಕುಶಲ ಸಿಕ್ಕಿದಾಗ ಅದೇ ಮಾತಾಡ್ತಾ ಇರ್ತೀವಿ. ಒಂದೊಂದು ಫಿಲಮ್ ರೆಕಾರ್ಡಿಂಗ್ ನೋಡಿದ್ವಿ ಎಷ್ಟು ಹಾಡು. ಆಪ್ತ ರಕ್ಷಕ ವಿಷ್ಣುವರ್ಧನ್ ಸರ್, ಅದು ಗುರು ಸರ್ದು ರೆಕಾರ್ಡಿಂಗ್, ಅದು ಸಾಕ್ಸ್ ರಾಜ ಸರ್ ಕಂಡಕ್ಟಿಂಗ್. ಅದರಲ್ಲೂ ಅಷ್ಟೇ
ಅದರಲ್ಲೂ ರೀ ರೆಕಾರ್ಡಿಂಗ್. ಯಾವ್ದು ಅಪ್ಸರಕ್ಷಕದಲ್ಲಿ? ಕಣ್ಣ ಮುಚ್ಚೆ ಕಾಡೆ ಗೋಡೆ ಜೂಟ್ ಹೇ ಜೂಟ್ ಅದೊಂದು ಹಾಡು. ಅದ್ರಲ್ಲಿ ನಾನು ಶಮಿತಾ ಇಬ್ರು ಮೇನ್ ಹಾಡಿದ್ದು, ಕೋರಸ್ಸು ಪೋಷಣ ಹಾಡಿದ್ದು. ಕಣ್ಣ ಮುಚ್ಚೆ ಕಾಡೆ ಗೋಡೆ ತಾನನ್ನ ತಾನನ್ನ, ಆಮೇಲೆ ಪಟ್ಟ ಪಟ್ಟ ಹಾರು ಗಾಳಿ ಪಟ್ಟ, ಅದು ಕೋರಸ್ಸು. ಓ ಕೋರಸ್. ಎಸ್ ಕೋರಸ್ ಗುರು ಸರ್ದು ಆಲ್ಮೋಸ್ಟ್. ಆಮೇಲೆ ಇದು ಆಕಾಶ್ ಅಪು ಸರ್ದು ಯಾವ ಹಾಡು? ಅದರಲ್ಲಿ ಅದೇ ನ್ಯೂ ಇಯರ್ದು ಒಂದು ಸಾಂಗ್ ಬರುತ್ತೆ, ರಮ್ಯಂದು ಮತ್ತು ಪುನೀತ್ ಸರ್ದು, ಅದೊಂದು ಹಾಡು. ಸುಮಾರಿದೆ ಹರೀಶ, ಸುಮಾರು ನೆನಪಾಗ್ತಿಲ್ಲ ಅಷ್ಟೇ, ಬಟ್ ಸುಮಾರು ಹಾಡಿದ್ವಿ. ಏನ್ ಚಾಲೆಂಜಸ್ ಇರುತ್ತೆ ಅಂದ್ರೆ ಅದು ಬರ್ಕೊಂಡು ಹಾಡೋದಿರುತ್ತಲ್ಲ, ರೆಡಿ ಮೆಟೀರಿಯಲ್ ಕೊಡ್ತಾರ ಅಥವಾ ನ್ಯೂ ಅದನ್ನ ರೀ ರೆಕಾರ್ಡಿಂಗ್ ನೋಟೇಶನ್ಸ್ ಕೊಡ್ತಾ ಇದ್ರು. ಸಾಕ್ಸ್ ರಾಜಾ ಸರ್ ಆಗಿರ್ಬೋದು, ಜಯಶೇಖರ್ ಸರ್ ಆಗಿರ್ಬೋದು, ಎಲ್ಲರೂ ನಮಗೆ ನೋಟೇಶನ್ಸ್ ಕೊಡ್ತಾ ಇದ್ರು. ನೀವು ಫಿಲ್ ಮಾಡಿದ್ದು ಇದೆಯಾ? ಕೊನೆಗೆ ಹೇಳುತ್ತಲ್ಲ ಕೊನೆಗೆ ಹೇಳಿದ್ನಲ್ಲ, ನಾನ್ ಕುಶಲ ತುಂಬಾ ಅಲ್ಲಿ ನಾನು ಕುಶಲ ತುಂಬಾ ಸುಮಾರು ಫಿಲ್ಮ್ ರೀ ರೆಕಾರ್ಡಿಂಗ್ ಮಾಡಿದ್ವಿ. ಲೋ ಬಜೆಟ್ಸ್ ಅಂತೆಲ್ಲ ಬರೋದಲ್ಲ. ಸೊ ನಮಗೆ ಮೇಡಮ್ ಹಾಡಿಸ್ಬಿಡಿ, ಇವಳು ನನಗೆ ಕೊನೆ ಎಲ್ಲಿ ಮರತೆ ಬರೆಯೋದು ಅಂತಂದ್ರೆ ಬರೆಯಲ್ಲಿ ಅಂತ. ಎಲ್ಲಿ ಸರ್ ಬರೀಬೇಕು? ಅದೇ ಗೇಟ್ ಓಪನ್ ಆಯ್ತಲ್ಲ ಮೇಡಮ್, ಅಲ್ಲಿ ಏನಾರು ಒಂದು ಅಲ್ಲಿ ಗೇಟ್ ಓಪನ್ ಆದಾಗ ಏನು ಹಾಡಿದ್ರೆ ಓ ಏ ಅಂತ ಇವಳು ಬರೋಗಳು ಲೇ ಏನು ಅದರಲ್ಲಿ ಏನು ಹಾಡೇವ್ರು ಏನೋ ಹೇಳ್ತಾ ಇದ್ದಾರಲ್ಲ ಅಂತ ಅಷ್ಟೆಲ್ಲ ಹಾಡಿದ್ರು. ಒಂಥರ ಕಾಮಿಡಿಯ ಕೇಳಿಸುತ್ತೆ. ಆ ಟೈಮ್ನಲ್ಲಿ ಲೇಟ್ ಎಂತ ಸೀರಿಯಸ್ ಕೆಲಸ ಗೊತ್ತಾ ಅದು? ಎಕ್ಸಾಕ್ಟ್ಲಿ 9:30 ಬೇರೆ ಆಗಿರೋದಾ, 9:30 10 ಗಂಟೆ ಆಗೋಗಿರೋದಾ. ಕೊನೆ ಇನ್ನೇನು ಟೈಟಲ್ಸ್ ಅಂತ ಬರುತ್ತೆ, ಟೈಟಲ್ಸ್ ಕೊನೆ ಹೆಸರುಗಳೆಲ್ಲ ಅದು ಕೊನೆ ಯೂಶಲಿ ಈ ರೆಕಾರ್ಡಿಂಗ್ ಅಲ್ಲಿ ಟೈಟಲ್ಸ್ ಅಂತ ಬರುತ್ತೆ. ಅಲ್ಲೇನೋ ಅಯ್ಯೋ ಈ ಟೈಟಲ್ಸ್ ಅಲ್ಲಿ ಎಲ್ಲ ಹಾಕೋದಪ್ಪ ಅಂದ್ರೆ ಮೇಡಮ್ ಏನಾರು ಒಂಚೂರು ಫಿಲ್ಮ್ ಮಾಡ್ಬಿಡಿ ಅಂತ. ಏನು ಫಿಲ್ಮ್ ಮಾಡೋದು? ಏನೋ ಲಲಲ 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 ಅಂತ ಇವಳು ಲಾಲ ಅದು ಆಗಿದೆಯಾ? ಅದು ಆಗಿದೆ ಎಲ್ಲೋ ನಮಗೆ ಸಿನಿಮಾ ನೋಡೋರಿಗೆ ಇದೆಲ್ಲ ಏನೋ ಗೊತ್ತಿರಲ್ಲ. ಅಯ್ಯೋ ಹೇಳಿದ್ನಲ್ಲ, ಒಂದೊಂದ್ಸಲ ನಗು ಬರುತ್ತೆ, ಒಂದೊಂದ್ಸಲ ನೆನ್ಸ್ಕೊಂಡಾಗ ಇದೆಲ್ಲ ಮಾಡಿದ್ವಾ ನಾವು ಅನ್ಸತ್ತೆ. ವಿ ಡಿಡ್ ಅ ವೆರಿ ಗುಡ್ ಜಾಬ್ ಆ್ಯಕ್ಚುಲಿ. ಇಷ್ಟೆಲ್ಲದರ ನಡುವೆ ಇದಿಷ್ಟು ಜೋಗಿ ಅಂದ್ರೆ ಸುನೀತಂಗೆ ಒಂಥರ ಸಮಾಧಾನ ಕೊಡ್ತಿರುತ್ತೆ, ಫೀಲ್ ಗುಡ್ ಫ್ಯಾಕ್ಟರ್. ನಿಮ್ ಸುತ್ತಮುತ್ತ ಇರೋ ಇಷ್ಟಪಡ್ತಿರ್ತಾರೆ, ಆದ್ರೆ ಜಗತ್ತಿಗೆ ಗೊತ್ತಿಲ್ಲ ಸುನೀತಾ. ಹೌದು, ಹೇ ಸುನೀತಾ ಮೇಡಮ್ ಒಂದು ಫೋಟೋ ಮೇಡಮ್ ಅಂತ ಗೊತ್ತಿಲ್ಲ ಯಾರಿಗೂ. ಅದ್ರ ಒಂದು ದೊಡ್ಡ ಬ್ರೇಕ್ ಸಿಗುತ್ತೆ. ಹೌದು, ಆ ಬ್ರೇಕ್ ಸಿಕ್ಕಿದ್ ಹೆಂಗೆ? ಜೋಗಿ ಸಿನಿಮಾಗೆ ಸುನೀತಾ ಎಂಟ್ರಿ ಕೊಟ್ಟಿದ್ದು ಹೆಂಗೆ? ಅದು ಹಾಗೆ ನಂಗೆ ಸುಮಾರು ಒಂದು 8:30 ರವಿ ವರ್ಮ ಅರೇಂಜರ್ ರವಿ ವರ್ಮ ಫೋನ್ ಮಾಡ್ತಾರೆ, ಸುನೀತಾ ಒಂದು ಟ್ರ್ಯಾಕ್. ಅವಾಗ ಜೋಗಿ ಲಾಂಚ್ ಆಗಿ ಅಂದರೆ ಇನ್ನೂ ಜೋಗಿ ಪೇಪರಲ್ಲಿ ಬಂದಿತ್ತಷ್ಟೇ, ಅರುಂಧತಿ ಅಮ್ಮ ಮತ್ತು ಶಿವಣ್ಣಂದು ಬ್ಯಾನರ್ ಇರುತ್ತೆ. ಜೋಗಿ ಚಿತ್ರಕ್ಕೆ ಗುರುಕಿರಣ್ ಅಂತಿರುತ್ತೆ, ಅದಕ್ಕೆ ಕೋರಸ್ ಎಲ್ಲ ನಾವು ಹಾಡ್ತೀವಿ ಅಂತ ಎಲ್ಲ ಗೊತ್ತಿತ್ತು ನನಗೆ. ಒಂದು 8 ಗಂಟೆ ಆಗೋಗಿರ್ತಾರೆ. ರವಿ ಸರ್ ಈಗಲೇ 8 ಗಂಟೆ ಬಂದ್ಬಿಡಪ್ಪ ಎಲ್ಲ ಒಂದು ಇದು ಮಾಡ್ತಿದ್ದಾರೆ. ಮನು ಕರ್ಕೊಂಡು ಹೋದ್ರು, ನನ್ನನ್ನು ಕರ್ಕೊಂಡು ಹೋದ್ರು. 9 ಗಂಟೆಗೆ ಗುರು ಸರ್ ಎಂಟ್ರ್ ಆಗ್ತದೆ. ಚೆನ್ನಾಗಿ ಹಾಡ್ಬಿಡು ಆಯಿತಾ, ಚೆನ್ನಾಗಿ ಹಾಡ್ಬಿಡು, ಒಂದು ಟಕ್ ಅಂತ ಮುಗಿಸ್ಕೊಂಬಿಡು, ನೀನು ಇನ್ನು ಹಾಡ್ತೀಯ ಅಂತ. ಆ್ಯಂಡ್ ಹಾಕಿದ ತಕ್ಷಣ ಅದು ಏನೋ 6th ಸೆನ್ಸ್ ಅನ್ಸುತ್ತೆ ಗೊತ್ತಾ ಹರೀಶ. ಹಾಡಿದೆ, ಬರ್ಕೊಂಡೆ. ಪ್ರೇಮ್ ಸರ್ ಇದ್ರು. ಯಾವ ಸ್ಟುಡಿಯೋ? ಅಶ್ವಿನಿ ಸ್ಟುಡಿಯೋ, ವಿಜಯನಗರ ಅಶ್ವಿನಿ ಸ್ಟುಡಿಯೋ. ಹೋದ್ವಿ ಎಲ್ಲ, ಹೋದೆ. ನನಗೆ ಇವತ್ತು ಎಲ್ಲರೂ ಏನು ಅರೇಂಜಲ್ಲಿ ಹಾಡಿದ್ರೆ ನಂಗೆ ಅವತ್ತೇನು ಅನಿಸ್ಲಿಲ್ಲ, ನನಗೆ ಆರಾಮಾಗಿ ಹಾಡಿದೆ ನಾನು. ಹಾಂ, ಬಟ್ ಹಾಡಿದೆ. ಹಾಡೆಲ್ಲ ಆದಮೇಲೆ ಶೂಟಿಂಗ್ ಅದು ಆ್ಯಕ್ಚುಲಿ ಟ್ರ್ಯಾಕ್ ಅಂತ ಇತ್ತು. ಬಟ್ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಮಾತ್ರ ಪಲ್ಲವಿ ಇತ್ತು, ಚರಣ ಬೇರೆ ಬೇರೆ ಇತ್ತು. ಅದು ಸಾಹಿತ್ಯ ನಂಗೆ ಮರ್ತೋಗಿದೆ, ಬಟ್ ದಿಸ್ ಇಸ್ ನಾಟ್ ದ ಸಾಹಿತ್ಯ. ಇವಾಗ ಏನು ಹಾಡಿದೀವಲ್ಲ ಅದಿರಲಿಲ್ಲ. ಫಸ್ಟ್ ಹಾಡಿದ್ದು ಎಲ್ಲೋ ಜೋಗಪ್ಪ ನಿನ್ನರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ, ಎಲ್ಲೋ ಜೋಗಪ್ಪ ನಿನ್ನರಮಾನೆ ಇದಿತ್ತು. ಚರಣ ತರಾರಿ ತರಾರ ಅದೇನೋ ಬೇರೆ ಇತ್ತು. ಆ್ಯಂಡ್ ಮಧ್ಯದಲ್ಲಿ ತರಾರ ಎಲ್ಲ ಆಡಿದ್ದೆ. ಆ್ಯಂಡ್ ಹಾಡಿ 10:45 ಮನೇಲಿದ್ದೆ ನಾನು. ಮಾರಸ ಬೆಳಿಗ್ಗೆ ಒಂದು 9 ಗಂಟೆಗೆ ಸರ್ ಫೋನ್, ಗುರು ಸರ್ ಅದು ಸಾಹಿತ್ಯ ಒಂಚೂರು ಬಂದಿದೆ ಹಾಡ್ಬಿಡೋ ಅಂತ ಅಂದರು. ಎಸ್, ಹೋಗಿ ಹಾಡಿದೆ. ಎಲ್ಲ ಆದಮೇಲೆ ಸರಿ, ಟ್ರ್ಯಾಕ್ ಹಾಡಿದ್ದು. ಟ್ರ್ಯಾಕ್ ಯಾರು ಹಾಡಬೇಕಿತ್ತು ಅದನ್ನ? ಅಲ್ಲ, ಟ್ರ್ಯಾಕ್ ನಾನೇ ಹಾಡಿದ್ದು. ಯಾರು ಹಾಡಬೇಕಿತ್ತು ಇನ್ನೂ ಡಿಸೈಡ್ ಆಗಿರಲಿಲ್ಲ. ಟ್ರ್ಯಾಕ್ ಹಾಡಿದೆ. ಟ್ರ್ಯಾಕ್ ಎಲ್ಲ ಹಾಡಿ ಬಂದ ಮೇಲೆ ಅದಕ್ಕೆ ಕೋರಸ್ ಮಿಕ್ಸಿಂಗ್ ಆಗಬೇಕಿತ್ತು. ಕೋರಸ್ ಮಿಕ್ಸಿಂಗ್ ಅದೇ ಕೃಷ್ಣ ಹುಡುಕಿದ ಭಾಮೇನ, ರಾಮ ಹುಡುಕಿದ ಕೋರಸ್ ನಾವೇ ಹಾಡ್ತಿದ್ವಲ್ಲ ಎಲ್ಲ. ಆ್ಯಂಡ್ ನನಗೆ ಎಲ್ಲಿ ಅದು ಅನಿಸ್ತು ಅಂತ ನಂದು ಯಾಕೋ ಒಲ್ವು ಅನಿಸ್ತಂದರೆ, ಅವತ್ತು ಹೊರಡ್ತಾ ಇದ್ವಿ. ಅಶ್ವಿನಿ ಪ್ರಸಾದ್ ಸರ್ ಅಂದರೆ ಪ್ರೊಡ್ಯೂಸರ್, ಅಶ್ವಿನಿ ರಾಮ್ ಪ್ರಸಾದ್ ಅಂದರೆ ಅವರು ಯಾವತ್ತು ಏನಮ್ಮ ಹೋಗಮ್ಮ ಬರಮ್ಮ ಅಂತ ಅಷ್ಟೇ, ಏನಮ್ಮ ಚೆನ್ನಾಗಿ ನಿಲ್ಲಿಸಿ ಮಾತಾಡ್ಸಿದ ಅವತ್ತು.
ತುಂಬ ಚೆನ್ನಾಗಿ ಹಾಡಿದ್ಯಪ್ಪ ನೀನು, ಫಸ್ಟ್ ಕ್ಲಾಸಾಗಿ ಹಾಡಿದ್ಯಾ, ಖುಷಿ ಆಯ್ತು ನನಗೆ ಅಂತ ಅಂದರು. ಓ ಹೌದಾ ಸರ್. ವೆರಿ ನೆಕ್ಸ್ಟ್ ಹಿಂಗೆ ಹೋಗ್ತಿದ್ದಂಗೆ ಹರಿಕೃಷ್ಣ ಸರ್ ಸಿಕ್ಕರು. ಏನೋ ಅಷ್ಟು ಚೆನ್ನಾಗಿ ಹಾಡಿದ್ಯಾ ಅಂತ ಅಂದರು. ಹೌದಾ ಸರ್ ಅಂತ ಅಂದೆ. ಆ್ಯಂಡ್ ಆಮೇಲೆ ಸರಿ ಹೋದ್ವಿ, ಎಲ್ಲ ಹಾಡಿದ್ವಿ, ಮತ್ತು ಬ್ಯೂಟಿಫುಲ್ಲಾಗಿ ಶೂಟಿಂಗ್ ವಾಯ್ಸ್ ಅಂತ ಮಾಡಿದ್ರು. ಅದನ್ನು ಇನ್ನೊಂದು ಶೂಟಿಂಗ್ ವಾಯ್ಸ್ ಅಂತ. ಅದನ್ನ ಶೂಟಿಂಗ್ ಮಾಡೋದಕ್ಕೆ ಒಂದು ವಾಯ್ಸ್ ಬೇಕು. ಅಲ್ಲ ಶೂಟಿಂಗಿಗೆ ತಗೊಂಡು ಹೋಗ್ಬೇಕಲ್ಲ ಅದನ್ನ. ಕೋರಸ್ ಅಂತ ಹಾಡು, ಅದು ಕೋರಸ್ ಮುಗಿಸ್ಬೇಕಲ್ಲ. ಸುಜಾತಾ ಪ್ರಸಾದ್, ಚೈತ್ರ, ನಾನು, ರಮ್ಯಾ ಎಲ್ಲ ಹಾಡಿದ್ವಿ. ಹಾಡೆಲ್ಲ ಆದ್ಮೇಲೆ ಅಲ್ಲಿ ತನಕ ನಾನು ಹಾಡಿದೀನಿ ಅಂತ ಹೇಳಲೇ ಇಲ್ಲ, ಅವ್ರು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಅದು ತುಂಬಾ ಡಿಫ್ರೆಂಟ್ ಆಗಿತ್ತು ವಾಯ್ಸ್ ಅದು. ಅದಕ್ಕೆ ಗುರು ಸರ್ ಯಾರು ಗೊತ್ತಾ ಹಾಡಿರೋದು ಅಂತೆಲ್ಲ ಅಂದರು. ಸುಜಾತಾ ಆಂಟಿ ಗೊತ್ತಾಗ್ತಿಲ್ಲ ಯಾರು ಅಂತ ಇವಳಿ ಸುನೀತಾ ಅಂದ್ರೆ ನೀನೇನೋ ಅಂತಂದ್ರು. ಅವಾಗ ಹೋಗೋ ಬಾರಂದು ನೀನೇನೋ ಚೆನ್ನಾಗಿ ಹಾಡಿದ್ಯಾ ಕಣೋ ಅಂತೆಲ್ಲ. ಆಮೇಲೆ ಶೂಟಿಂಗ್ ವಾಯ್ಸಿಗೆ ಗುರು ಸರ್ ಕರೆದು ಒಂದು ಹಾಡ್ಬಿಡೋ ಒಂದ್ಸಲ ಅದಾಗ್ಬೇಕು. ಅಲ್ಲಿ ಆ ಪೇಪರ್ ಕಟಿಂಗ್ ನಾನು ಇನ್ನೂ ಇಟ್ಕೊಂಡಿದ್ದೀನಿ. ಅಶ್ವಿನಿ ಪ್ರಸಾದ್ ಪ್ಲೇ ಮಾಡಿದ್ರಂತೆ. ಫಸ್ಟ್ ಟೈಮ್ ಶಿವಣ್ಣ ಕೇಳಿದ್ರಂತೆ ಯಾರು ಹಾಡಿರೋದು ಇದನ್ನು ಅಂತ. ನಮ್ಮ ಅಶ್ವಿನಿ ಸ್ಟುಡಿಯೋದಲ್ಲೇ ಟ್ರ್ಯಾಕ್ ಎಲ್ಲ ಹಾಡ್ತಾರೆ ಸುನೀತಾ ಅಂತ, ತುಂಬ ಚೆನ್ನಾಗಿ ಹಾಡಿದಾಳಲ್ಲ ಹುಡುಗಿ ಅಂದ್ರಂತೆ. ಆ್ಯಂಡ್ ಅಲ್ಲಿ ಚಾಪ್ಟರ್ ಕ್ಲೋಸ್ ಆದರೆ ಶುಭ ಮುದುಗಲ್ಲು ಕೇಳಿದ್ದಾರೆ. ಪಲ್ಲವಿ ಆಗುತ್ತೆ, ಚರಣ ಅದು ಆಗಲ್ಲ, ಅಷ್ಟು ಓಪನ್ ಆಗಿ ಹಾಡಕ್ಕಾಗಲ್ಲ. ಶುಭ ಮುದುಗೆಲ್ಲ ಆಗಲಿ. ವೆರಿ ನೆಕ್ಸ್ಟ್ ಮಾಲ್ಗುಡಿ ಶುಭ ಅವ್ರು ಬರ್ತಾರೆ, ಅವರಿಗೂ ಆಗಲಿಲ್ಲ. ಬಂದು ಹಾಡ್ತಾರೆ ಅವರು. ಹಾಡ್ತಾರೆ, ಆಗಿಲ್ಲ ಅಂತ. ಆ್ಯಂಡ್ ಗುರು ಸರ್ ಹೇಳಿದಂತೆ ಇಟ್ ಈಸ್ ಓನ್ಲಿ ಸುನೀತಾ ಅಷ್ಟೇ, ಇನ್ನೇನು ಇದು ಇನ್ನೊಂದು ಚಾನ್ಸ್ ತೊಗೊಳಕ್ಕಾಗಲ್ಲ. ಯಾರಿಗೂ ಆ ಪಿಚ್ ರೀಚ್ ಆಗಲಿಲ್ಲ. ಅದು ಎಸ್ಪೆಷಲಿ ಅದು ತಾರಾರೆ ತಾರಾರಿರಾ ಅದು ಇದು ಅಲ್ಲಿ ಆಗಲಿ. ನನ್ಗೆ ಇವತ್ತಿಗೂ ಹಿಂಗೆ ಅನ್ಸುತ್ತೆ ಒಂದೊಂದ್ಸಲ. ಎಸ್, ಅದು ಕಷ್ಟನಾ? ಕಷ್ಟ. ಮತ್ತೆ ಅದನ್ನ ಈಸಿ ಮಾಡ್ಕೊಂಡಿದ್ದು ಹೆಂಗೆ ನೀವು? ಗೊತ್ತಿಲ್ಲ ರೀ, ಇವತ್ತಿಗೂ ನಂಗೆ ಕ್ವಶನ್ ಮಾರ್ಕ್ ಅದು. ನಾ ಹೇಳಿದ್ಲ ಟ್ರ್ಯಾಕ್ ಹಾಡುವಾಗಲೇ ಗುರು ಸರ್ ಹೇಳಿದ್ರು. ಗುರು ಸರ್ ಅದು ಎಲ್ಕೋತೇನೋ ಅಲ್ಲೊಂದು ಕಡೆ ಹೊಡೆಯುತ್ತೆ ಮಾಡಿಬಿಟ್ಟಿದ್ದೀನಿ ಅಂತ ಎಲ್ಲ ಅಂದರು ಸರ್. ನಾನು ಹೌದಾ, ನಂಗೆ ಆ ತಲೆಗೂ ಹೋಗಿಲ್ಲ. ನನಗೆ ನಾನು ಚರಣ ಎಲ್ಲ ಆಡಿದ್ಮೇಲೆ ಈಸಿಯಾಗಿ ಹಾಡಿದೆ ನೀನು ಅಂತ ಅಂದರು. ಅಯ್ಯೋ ಹೌದಾ ಅಂತ ಅಂದೆ. ಶೂಟಿಂಗ್ ವಾಯ್ಸ್. ಮತ್ತು ಇನ್ನೊಂದು ಸರ್ ಗುರು ಸರ್ ಸ್ವಲ್ಪ ಚೆನ್ನಾಗಿ ಹಾಡು ಅಂದರು ಶೂಟಿಂಗ್ ವಾಯ್ಸ್ನಲ್ಲಿ. ಚೆನ್ನಾಗಿ ಹಾಡೋ ಸ್ವಲ್ಪ ಅಂತ. ಸರಿ ಅಂದೆ. ಸೊ ಅದೊಂದು ಪ್ಲಸ್ಸು. ಎಲ್ಲ ಬ್ಯೂಟಿಫುಲ್ಲಾಗಿ ಹಾಡಿದಾಗ ಶಿವಣ್ಣ ಕೇಳಿದ್ರು ಅನ್ನೋದು ಇನ್ನೊಂದು ಬಂತು. ನೆಕ್ಸ್ಟು ಸುದ್ದಿ ಶಿವಣ್ಣ ಕೇಳಿದ್ದಾರೆ, ಅದು ಇದ್ದಿದ್ದು ಆಯಿತು. ಆ್ಯಂಡ್ ಶಂಕರ್ ಮಹಾದೇವನ್ ಸರ್ ಇಲ್ಲ ರೆಕಾರ್ಡಿಂಗ್ ಆ್ಯಂಡ್ ವೈಲ್ ಗಿಟಾರ್ ತೊಗೊಂಡು ಹೋಗಿದ್ರಂತೆ. ಅಲ್ಲಿಂದ ಮೈನ್ ಹೂ ಇಸ್ ದ ಸಿಂಗರ್, ಶಿ ಡಿಡ್ ಅ ವೆರಿ ಗುಡ್ ಜಾಬ್ ಅಂದ್ರೆ ಅಂತ. ಅಲ್ಲಿ ಸೊ ಅಂತ ಒಂದು ಬ್ಲಾಕ್ ಬಸ್ಟರ್ ಕೊಟ್ಟ ಮೇಲೆ ಹೆಂಗಿತ್ತು ಆ ಕಾಲ? ಹೆಂಗಿತ್ತು ಹೇಳಿದ್ನಲ್ಲ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ತುಂಬ ಜನ ಗುರ್ತಿಸೋಕೆ ಶುರು ಮಾಡಿದ್ರು ಜೋಗಿಸ್. ಅದು ಮತ್ತೆ ಅದ್ರದ್ದು ಆಡಿಯೋ ಲಾಂಚ್ ಹುಬ್ಬಳ್ಳಿಲಿತ್ತು. ಹೌದು, ಹುಬ್ಬಳ್ಳಿನಲ್ಲಿ. ಸೊ ಅಲ್ಲಿಂದ ಹುಬ್ಬಳ್ಳಿ ಲಾಂಚ್ ನಾವು ಸಿಂಗರ್ಸ್ ಎಲ್ಲ ಹೋಗಬೇಕಿತ್ತು. ಹೋಗುವಾಗ ಅದೇ ಸಾಂಗ್, ಅದು ಆ ಇಡೀ ಇದ್ರಲ್ಲಿ ಅದೊಂದು ಸಾಂಗ್ ತುಂಬ ಸೂಪರ್ ಹಿಟ್. ಎಲ್ಲ ಸಾಂಗ್ ಸೂಪರ್ ಹಿಟ್. ನೀನು ಗರ್ತಿ ಹಂಗೆ ಸರಿಗ ಅದೆಲ್ಲ ಹೆಂಗೆ ಆ ಥರ ಟ್ರೆಂಡೇ ಅಲ್ಲ, ಅದು ಹಂಗೆ ಟ್ರೆಂಡ್ ಆಗಿಬಿಡ್ತದು ಅದು. ಆಮೇಲೆ ಚುಕ್ಕು ಬುಕ್ಕು ರೈಲು ನಿಲ್ಲೋದಿಲ್ಲ, ಅದರಲ್ಲಿ ಯಾವ ಹಾಡು. ಬಟ್ ಇದು ಜೋಗಿ ಒಂಥರ ಅಲ್ಟಿಮೇಟ್ ಥರ, ಜೋಗಿ ಟೈಟಲ್ ಸಾಂಗ್ ಆ ಥರ ಎಲ್ಲ. ಸೊ ಆ್ಯಂಡ್ ಎಲ್ಲನೂ ಪ್ಲಸ್ ಒಂದೇ ಹೇಳ, ಸಿನಿಮಾನೂ ಹಿಟ್ಟಾಗಿ, ಫಿಲಮೂ ಹಿಟ್ಟಾಗಿ, ಐ ಮೀನ್ ಸಂಗೀತ ನಿರ್ದೇಶನೂ ಹಿಟ್ಟಾಗಿ, ಗಾಯಕಿನೂ ಹಿಟ್ಟಾಗೋದಿದೆಯಲ್ಲ ರೇರ್ ಅದು ಆ್ಯಕ್ಚುಲಿ. ನನ್ನ ಜೀವನದಲ್ಲಿ ಅದಾಗಿತ್ತು. ಬಟ್ ಅವತ್ತು ಅನ್ಸಿತ್ತಾ ಈ ಗಳಿಗೆಗೋಸ್ಕರ ಕಾಯ್ತಿದ್ದೆ ನಾನು? ಖಂಡಿತ. ಯಾಕೆಂದರೆ ನಾನು ಕೋರಸ್ ತುಂಬ ಹಾಡ್ತಾ ಇದ್ನಲ್ಲ, ಆ ಜೊತೆಗೆ ಅವಮಾನಗಳು ಆಗಿದೆ. ಎಷ್ಟೋ ಟ್ರ್ಯಾಕ್ ಹಾಡಿದಾಗ ಅದನ್ನು ತೆಗೆದು ಹಾಕ್ತಾರಲ್ಲ, ಚೆನ್ನಾಗೇ ಹಾಡಿರ್ತೀವಿ ನಾವು, ಎಲ್ಲರೂ ಹಾಡಿದ್ದೀವಿ. ಹಾಡಿದಾಗ ಎಲ್ಲೋ ಒಂದು ಕಡೆ ಏನು ತಪ್ಪು ಮಾಡಿದ್ವಿ, ಏನು ಚೆನ್ನಾಗಿ ಹಾಡಿದ್ವಲ್ಲ ಟ್ರ್ಯಾಕು, ಯಾಕೆ ಅಂತ ಹೇಳಿದಾಗ ಯಾವತ್ತು ಬರುತ್ತೋ ಇಲ್ವೋ ಅನ್ನೋದು ಇತ್ತು ನಮಗೆ. ಬಟ್ ನಾನು ಇದು ಇಷ್ಟ ಅಕಸ್ಮಾತ್ ಆಗಲಿಲ್ಲ, ಎಸ್ ಅಟ್ಲೀಸ್ಟ್ 8 ಆದ್ಮೇಲೆ ಅನ್ನೋ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಇರ್ತೀನಿ ಅಂತ ಅಂದ್ಕೊಳ್ತಾ ಇದ್ದೆ ನಾನು. ಆ್ಯಂಡ್ ಇನ್ನೊಂದೇನೆಂದರೆ ಗುರು ಸರೂ ಅಷ್ಟೇ ತುಂಬ ನಮಗೆ ಪ್ರಾಕ್ಟಿಕಲಾಗಿ ಪಾಠ ಹೇಳ್ಕೊಟ್ಟಿದ್ದಾರೆ. ಸರ್ದು ಅಶ್ವಿನಿ ಸ್ಟುಡಿಯೋದಲ್ಲಿ ಮೇಲ್ಗಡೆ ಸ್ಟುಡಿಯೋದಲ್ಲಿ ಕೆಳಗಡೆ ಸ್ಟುಡಿಯೋ 2 ಕಡೆ ಕೆಲಸ ಆಗೋದು. ಆ್ಯಂಡ್ ಸರ್ ಒಂದು ಸಲ ಕರೆದಿದ್ರು, ಇದ್ರದ್ದು ಟ್ರ್ಯಾಕ್ ಆಗ್ತಿತ್ತು. ನನಗೆ ಒಂದು ಸಲ ಯಾವುದೋ ವಿಚಾರಕ್ಕೆ ಬೇಜಾರಾಗಿತ್ತು. ಯಾಕೆ ಸರ್ ಏನು ಹಾಡಿರ್ತೀವಿ, ಯಾಕೆ ನಮಗೆ ಇದು ಮಾಡ್ತಾರೆ ಅಂತ. ಕೆಳಗಡೆ ಸುನೀತನ್ ಕರಿ ಅಂತ ಮಾಲ್ಗುಡಿ ಶೋಭ ಅವ್ರು ಹಾಡು. ನಾನು ಹಿಂದಿನ ದಿವಸ ಲೈನು ಒಡಿಲೆ ನನ್ನ ಸಲ್ಮಾನು ಖಾನ್ ನನಗೆ ಲೈನು ಒಡಿಲ್ ಹಿಂಗೆ ಆಡಿದ್ದೆ ನಾನು. ಹಂಗೆ ಆಡಿದ್ದೆ ನಾನು, ಹಿಂಗೆ ಅನ್ಸ್ಬೇಕಾರೆ ಅಷ್ಟು ಅದ್ಭುತವಾಗಿ ಆಡಿದ್ದೆ ನಾನು. ಸರ್ ನಾಳೆ ಮಾಲ್ಗುಡಿ ಶೋಭ ಬಂದು ಹಾಡ್ತಾರೋ ಅಂದಾಗ ಪ್ರಿಕ್ ಅನಿಸ್ತು.
ಹೌದಾ ಅಂತ. ಅದು ಸರ್ ಏನೇನಂದರೆ ಸರ್ ಯಾವತ್ತು ಮ್ಯೂಸಿಕ್ ಡೈರೆಕ್ಟ್ರು, ನಾನು ಮ್ಯೂಸಿಕ್ ಡೈರೆಕ್ಟರ್ ಅಂತ ಯಾವತ್ತೂ ಇಟ್ಲ. ಬಿಕಾಸ್ ನಮ್ದು ಒಂಥರ ಬಾಂಡ್, ನಂದು ಚೈತ್ರ ನಾವೆಲ್ಲ ಶಮಿತಾ ಆ ಗುರುಗ್ ಸರ್ ಗರಡಿಯಿಂದ ಬಂದವ್ರು ನಾವು. ಸೊ ಹಾಗಾಗಿ ನಮಗೆ ಬೈದ್ರು ಆಶೀರ್ವಾದ, ಮತ್ತು ಯಾವತ್ತೂ ನಮ್ಮನ್ನು ಹಾಗೆಲ್ಲ ಟ್ರೀಟು ಮಾಡಿದಿಲ್ಲ. ಈ ಟ್ರೀಟೆಡ್ ಆಸ್ ಅ ಗುಡ್ ಸಿಂಗರ್ ಅನ್ನೋ ಥರ. ಅವ್ರಿಗೆ ಅರ್ಥ ಆಗಿತ್ತೋ ಏನೋ, ಕೆಳಗಡೆ ರೆಕಾರ್ಡ್ ಅದೇ ಚಂದೂದ ಅದು ನಡೀತಿತ್ತು, ಅವಳ ಒಲವನಗೆ ಹಾಂ ಅದ್ರದ್ದು ರವಿ ವರ್ಮಂಗೆ ಸುನೀತನ್ ಕರಿ ಅಂತ. ಸರಿ ಸರ್ ಅಂತ ಮಾಲ್ಗುಡಿ ಮೇಡಮ್ ಹಾಡ್ತಾಯಿದ್ರು ಒಳಗಡೆ, ಮಾಲ್ಗುಡಿ ಜಸ್ಟ್ ಸುಮ್ಮನೆ ಕೇಳು ಅಂತ ಅಂದರೆ. ನಾನು ಅಶ್ವಿನಿ ಸ್ಟುಡಿಯೋದಲ್ಲಿ ಅವ್ರಿಗೆ ಕಾಣಿಸ್ದಿರೋ ಹತ್ರ ಸ್ಪೀಕರ್ ಪಕ್ಕ ನಿಂತಿದ್ದೆ. ಗುರುಜಿ ಮ್ಯೂಸಿಕ್ ಡೈರೆಕ್ಟರ್ ಸೀಟಲ್ಲಿ ಕೂತಿದ್ರು, ಸೌಂಡ್ ಇಂಜಿನಿಯರ್ ಅದ್ರು. ಮೇಡಮ್ ಒಳಗಡೆ ವಾಯ್ಸ್ ರೂಮ್ನಲ್ಲಿದ್ದರು. ಶುಭಾ ಶಾಲ್ ವಿ ಗೋ ಫಾರ್ ಟೇಕ್ ಅಂತ ಅಂದರು. ಹಾಂ ಗುರು ಯಾ ರೆಡಿ ರೆಡಿ ಅಂತಂದು. ಹ್ಞೂ ಎಸ್ ಅಂತ ಲೈನು ಒಡ್ಡೆ ಹಿಂಗೆ ಬಂತು ಗಂಟ್ಲು. ಲೈನು ಒಡ್ಡೆ ಲೈನು ಒಡ್ಡೆ ಲೈನು ಒಡ್ಡೆ ಲೈನು ಒಡಿಲೆ ನನ್ನ ಸಲ್ಮಾನು ಖಾನು ನನಗೆ ಲೈನು ಒಡಿಲೆ. ಇದೆಲ್ಲ ನಾನು ಏನಂತ ಪಲ್ಕುಗಳನ್ಬೇಕದು? ಪಲ್ಕಲ್ಲ, ವೈಬ್ ಅದು ಇರುತ್ತೆ. ನನಗೆ ಆ ಸಲ್ಮಾನು ಖಾನು ನನಗೆ ಸಲ್ಮಾನು ಖಾನು ನನಗೆ ಲೈನು ಅದು ಹೆಂಗೆ ಹೇಳ್ಕೊಟ್ರು ಬರ್ತಾ ಇಲ್ಲ. ಅದು ನನ್ನ ಸಲ್ಮಾನು ಖಾನು ನನಗೆ ಲೈನು ಹಿಂಗೆ ಬರ್ತಾ ಇದೆ ಅದು. ಮತ್ತೆ ಅದು ಏನೋ ಅವ್ರ ಹತ್ರ ಡೆಪ್ತ್ ಇತ್ತವತ್ತು. ಹಾಂ, ನಾನು ಹಿಂಗೆ ನಿಂತಿದ್ದೀನಿ, ಅವ್ರು ರೆಡಿ ಆಗಿದ್ರು, ಟೇಕ್ ಆಗೋ ಟೈಮಲ್ಲಿ ನನ್ನನ್ನು ಕರೆದಿದ್ದಾರೆ. ಶುಭ ಶಾಲ್ ವಿ ಗೋ ಫಾರ್ ಟೇಕ್ ಅಂತ. ನಾನು ಹಿಂಗೆ ನೋಡ್ತಾ ಇದ್ದೆ, ಏನು ಮಹಾ ಅನ್ನೋ ಥರ. ಓಕೆ ಲೈನ್ ಹಿಂಗೆ ಒಂದಿದ ತಕ್ಷಣ ಅಂತಂದೆ. ಪಲ್ಲವಿ ಹಿಂಗೆ ನೋಡ್ಬಿಟ್ಟಿದ ತಕ್ಷಣ ನಾನು ಹಿಂಗಿದ್ದದ ಮುಖ ಹಿಂಗಾಗೋಯ್ತು. ಎಸ್ ಎಸ್ ಸರ್ ಹೌದು ತಪ್ಪು ಆಗಿ ಗೊತ್ತು ಇಷ್ಟೇ ಅಂತಂದರು. ಗುರು ಸರ್ ಆ ಥರ ಸುಮಾರು ಸಲ. ಏನು ಲೆಸನ್ನು? ಒಂದು ಕಾನ್ಫಿಡೆನ್ಸ್ ಆ್ಯಂಡ್ ಯಾವ ಸಾಂಗಿಗೆ ಏನು ಬೇಕು ಅನ್ನೋದನ್ನು ಕಲ್ತ್ಕೋಬೇಕು. ಆ್ಯಂಡ್ ಆ ಪೆಪ್ಪಿ ನಂಬರ್ ಇದೆಯಲ್ಲ, ನಾವು ಭಾವಗೀತೆ ನಾವು ಪೆಪ್ಪಿ ನಂಬರ್ ಹಾಡಿದ್ದೀವಿ. ಜೋಕೆ ನಾನು ಬಳ್ಳೆಯ ಇದೆಲ್ಲ ಕಲಿಬೇಕು. ಅದನ್ನು ಇವತ್ತು ನಾನು ಎಲ್ಲಾರೀಶ್ವರಿ ಹಾಡನ್ನ ಕೇಳ್ತೀನಿ ಒಂದ್ಸಲ ಬೇಕು ಅಂದಾಗ. ಕಂದ ಕಣ್ಮಣಿಯನ್ನು ಅವರೇ ಹಾಡು. ಕಂದ ಕಣ್ಮಣಿಯೇ ಅಮ್ಮನ ಅರಗಿಣಿಯೇ ಓ ರಾಜ ದೂರದಿಂದ ಬಂದಂಥ ಸುಂದರಂಗ ಜಾಣ ರಸಿಕ. ಕಾವು ಅನ್ನೋದು ಹೆಂಗಿದೆ ಗೊತ್ತಾ ನಿಮಗೆ? ರಸಿಕ ಬಲು ಮೆಲ್ಲನೆ ತೂರಾಡು. ಆಗಿನ ಕಾಲಕ್ಕೆ ಹಂಗೆ ಆಡ್ಬೇಕಂದ್ರೆ ಅಲ್ವಾ? ಸೊ ಮೇಡಮ್ಮು ಮಾಲ್ಗುಡಿ ಶುಭ ಮೇಡಮ್ ಹಿಂಗೆ ಹಿಂಗೆ ಅಂದಿದ ತಕ್ಷಣನೇ ಹಿಂಗೆ. ಆ್ಯಂಡ್ ಅದು ನಂಗೆ ಎಕ್ಸ್ಪೀರಿಯನ್ಸ್ ಆಗಿದ್ದು ಯೇಸುದಾಸ್ ಸರ್ದು. ಬಂಗಾರದಿಂದ ಅಧರನ ತಂದ. ಆ ಅಧರ ಅಂದರೆ ಹಿಂಗಿರೋದು ಜೀರು ಗಂಟ್ಲಲ್ಲಿ. ಸೊ ಅದೆಲ್ಲ ಕೇಳುವಾಗ ಎಸ್ ಕರೆಕ್ಟ್ ಸರ್ ನೀವು ಹೇಳೋದು. ಹೋಗಿದ ತಕ್ಷಣ ನಂದು ಅಂತ ಅನಿಸ್ಬೇಕು ಕಣೋ ಹಾಡು, ಆವಾಗಲೇ ಬರೋದು ಅಂತ. ಎಸ್ ಸರ್ ಎಸ್ ಅಕ್ಸೆಪ್ಟೆಡ್ ಅಂತ. ಅಪ್ಪ ಅದೆಲ್ಲ ಸುಮಾರಿದೆ ಸರ್ ಹತ್ರನೂ ಕಲ್ತಿರೋದು. ಕೊಕ್ಕೊ ಬಂತು ಸರ್ ಆಡ್ತಿರೋದು. ಕೊಕ್ಕೊ ಅಲ್ಲ ಕೊಕ್ಕೊ ಕೊನೆಗೆ ನಂಗೆ ಜೋಗಿಲ್ಲ ಹೇಳ್ಕೊಡೋದು. ಎಲ್ಲೋ ಜೋಗಪ್ಪ ನೀ ಅಲ್ಲ, ಎಲ್ಲೋ ಜೋಗಪ್ಪ ನೀ ನರ್ಮಾನೆ, ಎಲ್ಲೋ ಜೋಗಪ್ಪ ನೀ ನರ್ಪ ಇಂಗ್ಲಿಷ್ ಟಚ್ ಹಂಗೆ. ಎಲ್ಲೋ ಜೋಗಪ್ಪ ನೀ ಪಾ ಫುಲ್ ಇಲ್ಲ, ಜೋಗಪ್ಪ ಅಲ್ಲ, ಎಲ್ಲೋ ಜೋಗಪ್ಪ ನೀ ನರ್ಮಾನೆ. ಅದು ಇದು ಸುಮಾರಿದೆ, ಹಾಗೆಲ್ಲ ಆಡೋಕ್ಕಾಗಲ್ಲ. ಅದು ದೇರ್ ಇಸ್ ಸೋ ಮೆನಿ ಥಿಂಗ್ಸ್. ಸುನೀತಾ ಸ್ಟಾರ್ ಆಗ್ಬಿಟ್ರಿ ಆಗ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಇವಾಗ ಏನು ಹ್ಯಾಟ್ರಿಕ್ ಶಿವರಾಜ್ಕುಮಾರ್ ಅಂತಾರಲ್ಲ, ನನಗೆ ಫಸ್ಟು ಇದಾಯ್ತಾ ಏನು ಜೋಗಿ ಅದಾಯ್ತಾ, ಹಾಟನ್ನೋ ಅಡ್ಡದಲ್ಲಿ ಅದು ನನ್ನ ಸಾಂಗ್. ಲಾಂಗು ಹಿಡಿದು ನನ್ನ ಟ್ಯಾಕ್ ಮಾಡು ಶುಭ ಶುಭ ಅದು ನಂದು. ಆಮೇಲೆ ಶಕಲಕ ಹರೆಯದಲ್ಲಿ ಜಗಮಗ ಕನಸಿನಲ್ಲಿ ಬಿಸಿ ಬಿಸಿ ದನ ಕೊಡುವೆನು ಬಿಸಿ ಬಿಸಿ ಇದು ಬ್ಯಾಕ್ ಟು ಬ್ಯಾಕ್ ಬಂದು ಆ್ಯಂಡ್ ಸುಮಾರು ಹಾಡ್ಬಿಟ್ಟೆ. ಅಲ್ಲಿಂದ ಯಾವುದೇ ಆರ್ಕೆಸ್ಟ್ರಾ ಆಗಲಿ, ನೀವಿರಲಿ ಬೇರೆಯವ್ರು ಇರಲಿ, ಈ ಹಾಡಿಲ್ಲದೆ ಆರ್ಕೆಸ್ಟ್ರಾ ಮುಗಿಯಲ್ಲ. ಹೌದು ಎಸ್. ಇವತ್ತು ನಂಗೆ ಅದೇ ಹೇಳಬೇಕು. ಆ ಜೋಗಿ ಹಿಟ್ಟಾದ ಎಲ್ಲೋ ಜೋಗಪ್ಪ ಎಲ್ಲ ಹಾಡೋದ್ಮೇಲೆ ಐ ವೆಂಟ್ ವಾಸ್ ಸಮ್ ರಿಸೆಪ್ಷನ್. ಮನು ಜೊತೆ ಎಲ್ಲೋ ಹೋಗ್ತಾ ಇದ್ದೆ. ಅವಾಗೆಲ್ಲ ನಮಗೆಲ್ಲ ಅದು ಹುಚ್ಚಲ್ಲ. ನಾನು ಹೋಗಿದ ತಕ್ಷಣ ಜೀವ ವೀಣೆ ಹಾಡ್ತಾಯಿದ್ರು ಆರ್ಕೆಸ್ಟ್ರಾದಲ್ಲಿ. ನಾನು ಹೋಗಿ
ಸ್ವಲ್ಪ ಇರುತ್ತಲ್ಲ ಒಂದು ಕ್ಯಾಮ್ರಾಸ್ ಬರೋದು ಎಲ್ಲ ಸುನೀತಾ ಜೋಗಿ ಅದಾದ್ರೆ ಆಗಲೇ ಟಿ ವಿಗಳೆಲ್ಲ ಬಂದಿತ್ತು ನಾವು ಕಲರ್ಸ್ ಕನ್ನಡದಲ್ಲೆಲ್ಲ ಬರೋಕ್ಕೆ ಶುರು ಮಾಡಿದ್ವಿ. ಎದೆ ತುಂಬಿ ಹಾಡಿದಿನಾಗಿರ್ಬೋದು. ಆ್ಯಂಡ್ ನಮ್ಮ ಝೀನಲ್ಲಿ ಬದುಕು ಅದಂತೂ ಒಂದು ಪ್ರೋಗ್ರಾಮ್ ಮಾಡೋರು ಎಲ್ಲ ಊರಿನಲ್ಲೂ ಹೋಗಿ, ನಮ್ಮೂರಲ್ಲಿ ಗ್ರಾಮಫೋನ್ ಕರೆಕ್ಟ್ ಅವರೆಲ್ಲ. ಸೊ ಸುನೀತಾ ಅಂತ ಒಂದು ರೆಕಗ್ನೈಸರ್. ನಾನು ಹೋಗಿದ ತಕ್ಷಣ ಜೀವ ವಿನಯ್ ಉತ್ಪ್ರೇಕ್ಷೆ ಅಲ್ಲ, ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಎಲ್ಲೋ ಜೋಗಪ್ಪ ಹಾಡಿದ್ರು. ಹೆಂಗೆ ಅನಿಸ್ತು? ಫೀಲ್ ಸೋ ಪ್ರೌಡ್ ಗೊತ್ತಾ. ನಂಗೆ ಪ್ರಯಾರಿಟಿ ಕೊಟ್ಟು ಮಾಡ್ತಾರೆ. ಎಸ್ ಅಲ್ಲ, ಒಬ್ಬ ನಾನು ಬಂದೆ ಅಂತ ನನ್ನ ಹಾಡಿನ ಎಸ್ ಅದು ತಪ್ಪು. ಅದು ಆಗಿನ ಕಾಲಕ್ಕೆ ಸ್ವಲ್ಪ ಅಹಂಕಾರ ಬಂದಿದ್ದು ಹೌದು. ನನಗೂ ನಾನು ಬಂದಿದ ತಕ್ಷಣ ನನ್ನೊಂದು ಹಾಡು ಹಾಡ್ತಾರ ಅಂತ ಐ ಫೀಲ್ ಸೋ ಪ್ರೌಡ್. ಇವತ್ತಿಗೂ ನಂಗೆ ಏನು ಅನ್ಸುತ್ತೆ ಒಂದ್ಸಲ, ನಾನು ಎಸ್ ಈ ಥರ ಬೆಳಿಬೇಕು, ಅಪ್ಪ ಇರಬೇಕಿತ್ತು, ಅಪ್ಪ ನೋಡಬೇಕಿತ್ತು. ಇದೆಲ್ಲ ನೋಡಬೇಕಿತ್ತು. ಅವ್ರ ಆಸೆ ಅಲ್ಲ. ಎಸ್ ಹೇಳದ್ನಲ್ಲ, ಅವತ್ತು ಹತ್ತಿದ್ದು ಅದಕ್ಕೋಸ್ಕರ. ನಾನು ಬಂದೆ ಅಂತ ಒಂದು ಥೀಮ್ನೇ ಚೇಂಜ್ ಮಾಡಿಬಿಟ್ರಲ್ಲ, ಅರ್ಧಕ್ಕೆ ನಿಲ್ಲಿಸಿ. ನೀನು ಬಂದರೆ ಜನ ಗುರ್ತಿಸ್ಬೇಕು ನೀನನ್ನು ಸುನೀತಾ ಅಂತ ಮಾತಾಡಿಸ್ಬೇಕು. ಅವತ್ತು ಆಯ್ತದು, ಬಟ್ ಅಪ್ಪ ಇರಲಿಲ್ಲ ಅವತ್ತು. ಅಹಂಕಾರ ಜೊತೆಗೆ ಅಳು ಬಂದಿದ್ದು ಅವತ್ತು. ಏನಾಯ್ತು ಆಕ್ಚುಲಿ? ಅಪ್ಪ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟಿದ್ದು. ಎಲ್ಲಿ? ಜಯನಗರ್ 4th ಬ್ಲಾಕ್ನಲ್ಲಿ ಅಭಯ ಗಣಪತಿ ದೇವಸ್ಥಾನ ಇದೆ. ಅಪ್ಪ ಅಕ್ಕ ಇಬ್ರು ಗಾಡಿನಲ್ಲಿ ಹೋಗ್ತಾ ಇದ್ರು, ಕಾಲ್ ಸೆಂಟರ್ ಗಾಡಿ. ಅಲ್ಲಿ ಪೊಲೀಸ್ ಹ್ಯಾಂಡ್ ಸಿಗ್ನಲ್ ಇಲ್ಲ. ಇದು ಅಲ್ಲಿ ಪೊಲೀಸ್ ಹ್ಯಾಂಡ್ ಸಿಗ್ನಲ್ ನಾಟ್ ಇನ್ ಇದು ಸ್ಟೇಷನ್ ಇದೆ ಅಲ್ಲಿ. ಆವಾಗಿರ್ಲಿಲ್ಲ. ಅಭಯ ಗಣಪತಿಗೆ 4th ಬ್ಲಾಕಿಗೆ ಟರ್ನ್ ಆಗಕ್ಕೆ ಅಲ್ಲಿ ಪೊಲೀಸ್ದು ಸಿಗ್ನಲ್ ತೋರಿಸಿದ ಹಿಂದೆ ಕಾಲ್ ಸೆಂಟರ್ನೂ ನೋಡಿಲ್ಲ. ಅಪ್ಪನ ನಾರ್ಮಲಾಗಿ ನಿಲ್ಲಿಸಿದ್ದಾರೆ. ಅವ್ನು ತುಂಬ ಸ್ಪೀಡಲ್ಲಿದ್ದ, ಅಪ್ಪನ ಹೊಡ್ಕೊಂಡು ಹೊಂಟಾರ. ಅಪ್ಪ ಸ್ಪಾಟ್ ಎತ್ತು, ಅಕ್ಕಂಗೆ ಸ್ವಲ್ಪ ಇಂಜುರಿ ಆಯಿತು. ನಾನು ಮನೇಲಿದ್ದೆ. ಗೊತ್ತಾಗಿದ್ದ ತಕ್ಷಣ ಅಷ್ಟೇ ಗೊತ್ತಾಗಿತ್ತು. ಅದಾದ್ಮೇಲೆ ಸ್ವಲ್ಪ ದಿವಸ ಸ್ವಲ್ಪ ಡಿಪ್ರೆಷನ್ ಅಂತ ಅಲ್ಲ, ಬಟ್ ಎಲ್ಲೂ ಹೋದರೂ ಸ್ಟೇಜಲ್ಲಿ ಹಾಡೋಕ್ಕಾಗ್ತಿರ್ಲಿಲ್ಲ. ಎಷ್ಟೋ ಸಲ ಅರ್ಧಕ್ಕೆ ಹಾಡೋದು ನಿಲ್ಲಿಸಿ, ಆಮೇಲೆ ಇನ್ಸ್ಟ್ರೂಮೆಂಟ್ ಅವಾಗೆಲ್ಲ ತುಂಬ ಜನ ನನಗೆ ಕೋಆಪ್ರೇಟ್ ಮಾಡಿದ್ದಾರೆ. ಕೃಷ್ಣ ಉಡುಪ ಅವರಾಗಿರ್ಬೋದು, ಆಮೇಲೆ ರಾಜು ಸರ್ ಆಗಿರ್ಬೋದು, ಎಲ್ಲರೂ ತುಂಬ. ಅಪ್ಪ ಅಂದರೆ ICU ಅಂದರೆ ವೆಂಟಿಲೇಟ್ರಲ್ಲಿದ್ದರು. ಅಪ್ಪ ಹೋಗ್ಬಿಟ್ಟಿದ್ರು ನನ್ನ ಲೆಕ್ಕದಲ್ಲಿ. ವೆಂಟಿಲೇಟ್ರಲ್ಲಿದ್ದಾಗ 11 ಗಂಟೆ ರಾತ್ರಿಯಲ್ಲಿ ರಾಜು ಸರ್ ಬಂದಿದ್ರು. ರಾಜು ಅನಂತ ಸ್ವಾಮಿ ಬಂದು ನಾನು ಕೂತ್ಕೊಂಡಿದ್ದೆ. ಏನಾಗಲ್ವೇ, ಏನೇ ಆಗುತ್ತೆ, ಏನೂ ಆಗಲ್ಲ, ಸುಮ್ಮನೆ 11 ಗಂಟೆ ರಾತ್ರಿನಲ್ಲಿ. ಅಂದರೆ ಅಪ್ಪ ಅಷ್ಟು ಪ್ರೀತಿಸ್ತಿದ್ರು ಎಲ್ಲ. ಇವತ್ತು ನಮ್ಮ ಅಪ್ಪಂಗೆ ಕಲಾವಿದರನ್ನ ಕಂಡ್ರೆ ಬಹಳ ಪ್ರೀತಿ, ಬಹಳ ಗೌರವ ನಮ್ಮ ಅಪ್ಪಂಗೆ. ಸೊ ಫೈನಲ್ ಮಾತುಕತೆ ಏನು ಆಗಲಿಲ್ಲ ನಾನು ಕೊನೆಯಲ್ಲಿ ಅಪ್ಪನ ಹತ್ರ ಮಾತಾಡಿದ್ದು 2 ದಿವಸ, ಒಂದು ದಿವಸದ ಹಿಂದಿನ ದಿವಸ ರಾತ್ರಿ. ಅಪ್ಪ ಶೃಂಗೇರಿಗೆ ಹೋಗಿದ್ರು. ಅಪ್ಪನ ಲಾಸ್ಟು ಕ್ಷೇತ್ರ ನೋಡಿರೋದು ಶಾರದಾಂಬೆನೆ. ಶೃಂಗೇರಿ ಮುಗಿಸಿ ಅಪ್ಪ ಬಂದು ನಾನು ಎಲ್ಲಪ್ಪ ಬಂದ್ಯಾ ಅಂತಂದ್ರೆ, ಹ್ಞೂ ಕಣಮ್ಮ, ನಾಳೆ ನಿನ್ನೆ ರಾತ್ರಿ ಬಂದೆ, ನಾಳೆ ಬರ್ತೀನಿ ಅಂತ ಹೇಳಿದ್ದಷ್ಟೆ. ಬೆಳಗ್ಗೆ ಅಕ್ಕನ ಕರ್ಕೊಂಡು 4th ಬ್ಲಾಕಿಗೆ ಹೋಗಬೇಕಿತ್ತು. ಹಿಂಗಾಯ್ತು ಅಷ್ಟೇ. ಲಾಸ್ಟ್ ಅಪ್ಪನ ಹತ್ರ ನಾನು ಮಾತೇ ಆಡಲಿಲ್ಲ. ಇವತ್ತು ಹುಡುಕ್ತೀನಿ ನಾನು ಅಪ್ಪನ, ಇವತ್ತು ಹುಡುಕ್ತೀನಿ. ಎಲ್ಲೋ ಇದ್ದಾರೆ, ಎಲ್ಲೋ ಕೇಳ್ತಾ ಇದ್ದಾರೆ, ಎಲ್ಲೋ ಒಂದು ಕಡೆ ಕೂತ್ಕೊಂಡು ಕೇಳ್ತಾ ಇದ್ದಾರೆ. ನನ್ನ ಮಗಳು ಹಾಡಿದಾಗ ಅನಿಸುತ್ತೆ ನನಗೆ. ಸರಿ. ಶಿ ಇಸ್ ಅ ವೆರಿ ಗುಡ್ ಸಿಂಗರ್, ತುಂಬ ಚೆನ್ನಾಗಿ ಹಾಡ್ತಾಳೆ. ಅವಳು ಹಾಡುವಾಗ ಅಪ್ಪನ ಹಿಂಗೆ ಕೇಳ್ತಾ ಇದ್ರು. ನಾನು ಸಲ ಅವಳು ಹಾಡುವಾಗ ಕೆಳಗಡೆ ಕೂತಿರ್ತೀನಲ್ಲ, ಅಪ್ಪನ ಹಿಂಗೆ ಕೇಳ್ತಾ ಇದ್ರಲ್ವಾ ಅಂತ ಅನ್ಸುತ್ತೆ. ಕನೆಕ್ಟ್ ಆಗ್ತದೆ. ಎಸ್. ಇವತ್ತು ಈ ಹೆಸರು ಜನಕ್ಕೆ ಗೊತ್ತಾಗಕ್ಕೆ, ಈ ಹೆಸರು ಇಂಡಸ್ಟ್ರಿಗೆ ಗೊತ್ತಾಗಕ್ಕೆ, ಈಸ್ ದ ಮ್ಯಾನ್. ಯಾ ಅಫ್ಕೋರ್ಸ್. ಅಟೆಂಪ್ಟ್ ಮಾಡಿದವು ಎಲ್ಲೋದ್ರು ಎಳ್ಕೊಂಡು ಹೋಗು, ಸೇರ್ಸು, ಹೇಳಿಲ್ವಾ ರವೀಂದ್ರ ಕಲಾಕ್ಷೇತ್ರ ಅಷ್ಟು ಜನ ಇದ್ರೂ ಒಂದು ಬ್ಯಾಂಡೇಜ್ ಹಾಕ್ಬಿಟ್ಟು ಒಳಗಡೆ, ಸರ್ ಮಗುಗೆ ನೀನು ತುಂಬ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ ಸರ್, ನಾನು ಅಲ್ಲಿ ನಿಂತಿರ್ತೀನಿ, ಕೂರ್ಸ್ಕೊ, ಯಾರ್ದೋ ತೊಡ ಮೇಲೆ ಕೂರಿಸ್ಬಿಟ್ಟು ನೋಡು. ಅನಂತ್ ಸ್ವಾಮಿ, ರಾಜು ಅನಂತ್ ಸ್ವಾಮಿ ಇವರೆಲ್ಲ ಹಾಡುವಾಗ ನೋಡು, ಅವ್ರು ಹೆಂಗೆ ಹಾಡ್ತಾರೆ ನೋಡು, ಅವ್ರು ಯಾವ ಥರ ಹಾಡ್ತಾರೆ ಹೇಳಿ. ಪೇಪರಲ್ಲಿ ನಗರದಲ್ಲಿ ಇಂದು ತೆಗೆದು ನೋಡಿ, ಎಲ್ಲಿ ಪ್ರೋಗ್ರಾಮ್ ಇದೆ ಅಲ್ಲಿ ಕರ್ಕೊಂಡು ಹೋಗಿ ಏನು ಮರೆಯ ಅದೇ ಫ್ಯಾಕ್ಟ್ರಿಲಿಂದ ಬಂದ ಮೇಲೆ ಓದು ಬರಹ ಏನಿಲ್ಲ. ಸತ್ಯ ಹೇಳ್ತೀನಿ ಕೇಳು, ಓದು ಬರಹ ಏನಿಲ್ಲ. ನಂದು 30-35 ಮ್ಯಾಕ್ಸಿಮಮ್. ನಮ್ಮಪ್ಪ ಬೇಡ ಅಂತ, ನೀನು ಆದರೆ ಸಿಂಗರೇ ಕಲಾವಿದೇನೆ ಆಗಬೇಕು ಅಂತ. ಬಿ ವಿ ಶ್ರೀನಿವಾಸ್ ಸರ್ ಹತ್ರ, ಅವ್ರ ಹತ್ರ ಎಲ್ಲ ಕರ್ಕೊಂಡು, ಸರ್ ನನ್ನ ಮಗಳು ಹಾಡ್ತಾಳೆ. ಆ ಯುವರಂಗದಲ್ಲಿ
ವೈಕೆ ಮುದ್ದು ಕೃಷ್ಣ ಸರ್ನ ಸರ್ ನನ್ನ ಮಗಳು ಹಾಡ್ತಾಳೆ ವೈಕೆ ಎಂ ಸರ್ನು ಪಾಪ ಅಷ್ಟು ನೆನ್ಸ್ಕೋಬೇಕು ನಾನು ವೈಕೆ ಎಂ ಸರ್ ಯುವರಂಗ ಅಂತ ದೊಡ್ಡ ಕಾರ್ಯಕ್ರಮ ಅಲ್ಲೆಲ್ಲ ದೊಡ್ಡ ದೊಡ್ಡ ಪ್ರಸ್ತುತಿ ನಂದೊಂದು ಪುಟ್ಟದೊಂದು ಫೋಟೋ ಹಾಕ್ಬಿಟ್ಟು ಸರ್ ನನ್ನ ಮಗಳಿಗೊಂದು ಅವಕಾಶ ವೈಕೆ ಎಂ ಸರ್ ನೋಡೋಣಪ್ಪ ಎಲ್ಲ ದೊಡ್ಡವ್ರು ಇದ್ದಾರೆ ನೋಡೋಣ ರತ್ನಮಾಲಾ ಮಾಲತಿ ಛಾಯಾ ಅವರೆಲ್ಲ ಇದ್ದಾರೆ ನೋಡೋಣ ಆ ಮಧ್ಯದಲ್ಲಿ ಎಲ್ಲೋ ಬಾಲಿ ಸರ್ ಕೇಳ್ಕೊಂಡು ಎಲ್ಲಿ ಕಾಡಿನ ಮೂಲೆಯ ಕೆರೆಯ ಕೆಸರಿನಲ್ಲಿ ಮೂಡಿದ ಹೂವನು ನೀ ಕೊಯ್ದೆ ಅಂತೆಲ್ಲ ಹಾಕಿ ಅದಾದಮೇಲೆ ಅಲ್ಲೆಲ್ಲೋ ಒಂದು ಕಡೆ ಹಾಡ್ಸೋದು ಇಷ್ಟೇ ನಮ್ಮಪ್ಪ ತುರುಕ್ಸಿ ನನ್ನನ್ನು ಇಷ್ಟರ ಮಟ್ಟಿಗೆ ತಂದು ನಿಲ್ಸಿದ್ದು. ಸ್ಟಾರ್ ಸಿಂಗರ್ ಆದ್ರಲ್ಲ ಸುನೀತಾ, ಜಗತ್ತು ಗೊತ್ತಾದ್ರಲ್ಲ, ಅಲ್ಲಿಂದ ಬ್ಯಾಕ್ ಟು ಬ್ಯಾಕ್ ಹ್ಯಾಟ್ರಿಕ್ ಗಾಯಕಿ ಸುನೀತಾ ಆದ್ರಲ್ಲ. ಹೌದು. ಇನ್ನು ಅವಕಾಶಗಳು ಒದ್ಕೊಂಬರ್ಬೇಕು, ನೀವು ಇನ್ನೂ ಎಷ್ಟೋ ಬೆಳಿಬೇಕು, ನಿಮ್ಮನ್ನೆಲ್ಲ ಹುಡಿಕೊಂಬರ್ಬೇಕು, ಹಿಂಗೆಲ್ಲ ಇರ್ಬೇಕಾಗಿತ್ತು. ಹೌದು. ಡಾಟ್ 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 ಇಲ್ಲ ಇತ್ತು ಇದೆ ಈ ಹೇಳಿದ್ನಲ್ಲ ಇವತ್ತು ಕೆಲವೊಂದು ಹಾಡುಗಳಿಗೆ ಸುನೀತಾನೇ ಬೇಕು ಅಂತ ಇದೆ. ಈಗ ನೆನ್ನೆ ಒಂದು ಆ್ಯಕ್ಚುಲಿ ಸಪೋಸ್ ಟು ಟೆಲ್ ಆಕಾಶ್ ಪರ್ವ ಕಾಲ್ ಮಾಡಿದ್ರು ಕೀಬೋರ್ಡ್ ಹಾಕಿ ಜಗದ್ಧಾತ್ರಿ ಅಂತ ಒಂದು ಸೀರಿಯಲ್ ಬರ್ತಿದೆ ಝೀನಲ್ಲಿ. ಅಕ್ಕ ನೀವೇ ಹಾಡ್ಬೇಕು ಅದನ್ನ ಅಂತ. ಹೌದಾ ಅಂತ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದ್ ಇಷ್ಟು ದೊಡ್ಡ ವಾಯ್ಸ್ನಲ್ಲಿ ಅಕ್ಕ ಅಂದರೆ ಅಕ್ಕನೇ ಅಕ್ಕ ಈ ವಾಯ್ಸ್ ಅಕ್ಕಂಗೆ ಸುನೀತಂಗೆ ಸೂಟ್ ಆಗುತ್ತೆ ಅನ್ನೋರು ಇದ್ದಾರೆ. ಈಗ ನಾಗೇಂದ್ರ ಪ್ರಸಾದ್ ಮೊನ್ನೆ ನಾಗೇಂದ್ರ ಪ್ರಸಾದ್ ಒಂದು ಮೂವಿಗೆ ಹಾಡಿದೆ, ಮನೋಜವಂ ಆತ್ರೇಯ ಇದ್ದಾರಲ್ಲ ಅವ್ರ ಮ್ಯೂಸಿಕ್ ಡೈರೆಕ್ಟ್ರು ಫೋನ್ ಮಾಡಿ ಅಕ್ಕ ನೀವೇ ಹಾಡ್ಬೇಕು, ಅದು ಕೇಳಿದ್ರೆ ನೀವೇ ಹಾಡಬೇಕು ಅನ್ಸತ್ತೆ ಅಂತ. ಎಸ್. ಬಟ್ ಆ ಟೈಮಲ್ಲಿ ನೀವು ಚೂಸಿ ಆದ್ರೆ ಇಂಡಸ್ಟ್ರಿ ಚೂಸಿ ಆಯಿತು. ಇಂಡಸ್ಟ್ರಿನೇ. ಬಟ್ ಇವತ್ತು ನಾನು ಆದಮೇಲೆ ನಾನು ಹಾಡಿದ ತಕ್ಷಣ ನಾನೇನು ಕೋರಸ್ ಬಿಟ್ಬಿಡಲಿಲ್ಲ, ಯಾಕೆಂದ್ರೆ ನಂಗೆ ತುಂಬ ಹೇಳಿಕೆ ಕೊಟ್ಟಿದೆ, ನನಗೆ ತುಂಬ ಕಲ್ತ್ಕೊಂಡಿದ್ದು ಸುಮಾರು. ಬಟ್ ಕೊನೆಗೆ ಸ್ವಲ್ಪ ಗುರು ಸರು, ಅನೂಪ, ಹರಿ ಸರ್ ಈ 3 ಜನಕ್ಕೆ ಬಿಟ್ಟರೆ ನಾನು ಯಾರಿಗೂ ಕೋರಸ್ ಹಾಡ್ತಿರ್ಲಿಲ್ಲ ನಾನು ಅಷ್ಟು. ನಾನು ಇದಾದಮೇಲೆ ಯಾಕೆ ನನ್ನಲ್ಲಿ ಏನು ಕೊರತೆ, ಬಟ್ ಇವತ್ತಿಗೂ ಯಾವುದನ್ನೇ ಅಟೆಂಪ್ಟ್ ಮಾಡೋಕ್ಕಾಗಲ್ಲ ಅಂತಿಲ್ಲ. ಮೊನ್ನೆ ಹೇಳಿದ್ನಲ್ಲ ಐರಾ ಅಂತ ಒಂದು ಮೂವಿಗೆ ಹಾಡಿದೆ, ಹರ್ಷ ಕೌಶಿಕ್ ಅಂತ ಹೇಳಿ. ಹೆಂಗೆ ಬಂದಿದೆ ಅಂದರೆ ತಮಿಳ್ ವೈಲಿನಿಸ್ಟ್ ಎಲ್ಲ ಯಾರಿದು ಸಿಂಗರು ಅಂತ ಕೇಳಿ ನಾನು ಕೇಳ್ತಿರೋ, ನನಗೆ ಕಾಡ್ತಿರೋ ನನ್ನ ಪ್ರಶ್ನೆ ಏನಂದರೆ, ಸಿನಿಮಾ ಹಿಟ್ ಆಗಲಿಲ್ಲ ಹಾಗಾಗಿ ಸುನೀತಾ ಫೇಮಸ್ ಆಗಲಿಲ್ವಾ? ಅದು ಮೇ ಬಿ ಸುಮಾರು ಫಿಲಮ್ ಹಂಗಾಗಿದೆ. ಕ್ಷಣ ಹೇಳದ್ನಲ್ಲ ಆರ್ ಪಿ ಪಟ್ನಾಯಕ್ ಸರ್ ಎಂಥ, ಯಾರು ವಿಷ್ಣುವರ್ಧನ್ ಸರ್ ಇದ್ರು, ಪ್ರೇಮ ಅವರಿದ್ರು, ನಮ್ಮ ರಾಜೇಂದ್ರ ಸಿಂಗ್ ಬಾಬು ಮಗ ಆದಿತ್ಯ ಅವರಿದ್ರು, ಎಲ್ಲ ಫಿಲಮ್ ಹಿಟ್ ಆಗಲಿಲ್ಲ. ಒಂದು ಹಾಡು 2 ಹಾಡು 3 ಹಾಡು ಬ್ಯಾಕ್ ಟು ಬ್ಯಾಕ್ ಬ್ಲಾಕ್ ಬಸ್ಟರ್ ಆಗುತ್ತೆ. ಹೆಂಗೆ ಹೋಗ್ಬೇಕು ಗೊತ್ತಾ ಕೆರಿಯರು? ಅಲ್ಲ ನಂದೊಬ್ಳದೇ ಅಂತಲ್ಲ ಹರೀಶ, ಆಲ್ಮೋಸ್ಟ್ ನಮ್ಮ ಕನ್ನಡ ಸಿಂಗರ್ಸ್ ಹಣೆ ಬರನೇ ಹಂಗಾಗಿದೆ. ಈಗ ಇವಾಗ ಫಾರ್ ಎಕ್ಸಾಂಪಲ್ ಐ ಡೋಂಟ್ ನೋ, ನೀವು ಆಮೇಲೆ ಎಡಿಟ್ ಮಾಡಿ ಹೇಮಂತ ಪ್ರೀತ್ಸೆ ಹಾಡಿದ್ಮೇಲೆ ಎಷ್ಟು ಅವಕಾಶಗಳು ಬರಬೇಕಿತ್ತು ಹೇಮಂತ್ಗೆ. ಇವತ್ತಿಗೂ ನಂಗೆ ಹೇಮಂತ್ ಹಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ಆ ದನಿ, ಆ ಗತ್ತು ಯಾರ ಕಂಠದಲ್ಲೂ ಇಲ್ಲ. ನಮ್ಮ ರಾಜೇಶ್ ಸರ್ ಈಸ್ ಅ ಮೆಲಡಿ ಕಿಂಗ್, ಅವರು ಅದ್ಭುತವಾದ ಗಾಯಕರು. ಅದೇ ನಮ್ದು ಎಷ್ಟೋ ಸಲ ಅನ್ಕೋತೀವಿ ರಾಜೇಶ್ ಸರ್ ಚೆನ್ನೈಯಲ್ಲೋ ಎಲ್ಲೋ ಇದ್ಬಿಟ್ರು, ಅವ್ರು ಎಲ್ಲೋ ಇರ್ತಾ ಇದ್ರು. ಹೇಮಂತ, ಶಮಿತ ಪೆಪ್ಪಿ ನಂಬರ್ ಅವಳು, ಹಿಂಗೆ ಚುಟ್ಟು ಹೆಂಗೆ ಹಾಡಿದಳು ಅವಳು. ಆಯ್ತಲ್ಲ ಕಡಿ, ವೆರಿ ಶಿ. ಯಾಕೆ ನಮ್ಮ ಕನ್ನಡಿಗರು ನಮ್ಮವ್ರು ಇಷ್ಟ ನಂಗೆ ಇವತ್ತಿಗೂ ಕ್ವೆಶ್ಚನ್ ಮಾರ್ಕ್ ಇದೆ ಹರೀಶ್, ನನಗೆ ಕ್ವೆಶ್ಚನ್ ಮಾರ್ಕ್ ಇದೆ. ಐ ಹ್ಯಾವ್ ಅ ಕ್ವೆಶ್ಚನ್. ನನಗೆ ಯಾಕೆ ಕೆಲವು ಇದು ಯಾಕೆ ನಮ್ಮ ಕೈಲಿ ಆಗಲ್ಲ, ಇವಾಗ ಆ ಹಾಡು ಹಿಟ್ಟಾಗಿಲ್ವಾ? ನಾನು ಕ್ವೆಶ್ಚನ್ ಅದನ್ನೇ ಕೇಳ. ಇವತ್ತು ಹೇಮಂತ್ನ ಪ್ರೀತ್ಸೆ ಹೇಮಂತ್ ಅಂತಾನೆ ಕೂಗೋದು. ಹೌದು. ಬುಲ್ ಮಾತಾಡಕ್ಕಿಲ್ವಾ? ಆ ಧ್ವನಿ ನಮ್ಮ ಹೇಮಂತಕ್ಕೆ ಬಿಟ್ರೆ ಇನ್ಯಾರಿಗೂ ಇಲ್ಲ. ಯಾಕೆ? ಶಮಿತಾ ಹೆಂಗ್ ಕಿರ್ಚ್ತಾಳೆ, ಥ್ರೋ ಇದೆ. ಯಾಕೆ ಶಮಿತಾ? ಚೈತ್ರದೊಂಥರ ಚೈತ್ರ ಆಕ್ಚುಲಿ ಹಿಂಗಿದ್ಲು. ಹೌದು. ಅವಳೆ ಸಕ್ಕು ನೈ ನೈ ಅವಳೆ ಹಾಡಿದ್ದು ಅದನ್ನು. ನನ್ನ ನೈ ಗಾಳಿಪಟ ಅವಳೆ ಹಾಡಿದ್ದು ಕೋರಸ್ ಪೋರ್ಷನ್. ನೈ ಅವಳದ್ದು ಇಂಟರ್ವ್ಯೂ ಥರ ಆಗೋಗ್ಬಿಡುತ್ತೆ, ಅವಳೆಲ್ಲ ಹಾಡಿರೋದು. ಈಗ ಅವಳದ ರೂಟ್, ಅವಳು ಹಿಂದೂಸ್ತಾನಿ ಸಿಂಗರ್ ಆದ್ಲು. ಬಟ್ ನಂದು ಒಬ್ಬಳದೇ ಅಂತಲ್ಲ. ಐ ಫೀಲ್ಸ್ ವೆರಿ ಬ್ಯಾಡ್. ಯಾಕೆ ನಮ್ಮ ಹೇಳಿದ್ನಲ್ಲ ನಿಂಗೆ, ಯಾವನೋ ಅವನು ಗಿಲ್ಲಕ್ಕೂ ಇಲ್ಲಾಂದ್ರೆ ಒಂದು 501 ಜನ ಕೇಳಿದ್ದಾರೆ ಗೊತ್ತಿರೋ ರೀಸೆಂಟ್ ಟೈಮ್ಸ್ ಅಲ್ಲಿ. ಯಾವನೋ ಅವನು ಗಿಲ್ಲಕ್ಕೂ, ಎಲ್ಲಿಂದ ಬಂದ ಗಿಲ್ಲಕ್ಕೂ, ಅದನ್ನ ಏಳೇಳು ಬೆಟ್ಟ ತನ್ನ ನಿನ್ನ ಗಿಲ್ಲಕ್ಕೋ. ಯಾಕೆ ಹಾಡಿರೋದು ಸುನೀತಾ?
ಖಂಡಿತ ಅಲ್ಲ. ಅವ್ರು ಹಾಡಿರೋದು ನಮ್ಮ ಇವರು ಯಾರೋ ಅವ್ರ ಹೆಸರನ್ನು ಮರ್ತೋಯ್ತು ನನಗೆ. ಅವರು ಬೇಜಾರಾಗುತ್ತೆ, ತುಂಬ ಬೇಜಾರಾಗುತ್ತೆ. ಬಟ್ ಏನಂದರೆ ಹೇಳದ್ನಲ್ಲ, ಮುಂದಿನ ಜನ್ಮ ಅನ್ನೋದೊಂದಿದ್ರೆ ನಮ್ಮ ಹೆಸರಿಗೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು, ಕನ್ನಡದವರೇ ಆಗಿ ಹುಟ್ಟಬೇಕು. ಯಾಕೆಂದ್ರೆ ಅಂಥ ಅಣ್ಣವ್ರು ಹುಟ್ಟಿದ ಜಾಗದಲ್ಲಿ ನಾವು ಇದ್ದೀವಿ, ನಮ್ಮ ಹಂಸಲೇಖ ಸರ್ ಇದ್ದಾರೆ, ನಮ್ಮ ಮ್ಯೂಸಿಷಿಯನ್ಸ್ ಇದ್ದಾರೆ. ಬಟ್ ಲಕ್ ಅಂತ ಬಂದಾಗ ಅಲ್ಲಿಗೆ ಹೋಗ್ಬೇಕು ಅನ್ಸ್ಬಿಡುತ್ತೆ. ಹಂಗ ದೇವರಾಣೆ ಅನಿಸುತ್ತೆ. ಅಲ್ಲಿನ ಸಿಂಗರ್ಸ್ ಚಿನ್ನ ಚಿನ್ನ ಆಸೆ ಮಿನ್ಮಿನಿ, ಚಿನ್ನ ಚಿನ್ನ ಆಸೆ ಸಿರಗಳಿಕ್ಕೂ ಆಸೆ ಮಿನ್ಮಿನಿ ಕೋರಸ್ ಸಿಂಗರ್ ರೇಮನ್ ಸರ್ ಹೆಂಗೆ ತೊಗೊಂಬಂದು. ಹೌದು, ಕರೆಕ್ಟ್ ಪಾಯಿಂಟ್, ಅಗ್ರಿ. ಯಾಕೆ ಇಲ್ಲಿನವ್ರಿಗೆ ಯಾಕೆ ಆಗಲ್ಲ? ವಂಡರ್ ಮಾಡ್ಬಿಟ್ರು ಅದನ್ನ. ಆ ಗಾಯಕಿನೂ ಎಸ್, ರಾತ್ರಿ ಸ್ಟಾರ್ ಆದ್ರು. ನಮ್ದ್ರಲ್ಲಿ ಇಲ್ಲ ಅಂತಲ್ಲ ಹರೀಶಾ. ನಮ್ಮವ್ರ ಮೇಲೆ ಅಭಿಮಾನ ಪ್ರೀತಿ ಇರಬೇಕು ಅಂತ. ತೂಕತ್ ಗಡ್ಡ ಬಡ್ಡ ಚಲ ಚಲ ಲಡ್ಕಿ ಅರ್ಜುನ್ ಜನ್ಯ ಸರ್ ನಂಗೆಲ್ಲ ಹಾಡ್ಸೋದು. ಆಮೇಲೆ ಸರ್ ನಂಗೆ ಹಾಡ್ಸ್ಲೇ ಇಲ್ಲ. ತುಂಬ ಗೌರವ ಇದೆ ಅವ್ರ ಬಗ್ಗೆ, ತುಂಬ ಪ್ರೀತಿ ಇದೆ, ತುಂಬ ಗೌರವ. ಯಾಕೆಂದರೆ ಅವರು ತುಂಬ ಕನ್ನಡದ ಗಾಯಕರಿಗೆ ಪೃಥ್ವಿ ಭಟ್ ಆಗಿರ್ಬೋದು, ಈಗಿನೆಲ್ಲ ಸಿಂಗರ್ಸ್. ಬಟ್ ಕೊಡಬೇಕಲ್ವಾ, ಬೇರೆಯವ್ರಿಗೂ ಕೊಡಬೇಕಲ್ಲ ಅವಕಾಶ. ಅಂಥದ್ರಲ್ಲಿ ಕೆಲವ್ರು ಇದ್ದಾರೆ. ಗುರು ಸರ್ ಫಸ್ಟ್ ಪ್ರಿಫರೆನ್ಸ್ ಕನ್ನಡದ ಗಾಯಕರಿಗೆ. ನಾನಾಗಿರ್ಬೋದು, ಶಮಿತಾ ಆಗಿರ್ಬೋದು, ಚೈತ್ರ ಆಗಿರ್ಬೋದು ಹಾಡಿಸಿದ್ದಾರೆ. ಹರಿ ಸರು ಅಷ್ಟೆ. ಬಟ್ ಈಗಿನವಾಗ ಹೇಳ್ತಾನಲ್ಲ, ಅದು ಏನು ನಾನು ಅದು ಏನು ಹಾಡೋಕ್ಕಾಗದಿರೋದು ಏನು ಹಾಡ್ತಾರೋ ಅವರು? ಏನು ಹಾಡ್ತಾರೆ? ಈಗಾಗಲೇ ಹಾಡಿದ್ದು ಸುನಿತಾನೇ ಹಾಡಿರ್ಬೇಕು ಅನ್ನೋ ರೀತಿಯಲ್ಲಿ ಹಾಡಿಲ್ಲ. ಎಷ್ಟು ನಂಗೆ ಹೇಳ್ತೇನಲ್ಲ, ಸ್ಟೇಜ್ ಮೇಲೆ ಟೈಮ್ ಆಯ್ತು ಅಂತ ನಾನು ಹೇಳ್ತಾ ಇದ್ದೀನಿ, ನಾನಲ್ಲಪ್ಪ ಹಾಡಿರೋದು, ಬೇರೆ ಗಾಯಕ. ಟೈಮ್ ಆಯ್ತು ಅಂತ ಸುಳ್ಳು ಹೇಳ್ತಾ ಇದ್ದೀರಾ ಅಂತಾರೆ. ಏನ್ ಮಾಡ್ತೀಯ ಅದಕ್ಕೆ ನಾನು ಸುನೀತಾ ಅಂದಿದ್ದ. ಅಂದ್ರೆ ಅವರೇ ಹಾಡಿರೋದು ಒಂದು ರೇಂಜ್ಗೆ. ಅದು ನಿಜವಾಗ್ಲೂ ಹೇಳದ್ನಲ್ಲ. ಎಸ್, ಓಕೆ, ಅಂದ್ರೆ ವಿ ಆರ್ ಕೇಪಬಲ್. ನಾವು ಅದ ಹಾಡುವ ಶಕ್ತಿ ನಮಗಿದೆ. ಎಸ್, ಅಂದ್ರೆ ಯಾವುದೇ ಹಂತದಲ್ಲೂ ಕೂಡ ನಾವು ಎಕ್ಸ್ಪರ್ಟ್ ಇದ್ದೀವಿ, ಬಟ್ ಆದ್ರೂ ಬಳಸ್ಕೋತಿಲ್ಲ ಇಂಡಸ್ಟ್ರಿ. ಎಸ್, ನಂಗೆ ನಿಜವಾಗ್ಲೂ ಎಷ್ಟು ಒಂದೊಂದ್ಸಲ ಬೇಜಾರಾಗತ್ತೆ ಅಂದರೆ, ನಮ್ಮ ಕನ್ನಡದ ಗಾಯಕರು ಎಷ್ಟು ಜನ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ವೆರೈಟಿಲಿ ಇದ್ದಾರೆ. ಹೇಗಿದೆ ಇಂಡಸ್ಟ್ರಿ, ಮ್ಯೂಸಿಕ್ ಇಂಡಸ್ಟ್ರಿ? ಎಲ್ಲ ಗೊತ್ತಿರಿ, ನೀವೇ ನ್ಯೂಸಲ್ಲಿ ಇರ್ತೀರಿ, ನಿಮಗೆ ಗೊತ್ತಿದೆ. ಇನ್ಸೈಡ್ ಗೊತ್ತಿರುತ್ತಲ್ಲ. ಅಂದ್ರೆ ಕಲಿಯುವಿಕೆ ಹೇಗಿದೆ, ಕಲಿತವ್ರು ಹೇಗಿದ್ದಾರೆ, ಮತ್ತು ಈ ಕ್ಷೇತ್ರ ಹೇಗೆ ಬಳಸ್ಕೊಳ್ತಾ ಇದೆ. ನಾನು ಹೇಳಿದ್ನಲ್ಲ, ಇವತ್ತು ಒಂದು ಮಾಧ್ಯಮದ ಮೂಲಕ ಬಂದ ಗಾಯಕರಾಗ್ತಿದ್ದಾರೆ. ಐ ಡೋಂಟ್ ನೋ, ಅದು ಕ್ಷೇತ್ರದ ಅದು ಪ್ಲಸ್ಸು ಆಗಿದೆ, ಮೈನಸ್ಸು ಆಗಿದೆ. ರಿಯಾಲಿಟಿ ಶೋಸ್ನಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಪೃಥ್ವಿ ಭಟ್, ಶಿ ಇಸ್ ಅ ವೆರಿ ಗುಡ್ ಸಿಂಗರ್, ತುಂಬಾ ಅದ್ಭುತವಾಗಿ. ಅದೇ ತರ ಇನ್ನೊಂದು 2-3 ಜನ ಏನಕ್ಕೂ ಬೇಡ ಅವ್ರು ಬಂದ್ರು. ಐ ಡೋಂಟ್ ವಾಂಟ್ ಟು ಮೆನ್ಷನ್ ನೇಮ್, ಆಯ್ತಾ, ಬಂದ್ರು. ಪ್ಲಸ್ಸು ಇದೆ, ಮೈನಸ್ಸು ಇದೆ. ಸೊ ಹಾಗಾಗಿ ಇವಾಗ ನಮ್ಮ ಸಂಜೀತ್ ಹೆಗ್ಡೆ ದೊಡ್ಡದಾಗಿ ಬೆಳೆದ, ಖುಷಿ ಇದೆ. ಒಬ್ಬ ರಿಯಾಲಿಟಿ ಶೋನಲ್ಲಿ ಈಸ್ ಅ ರನ್ನರ್ ಅಪ್. ಬಟ್ ಇವತ್ತು ಅವ್ನ ಕಾಲ್ ಶೀಟ್ಗೋಸ್ಕರ ಕಾಯೋ ಸ್ಥಿತಿಲಿದೆ ಇಂಡಸ್ಟ್ರಿ. ಎಸ್, ಅದು ಖುಷಿ. ಹೇಳಿದ್ನ ಹೆಂಗೆ ಅಂದರೆ, ಇವಾಗ ಹೆಂಗೆ ಕೇಳ್ತಾರೆ ಗೊತ್ತಾ, ಈ ಜನಕ್ಕೆ ಹೆಂಗಾಗಿದೆ ಅಂದರೆ, ಟಿ ವಿಲಿ ಬಂದರೆ ಮಾತ್ರ ಸಿಂಗರ್ಸು, ಅಂದರೆ ಅವ್ರ ಪ್ರಚಲಿತದಲ್ಲಿ ಎಷ್ಟು. ಮೊನ್ನೆ ನಂಗೆ ಯಾರೋ ನಗು ಬಂದ್ಬಿಡ್ತು ನನಗೆ. ಹೋಗ್ತಾ ಇದ್ದೀನಿ, ಇವಾಗೇನು ನೀವು ಹಾಡ್ತಾನೆ ಇಲ್ಲ ಅನ್ಸುತ್ತೆ, ಪಾಪ ಅವಕಾಶ ಕಮ್ಮಿ ಆಗೋಗ್ಬಿಟ್ಟಿರ್ಬೇಕಲ್ವ ನಿಮಗೆ ಅಂತಂದರು. ನಾನು ಹಾಗೇನಿಲ್ಲ, ಇದೆ, ಅವಕಾಶಗಳಿದೆ, ಬಟ್ ನಾವು ಹೋಗ್ತಾ ಇಲ್ಲ. ಒಂದೊಂದು ಸಲ ನಗು ಬರುತ್ತೆ. ಜನ ಎಲ್ಲಿದ್ದಾರೆ ನಿಜವಾದ ಗಾಯಕರಿಗೆ? ಸಂಗೀತ ಕಟ್ಟಿ ಅಕ್ಕ ದಾಸರ ಪದ ಹಾಡ್ತಾ ಇದ್ದಾರಂತೆ. ಅಕ್ಕ ನಾನು ಸ್ವಲ್ಪ ಒಂದೇ ಥರ ಇದೆಯಲ್ಲ ಸಂಗೀತ ಕಟ್ಟಿ. ಹಾರ್ಟನ್ನು ಅಡ್ಡ ಚೀಟಿ ಕೊಟ್ಟರಂತೆ. ಅವ್ರಿಗೆ ಸಂಗೀತ ಕಟ್ಟಿ ಕುಲಕರ್ಣಿಯವರ ಹಾಡು ಹಾಡಿದ್ರು. ಅಕ್ಕ, ಇದು ನಾನಲ್ಲಪ್ಪ ಹಾಡಿರೋದು, ನನ್ನ ತಂಗಿ ಹಾಡಿರೋದು, ಚಲೋ ಹಾಡಿ ಹೇಳೋಳು. ನಾಗಮಂಡಲ ಇದ್ರೆ ನಂಗೆ ಹೇಳಿ ಹಾಡ್ತೀನಿ. ಅಕ್ಕ ಆಮೇಲೆ ನೀವು ಫಿಲ್ಮ್ ಹಾಡು ಕೇಳಿದಿರಿ, ನಾನು ಕಂಬದ ಮೇಲೆ ಹಾಡ್ತೀನಿ ಅಂತ ಹೇಳ್ಬಿಟ್ಟು ಅಕ್ಕ ಹಾಗೆ ಎಷ್ಟು ಗೊತ್ತಾ, ಆ ಥರ ಸುಮಾರಿದೆ ಬಟ್ ಕೆಲವೊಂದು ಏನಂದರೆ, ನಂಗೆ ಕೆಲವೊಂದು ಇವಾಗ ಬಿ ಕೆ ಸುಮಿತ್ರಮ್ಮನ ನೋಡಿದಾಗ ಅವರೆಲ್ಲ ಸಾಧಕರು. ಕಸ್ತೂರಿ ಶಂಕರು ಇವರೆಲ್ಲ. ಹಾಂ, ಕಸ್ತೂರಿ ಮಂಜುಳಾ ಆಂಟಿ, ಬಿ ಕೆ ಸುಮಿತ್ರ, ಇವತ್ತು ಅವ್ರು ಎಷ್ಟು ಬೆಳಗಾಗಿರೋ ಅವ್ರ ಹಾಡುಗಳು ಕೇಳ್ತೀವಿ. ಇವತ್ತು ಬೆಳಿಗ್ಗೆನೂ ಬಿ ಕೆ ಸುಮಿತ್ರಮ್ಮನ ಹಾಡು ಕೇಳಿದೆ. ಸಂಪಿಗೆ ಮರದ ಹಸಿರೆಲೆ ನಡುವೆ ಕೋಗಿಲೆ ಹಾಡಿತ್ತು, ಹಿಂಗಿದೆ ಧ್ವನಿ ಅದ್ರದ್ದು. ಆ ಟೈಮಲ್ಲಿ
ಇವತ್ತು ಅಕ್ಕನ ಎಷ್ಟು ದೊಡ್ಡ ಗುಣ ಅಂದರೆ ಸುಮಿತ್ರಾ ಆಂಟಿದಾಗೆ ನಾವೇನಾದ್ರು ಹಾಡು ಫೇಸ್ಬುಕ್ಕಲ್ಲಿ ಹಾಕಿದ್ರೆ ಚೆನ್ನಾಗಿ ಹಾಡಿದೆ ಕಣೆ ಪುಟ್ಟಿ ಒಳ್ಳೇದಾಗಲಿ ಅಂತಾರೆ. ಸೊ ಅಷ್ಟು ದೊಡ್ಡ ರತ್ನಮಾಲಾ ಮೇಡಮ ಇನ್ ದಟ್ ಮ್ಯಾಟರ್ ನಾವು ಯಾವುದೋ ಹಾಡಿದೆ ಚೆನ್ನಾಗಿ ಹಾಡಿದ್ಯಾ ಅಭಿನಂದನೆಗಳು ಅಂತ ಆಗ್ತಾರೆ. ಸೊ ಅದೆಲ್ಲ ನೋಡಿದಾಗ ಎಸ್ ವಿ ಆರ್ ಬ್ಲೆಸ್ಡ್. ಅಲ್ಲಿಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಲೇಬೇಕಾಗುತ್ತೆ. ಬಟ್ ಆರ್ ಯು ಹ್ಯಾಪಿ? ಏನು ಮಾಡಿದ್ರಿ ಸಾಧನೆ? ಇಲ್ಲ ನಾನು ಶ್ರಮಕ್ಕೆ ನಂಗೆ ಇನ್ನೂ ಬೇಕಿತ್ತು. ನನಗೊಂದು ರಾಜ್ಯ ಪ್ರಶಸ್ತಿ ಬಂದಿಲ್ಲ. ನಂಗೆ ಪ್ರಶಸ್ತಿ ಸಿಗಬೇಕು ಅಂತ ಹೇಳ್ತಿಲ್ಲ, ಸಾರಿ ಐ ಡೋಂಟ್ ಮೆನ್ಷನ್, ನಾನು ಅದನ್ನ ಹೇಳ್ತಾ ಇಲ್ಲ. ಎಸ್ ಎಸ್ ಬಟ್ ಜನರ ಪ್ರೀತಿ ತುಂಬ ಇದೆ, ಎಷ್ಟು ಎಲ್ಲಿ ಹೋದ್ರೂ ಕೇಳ್ತಾರೆ. ಬಟ್ ಹೌದಲ್ವಾ ಬೇಕಾಗಿತ್ತಲ್ವಾ ಒಂದು, ಯಾಕೆ ಏನು ಅಂಥದ್ದು ಏನು ಹಾಡಿಲ್ಲ ನಾನು, ಇನ್ನೇನು ಮಾಡಬೇಕಿತ್ತಾ? ಹಾಂ ಗೊತ್ತಿಲ್ಲ, ಐ ಡೋಂಟ್ ನೋ. ಅಥವಾ ಹಾಡುಗಳು ಸಿಗ್ತಿಲ್ವಾ ನನಗೆ, ಅದಕ್ಕೆ ತಕ್ಕಂಗೆ ಸಿಕ್ಲಿಲ್ಲ. ಹೇಳಿದಲ್ಲ ಜೋಗಿ ಇನ್ನೇನು ಇತ್ತು ಬೇರೆ ಗಾಯಕಿಗೆ ಸಿಕ್ತು. 7:20 ಕಾಲ್ ಬರುತ್ತೆ, ಕಂಗ್ರ್ಯಾಚುಲೇಷನ್ಸ್ ಯು ಗಾಟ್ ಅವಾರ್ಡ್ ಅಂತ. 7:30 ಡಿಕ್ಲೇರ್ ಆಗುತ್ತೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ, ಇನ್ನೊಂದು ಹೆಸರು ಬರುತ್ತೆ. ಆ ಥರದ್ದು ಏಳು ಬೀಳಿತಗಳನ್ನು ತುಂಬ ಕಂಡಿದ್ದೀನಿ ನಾನು. ಅರ್ಧ ಗಂಟೆಲಿ ಪ್ರಶಸ್ತಿನೇ ಇಲ್ಲ, ಸ್ಟೇಟ್ ಅವಾರ್ಡ್. ಅರ್ಧ ಗಂಟೆಲ್ಲ 10 ನಿಮಿಷದಲ್ಲಿ 10 ನಿಮಿಷ ಸ್ಟೇಟ್ ಅವಾರ್ಡ್ ಚೇಂಜ್. 7:20 ಕಾಲ್ ಬರುತ್ತೆ ನನಗೆ, ಏನಂತ, ಕಂಗ್ರ್ಯಾಚುಲೇಷನ್ಸ್ ಯು ಗಾಟ್ ಅವಾರ್ಡ್, ದೇವ್ರು ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಲಿ. ಸ್ಟೇಟ್ ಅವಾರ್ಡ್ ರಾಜ್ಯ ಪ್ರಶಸ್ತಿ ಜೋಗಿ ಚಿತ್ರಕ್ಕೆ. ಅದೇ 10 ನಿಮಿಷ ಆದಮೇಲೆ ಬೇರೆ ಗಾಯಕಿಗೆ ಬಂದಿರುತ್ತೆ. ಹಾರ್ಟ್ ಅನ್ನೋ ಅಡ್ಡದಲ್ಲಿ 10 ವರ್ಷದ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ ಹೋಗಿರುತ್ತೆ. ವೆರಿ ನೆಕ್ಸ್ಟ್ ಮೂಮೆಂಟಲ್ಲಿ ಇನ್ನೊಂದು ಗಾಯಕಿಗೆ ಬಂದಿರುತ್ತೆ. ಈ ಕ್ಷಣ ಮಾತ್ರದಲ್ಲಿ ಎಲ್ಲ ಮಿಸ್ ಆಗಿರೋದು ನನಗೆ. ಎಲ್ಲ ಮಿಸ್ ಮಾಡಿಸ್ತಾರಾ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ಮೇ ಬಿ ಒಂದ್ಸರಿ ಇದೆಲ್ಲ ಬಿಟ್ಟು ಸಡನ್ ಆಗಿ ಜೋಗಿ ಸುನೀತಾ ಅವ್ರನ್ನ ಆಕ್ಟಿಂಗ್ ಅಲ್ಲಿ ನೋಡ್ಬಿಡ್ತೀವಿ ನಾವು. ಯಾರೋ ಕೇಳ್ತಿದ್ರು, ಈಗ ಅವ್ರು ಹಾಡ್ತಿಲ್ವಾ ಆಕ್ಟಿಂಗ್ ಬಂದ್ಬಿಟ್ರಾ ಅಂತ. ಅದನ್ನೇ ಹೇಳಕ್ಕೂ ಬಂದೆ. ಗಿಲಿ ನಾನು ಕನ್ನಡಕ್ಕೆ ಹೋಗ್ಲಿಲ್ಲಿ ಪ್ರಸಾರ ಆಗ್ತದಂತ ಈ ಕನ್ನಡಕ್ಕೆ ಹೋಗಿಲೆ ಹಾಡು ಕರ್ನಾಟಕ ಇದೆ ತುಂಬ ಹೇಳಿದೆ. ನಾನು ಆ್ಯಂಡ್ ಒನ್ ಆಫ್ ಮೈ ಫ್ರೆಂಡ್ ಮಂಗಳ, ವಿ ಆರ್ ಮೆಂಟರ್ಸ್ ಫಾರ್ ದಟ್ ಪ್ರೋಗ್ರಾಮ್. ಅಲ್ಲಿ ಮಕ್ಳುಗಳೆಲ್ಲ ಚೇಷ್ಟೆ ಮಾಡೋದು. ಬಟ್ ಯಾಕೆ ಮಕ್ಳ ಜೊತೆ ನಾವು ಮಕ್ಕಳಾಗಲೇಬೇಕು, ನಾವೆಲ್ಲ ಹಿಂಗೆ ಇಟ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ. ಚೇಷ್ಟೆ ಮಾಡ್ತಾ ಇದ್ದಿದ್ದು ಅಲ್ಲಿದೆ. ನಮ್ಮ ಡೈರೆಕ್ಟ್ ಪ್ರಭಾ ಮೇಡಮು ಆ್ಯಂಡ್ ಪ್ರಕಾಶ್ ಸರ್ ನೋಡಿದ್ದಾರೆ, ಸಾಗರು ಪ್ರಕಾಶ್ ಎಲ್ಲ. ಆ್ಯಂಡ್ ಆ ಟೈಮಲ್ಲಿ ಗಿಲಿದು ಒಂದು ನಡೀತಾ ಇರುತ್ತೆ ಹಿಂದೆ ಬ್ಯಾಕ್ ಪರ್ಷನಲ್ಲಿ. ಆ್ಯಂಡ್ ನನಗೆ ಇನ್ನೇನು ಹಾಡು ಕರ್ನಾಟಕ ಇದಕ್ಕೆ ಕನ್ನಡಕ್ಕೆ ಹೋಗ್ಲಿ ಏನೇನು ಮುಗಿತಾ ಬರ್ತಾ ಇದೆ ಎಲ್ಲ ಮಾಡ್ತಲೇ ಸೂಪರ್ ಮಮ್ಮಿನೇ ಏನೋ ಮುಗಿತದೆ. ನಂಗೊಂದು ಕಾಲ್ ಬರುತ್ತೆ, ಸುನೀತಾ ನೀವು ಕಾಮಿಡಿ ಮಾಡ್ತೀರಾ ಅಂತ. ನಾನು ನಿಮಗೆ ಇದು ಕಾಮಿಡಿ ಅನಿಸ್ತಾ ಇಲ್ವಾ ಅಂತಂದೆ. ಇಲ್ಲ ಪ್ರಕಾಶ್ ಸರ್ ಕೇಳ್ತಾ ಇದ್ದಾರೆ, ಕ್ಯಾನ್ ಯು ಡೂ ಇಟ್ ಅಂತ. ನಾನು ಹೇಳಿದೆ ಆಯ್ತು ಸರ್ ಮಾತಾಡ್ಬೇಕಂತೆ ನಿಮ್ಮ ಜೊತೆ. ಪ್ರಕಾಶ್ ಸರ್ ನಂಗೆ ತುಂಬ ಗೌರವ ಇದೆ. ಹೋದೆ, ಪ್ರಕಾಶ್ ಸರ್ ಸುನೀತಾ ಆ್ಯಕ್ಟಿಂಗ್ ಮಾಡ್ತೀರಾ ಅಂತ. ಸರ್ ಫಸ್ಟ್ ಥಿಂಗ್ ಈಸ್ ನನಗೆ ಗಾಳಿಗಂಧ ಗೊತ್ತಿಲ್ಲ, ಯಾಕೆಂದರೆ ಸ್ಕೂಲ್ ಡೇಸಲ್ಲೂ ನಾನು ಡಾನ್ಸ್ ಅಂತ ಸೇರಿಸ್ರೆ ನೀನು ಹಾಡಲ್ಲಿದೆಯಾ ಕೂತ್ಕೊಂಡ್ಬಿಡೋರು. ನಂಗೆ ಸ್ಕೂಲಿಂದಲೂ ನನಗೆ ಅವಕಾಶ ಕೊಟ್ಟಿಲ್ಲ, ಅವಕಾಶ ವಂಚಿತೆ ನಾನು ಡಾನ್ಸು ಡ್ರಾಮಾ ಇಲ್ಲೆಲ್ಲ. ಸರ್ ನನಗೊಂದು ಬೌಂಡ್ರೀಸ್ ಇದೆ. ನಾನು ಮಜಾ ಟಾಕೀಸ್ ಎಲ್ಲ ಮತ್ತು ಮಜಾ ಭಾರತ ಎಲ್ಲ ನೋಡ್ತಾ ಇದ್ದೆ. ಸರ್ ನನಗೆ ಒಂದು ಫ್ಯಾಮಿಲಿ ಇದೆ, ನನಗೆ ಈ ಡಬಲ್ ಮೀನಿಂಗ್ ಎಲ್ಲ ನಂಗೆ ಮಾಡೋಕ್ಕಾಗಲ್ಲ ಸರ್, ನಂಗೆ ದಯವಿಟ್ಟು ಕ್ಷಮಿಸ್ಬಿಡಿ. ಬಟ್ ಸ್ಕಿಟ್ ನನಗೆ ಅನುಕೂಲ ಆದರೆ ನಾನು ಡೆಫಿನೆಟ್ಲಿ ಐ ವಿಲ್ ಡೂ ಇಟ್. ಒಂದೆರಡು ವಾರ ನೋಡಿ ಸರ್, ನೀವೇ ಬೇಡ ಅಂತೀರೋ ಗೊತ್ತು ನನಗೆ ಅಂತಲೂ ಹೋದೆ ನಾನು. ಫಸ್ಟ್ ಎಪಿಸೋಡ್ ಆಯಿತು. ಎಲ್ಲ ಬರೀ ಪರಿಣಿತರಲ್ಲ, ಎಲ್ಲರೂ ಒಬ್ಬ ಮೆಂಟರ್ ಜೊತೆ ಅದಕ್ಕೆ ಸಂಬಂಧನೇ ಗಾಳಿಗಂಧ ಅಯ್ಯಪ್ಪ, ನಾನು ಯಶಸ್ವಿನಿ ದೇಶಪಾಂಡೆ, ಆಮೇಲೆ ಇವನು ಯಾರು ಇನ್ನೊಂದಿಬ್ರು ಇದ್ರು, ನಿವೇದಿತಾ ಗೌಡ, ಇವರೆಲ್ಲ ಸಂಬಂಧ. ಅದರಲ್ಲೂ ಗಾಯನದಲ್ಲಿ ಚಂದನ್ ಶೆಟ್ಟಿ ಬಂದ್ಬಿಟ್ಟು ಅವಾಗ ನಿವೇದಿತಾ ನೀವು ಯಾಕೆ ಬಂದ್ರಿ ಮೇಡಮ್ ಇದಕ್ಕೆ ಅಂತಂದ್ರು. ನೋಡಿ ಸರ್ ಕರೆದ್ಬಿಟ್ಟಿದ್ದಾರೆ ಅಂದರೆ. ಸೃಜನ್ ಲೋಕೇಶು ಎಲ್ಲ ಹಾಡೋದು ನೀವಾ ಅಂದರು. ಸರ್ ಗೊತ್ತಿಲ್ಲ ಸರ್ ನಂಗೆ ಅವರೆಲ್ಲ ಹೇಳುವಾಗ ಶ್ರುತಿ ಮೇಡಮ್ ಮಾತ್ರ ಕಾನ್ಫಿಡೆಂಟ್ ಕೊಟ್ಟರು. ಶ್ರುತಿ ಮೇಡಮ್ ಯು ಕ್ಯಾನ್ ಡೂ ಇಟ್, ನೀವು ಹ್ಯಾವ್ ಅಟ್ ದಟ್ ಟರ್ನಿಂಗ್, ಅದು ಕಾಮಿಡಿ ಸೆನ್ಸ್ ಇದೆ, ಮಾಡ್ತೀಯಾ ಅಂತ. ಆ್ಯಂಡ್ 3-4 ಎಪಿಸೋಡ್ ಆದಮೇಲೆ ನನ್ನ ಮೆಂಟರ್ ಆಗಿದ್ದು ವಿನೋದ್ ಗೊಬ್ರಗಾಲ. ಹೆಂಗೆ ಅಂದರೆ ಅವನು ಹಿಂಗೆ ಹೇಳ್ಕೊಡ್ತಾ ಇದ್ದ ಸಿಕ್ಕಾಪಟ್ಟೆ. ಆ್ಯಂಡ್ ರಾಘವೇಂದ್ರ ಇರ್ತಿದ್ದ ನನ್ನ ಜೊತೆ, ಅವನು ಮತ್ತು ಜಗಪ್ಪ, ಸುಷ್ಮಾ, ಏನು ಆ ಸ್ಕಿಟ್ಟಲ್ಲಿ ಅವರೇ ಇರಬೇಕು ಅಂತಿಲ್ಲ, ಎಲ್ಲರೂ ಬಂದು ಗೈಡ್ ಮಾಡೋರು ನಮಗೆ. ಸೊ ದಟ್ಸ್ ದ ರೀಸನ್ ಸೂಪರ್ ಹಿಟ್ ಆಗೋದು. ಸಖತ್. ನಾನು ಹೇಳಿದ್ನಲ್ಲ ಇವತ್ತು ನಂಗೆ ಅದಾದ್ಮೇಲೆ 2-3 ಸೀರಿಯಲ್ಲು ಮಾಡಿದೆ ನಾನು ಕಾಮಿಡಿ. ಇಲ್ಲ ಒಂದು ರೋಲ್ ಕೊಟ್ಟಿದ್ರು, ಆಮೇಲೆ ಸೈಲೆಂಟ್ ಸಾಕು. ಯಾಕೆಂದರೆ ಆಮೇಲೆ ಮತ್ತೆ ಕಾಮಿಡಿ ಅದನ್ನು ಬೇರೆ ಮಾಡಿದ್ರು ನನಗೆ. ನೀವು ನನಗೆ ಇದು 6 ಸ್ಕಿಟ್ಟಲ್ಲಿ ಡಬಲ್ ಮೀನಿಂಗ್ ಮಾಡಲ್ಲ, ನಿಮಗೊಂದು ಫ್ಯಾಮಿಲಿ ಇದೆ ಅಲ್ವಾ ಅಂತ ಅದೊಂದು ಸ್ಕಿಟ್ ಡೈಲಾಗ್ ಬೇರೆ.
ಅದರಲ್ಲೆಲ್ಲ ಚೆನ್ನಾಗಿತ್ತು, ಬಟ್ ಇಟ್ ವಾಸ್ ಗುಡ್ ಎಕ್ಸ್ಪೀರಿಯನ್ಸ್. ಬಟ್ ಕೇಳಿಸ್ಕೊತಿರ್ತಿಲ್ಲ ಹೊರಗಡೆ ಎಲ್ಲ, ಇವ್ರು ಹಾಡಕ್ಕೆ ಅವಕಾಶ ಸಿಗ್ತಿಲ್ಲ, ಆಕ್ಟ್ ಮಾಡ್ತಿದ್ದಾರೆ ಅಂತ. ಯಾರೋ ಮೊನ್ನೆ ಕ್ಯಾಬಲ್ಲಿ ಹೋಗ್ತಾ ಇದ್ದಾಗ, ಮೇಡಮ್ ನೀವು ಬಂದಾಗ ನಮಗೆ ತುಂಬ ಬೇಜಾರಾಗಿತ್ತು ಸರ್, ಯಾಕೆ ಅಷ್ಟು ಗೌರವವಾಗಿ ಹಾಡ್ತಿದ್ದವ್ರು ಈ ಸ್ಕಿಟ್ಟಿಗೆ ಬಂದುಬಿಟ್ರಲ್ಲ ಅಂತ, ನಮ್ಗೆ ಗಿಲಿಗಿಲಿಗೆ ಬಂದುಬಿಟ್ರಲ್ಲ ಅಂತ ಬೇಜಾರಾಗೋಯ್ತು. ಬಟ್ ಆಮೇಲೆ ಏನು ಮೇಡಮ್ ನಾವು ನಿಮ್ಮನ್ನು ನೋಡೋಕ್ಕೆ ಕುತ್ಕೋತಾ ಇದ್ವಿ ಅಂತಂದರು. ನೀವು ಗೊಬ್ಬರಗಾಲ ಇಬ್ಬರು ಸಿಕ್ಕಾಪಟ್ಟೆ ಚೆನ್ನಾಗಿ ಆ್ಯಕ್ಟ್ ಮಾಡಿ ಫೇಮಸ್ ಆದ್ರಿ ಅನ್ಸುತ್ತಲ್ಲ ಹಾಡಕ್ಕಿಂತ. ಎಕ್ಸಾಕ್ಟ್ಲಿ. ಟೆಂಪಲಲ್ಲಿ ಯಾವ್ದಾರ ದೇವಸ್ಥಾನಕ್ಕೆ ಆ ಟೈಮಲ್ಲಿ ಟೆಂಪಲ್ಗೆಲ್ಲ ಹೋದರೆ ಮೇಡಮ್ ಆ್ಯಕ್ಟಿಂಗ್ ಮಾಡ್ತಾರೆ, ಬನ್ನಿ 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 ಅಂತ. ಇಷ್ಟು ವರ್ಷ ಹಾಡಿದ್ದೀನಿ, ಇಷ್ಟು ಸಾವಿರಾರು ಹಾಡು ಹೇಳಿದ್ದೀನಿ. ಹಾಂ, ಏನು ಎಲ್ಲಿಗೆ ಬಂದೆ ಮರಾಯ ನಾನು, ಎಲ್ಲಿಗೆ ಬಂದೆ ಗಾದೆ ಇದೆಯಲ್ಲ, ಎಲ್ಲಿಗೆ ಬಂದ್ಬಿಟ್ಟೆ ನಾನು ಅಂತ. ಆ್ಯಂಡ್ ನನಗೆ ಇದ್ದಿದ್ದು ಥಾಟು, SP ಸರ್ ಈಸ್ ಆ್ಯಕ್ಟರ್, ಕಂಪೋಸರ್, ಮ್ಯೂಸಿಕ್ ಡೈರೆಕ್ಟರ್, ಸಿಂಗರ್. ನಂಗೆ ಅದೊಂದಿತ್ತು ಸರ್. ಯಾಕೆ ನಾನು ಅವ್ರನ್ನ ಯಾಕೆ ಸಾಧು ಕೋಕಿಲ ಸರ್ ನಂಗೆ ಸ್ಕಿಟ್ಟಲ್ಲಿ ಹೇಳಿದ್ರು, ಯಾವುದೋ ಒಂದರಲ್ಲೇ ತುಂಬ ಚೆನ್ನಾಗಿ ಮಾಡ್ತಾರೆ, ಬಿಡಬೇಡ ಆ್ಯಕ್ಟಿಂಗ್ನ. ನನ್ನ ಇವತ್ತು ನಾನು ಇಲ್ಲಿ ಕೂತಿರೋದನ್ನ ನನ್ನ ಕೈ ಹಿಡಿದದ್ದು ಕಾಮಿಡಿನೇ, ಮ್ಯೂಸಿಕ್ ಅಲ್ಲ ಅಂತಿದ್ರು ನನಗೆ. ಅಂದರೆ ಸರ್ ನಂಗೆ ಹೇಳಿದ್ರು ಸರ್, ನನ್ನನ್ನು ಕೈ ಹಿಡಿದಿದ್ದು ನನ್ನ ಕಾಮಿಡಿ, ನಿಂಗೆ ಕೆಪಾಸಿಟಿ ಇದೆ ಮಾಡು ಅಂತ. ನಂಗೆ ಆಮೇಲೆ ಅಂದು ಎಸ್, ನಾನು ಆಮೇಲೆ ಫಿನಾಲೆ ನಂಗೆ 1-2-3 ತುಂಬ ಮಡಿವಂತಿಕೆ ಇತ್ತು. ಆಮೇಲೆ ಪತಿದೇವರೇನು ಹೇಳಿಲ್ವ ಅದಕ್ಕೆ ಮುರಳಿಯವರು? ಇಲ್ಲ, ಹೀ ಈಸ್ ವೆರಿ ಗುಡ್. ಯಾವತ್ತು ನನಗೆ ಯಾವತ್ತು ಏನು ಸಂಗೀತಕ್ಕಾಗಲಿ ಎಲ್ಲ ಆಗಲಿ ಮುರಳಿ ಇಸ್ ಆಲ್ವೇಸ್ ವಿತ್. ಎಸ್ ಯಾ ಅದು ಇನ್ ದಟ್ ಮ್ಯಾಟರ್ ಯಾವತ್ತು ಇವತ್ತಿನ ಈ ಕ್ಷಣದ ತನಕನೂ ನಂಗೆ ಯಾವತ್ತು ಅವ್ರು ಹಾಡಲ್ಲ ಅನ್ನೋದೊಂದು ಬಿಟ್ಟರೆ ಬೇಕಿದೆಲ್ಲ ಇಲ್ಲ ಅವನು ಹಾಡ್ತಾನೆ, ತುಂಬ ಚೆನ್ನಾಗಿ ಹಾಡ್ತಾನೆ. ಅವನಿಗೆ ಹಾಡುಗಳು ಅಶ್ವಥ್ ಸರ್ ಅಂದರೆ ಪ್ರಾಣ. ಸ್ಟೇಜ್ ಮೇಲೆ ಹೇಳಿದ್ದ, ಸ್ಟೇಜ್ ಮೇಲೆ, ಅಯ್ಯೋ ಸ್ಟೇಜ್ ಮೇಲೆಲ್ಲ ಹಾಡ್ಸೋಷ್ಟು ಧೈರ್ಯ ಮಾಡಿಲ್ಲ ನಾನು. ಆ್ಯಂಡ್ ರತ್ನಮಾಲಾ ಪ್ರಕಾಶ್ ಅಭಿಮಾನಿ ಸಂಘದ ಅಧ್ಯಕ್ಷ. ಯಾರು? ಮುರಳಿ ಸರ್ ಸೂಪರ್. ಒಂದು ಹಾಡು ಕಾರ್ನಲ್ಲಿ ಕೂತಾಗ ನಿಂಗೆ ಹಿಂಗೆ ಹಾಡಕ್ಕೆ ಯೋಗ್ಯತೆ ಇದೆಯಾ ಅಂತ ಕೇಳ್ತಾನೆ ನಾನು. ಇವತ್ತು ಈ ಕ್ಷಣಕ್ಕೆ ಕೇಳ್ತಾನೆ, ಹಿಂಗೆ ಹಾಡೋಕ್ಕಾಗತ್ತಾನೆ ನಿನ್ನ ಕೈಯಲ್ಲಿ? ಸಾಧ್ಯನೇ ಇಲ್ಲ. ದ್ಯಾಟ್ ಈಸ್ ನಮ್ಮ ರತ್ನಮಾಲಾ ಪ್ರಕಾಶ್ ಅದರಲ್ಲೂ ನನ್ನ ರತ್ನಮಾಲಾ ಪ್ರಕಾಶ್. ನಾನು ಹೇಳಿ ಕೇಳಿಸ್ಕೊಂಡ್ಬಿಟ್ರೆ ಯಾರನ್ನು ಅಭಿಮಾನಿ ಕಣೆ, ನನ್ನ ರತ್ನಮಾಲಾ ಪ್ರಕಾಶ್ ಥರ ಯಾರು ಆಡಲ್ಲ. ಸಂತಸ ಅರಳುವ ಅವ್ನ ಆಲ್ ಟೈಮ್ ಫೇವ್ರೇಟ್ ಸಾಂಗು ದೀಪವು ನಿನ್ನದೇ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದಿರಲಿ ಬೆಳಕು, ಕಡಲು ನಿನ್ನದೇ, ಹಡಗು ನಿನ್ನದೇ, ಮುಳುಗದಿರಲಿ ಬದುಕು. ಆ್ಯಂಡ್ ಮ್ಯಾಮು ಅಷ್ಟೇ ಎಲ್ಲ ಜನರ ಹಾಡಿದೆ. ರತ್ನಮಾಲಾ ಮಾಡೋದಂತೂ ಜಾರಿದ್ದ ಸಮಯ ಬರದೆ ಎನ್ನಿಯ ಮೈ ತುಂಬ ಬಯಕೆ ಮಿಂಚಿದೆ. ಆಮೇಲೆ ನನಗೆ ಅವ್ರನ್ನ ಇಮಿಟೇಟ್ ಮಾಡೋದು ಬೇರೆ ಹುಚ್ಚು ನನಗೆ. ಅದೇ ಜಾರಿದ್ದ ಸಮಯ ಬರದೆ ಎನ್ನಿಯ ಮೈ ತುಂಬ ಬಯಕೆ ಮಿಂಚಿದೆ. ಆಮೇಲೆ ಅದು ಸಂತಸ ಅರಳುವ ಸಮಯ. ಸಂತಸ ಅರಳುವ ಸಮಯ, ಮರೆಯೋಣ ಚಿಂತೆಯ, ಇದು ರಮ್ಯ ಚೈತ್ರ ಕಾಲ. ಅದು ಅಯ್ಯೋ ಹುಚ್ಚು ನನಗೆ ಮೇಡಮ್ ಹಾಡುಗಳು. ಆಮೇಲೆ ನೀನಿಲ್ಲದಿರುವಾಗ ನಲ, ಒಬ್ಬಂಟಿ ನಾನು ಮನೆಯಲ್ಲಿ, ಮೂಡುವುದು ಚಿತ್ರ ಮನದಲ್ಲಿ. ಅಯ್ಯೋ ಇದ್ರ ನಡುವೆ ಸುನೀತಾ ಅವರು ಫುಲ್ ಟ್ರೆಂಡಿಂಗ್ ಅಲ್ಲಿ ಬಂದ್ಬಿಡ್ತಾರೆ. ಮೈಸೂರು ಝೂಗ್ ಹೋಗ್ತಾರೆ, ಅಲ್ಲೊಬ್ಬ ಹಾಡುಗಾರನ ಜೊತೆ ಒಂದು ಪಯಣ ಮಾಡ್ತಾರೆ ಬಗ್ಗಿಲ್ ಕೂತ್ಕೊಂಡು, ಮತ್ತು ಟ್ರೆಂಡಿಂಗ್ ಬಂದ್ಬಿಡ್ತಾರೆ. ಅಂದ್ರೆ ಎಲ್ಲಿ ಯಾರೋ ಹಾಡ್ತಿದ್ರೆ ಇವಂಗೊಂದು ಅವಕಾಶ ಕೊಡಿಸ್ಬೇಕಲ್ಲ, ಆತನಿಗೊಂದು ಬದುಕಾಗೋ ರೀತಿಯಲ್ಲಿ ಸುನೀತಾ ಅವರು ಮಾರ್ಗದರ್ಶನ ಮಾಡಿ ಸಂಗೀತಕ್ಕೆ ಸೇರಿಸಿ ಆತನ ಭವಿಷ್ಯಕ್ಕೊಂದು ನಾಂದಿ ಹಾಡ್ತಾರೆ. ಸೈಲೆಂಟ್ ಆಗಿ ಅವ್ರು ಪಾಡುವ ಕೆಲಸ ಮಾಡ್ತಾರೆ. ಇಲ್ಲ ನನಗೆ ಅದೊಂದು ತುಂಬ ಆಸೆ ಇದೆ ಹರೀಶ್. ನಾನು ನಿಜವಾಗ್ಲೂ ಇನ್ನೊಂದು 2 ತಿಂಗಳು ಅದು ನನಗೆ ಸುಮಾರು ಪ್ರತಿಭೆಗಳು ಸಿಗ್ತಾರೆ ನನಗೆ ಬೇರೆ ಬೇರೆ ಪ್ರೊಫೆಷನ್ ನನಗೆ ಎಲ್ಲೋ ಕಡೆ ಹೋದಾಗ ನಾನು ನಿನ್ನ ಹತ್ರ ಒಂದು ಡಿಸ್ಕಸ್ ಮಾಡಿದೆ. ಅಪ್ಪರ್ ನಂಗೆ ಹುಚ್ಚಿತ್ತು. ಕರೆಕ್ಟ್. ಅಪ್ಪರ್ನಂಗೆ ಈ ಅಪ್ಪರನ್ನ ನಾನು ಎಷ್ಟು ಮಾತಾಡ್ತಿದ್ವಿ ಅಂದರೆ, ಎಲ್ಲೋ ಒಂದು ಕಡೆ ಆ ಹುಡುಗಂಗೆ ಒಂದು ಅವಳಂತೂ ಶೀಸ್ ಅವಳದು ನನ್ಗೆ ಹೇಳಿದ್ನಲ್ಲ, ಅವಳು ಯಾವಾಗಲೂ ಹೇಳೋಳು ನನಗೆ ಶಾರದೆ ಬೇರೆ ಅಲ್ಲ, ಅವಳು ಬೇರೆ ಅಲ್ಲ. ಅಷ್ಟು ಪ್ರೀತಿ, ಅಷ್ಟು ವಿಶ್ವಾಸ. ಯಾಕೆಂದರೆ ಅವಳನ್ನು ನಾನು ಪೂಜಿಸ್ತಿರಲಿಲ್ಲ, ಆರಾಧಿಸ್ತಿದ್ದೆ ನಾನು. ಯಾಕೆಂದರೆ ಶೀಸ್ ಮೈ ಇಲ್ಲಿದ್ದಾಳೆ ಅವಳು. ನಾನು ಇವತ್ತು ಕ್ಷಣಕ್ಕೂ ಅವಳು ಇಲ್ಲ ಅಂತ ನಾನು ಅಂದ್ಕೊಂಡೇ ಇಲ್ಲ.
ಅಷ್ಟು ಪ್ರೀತಿ ನನಗೆ. ಅವಳು ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರೂ ಎಲ್ಲಿಂದ ನಾವು ಈ ಥರದ್ದು ಮಾಡ್ಬೇಕು ಕಣೆ ಸುನೀತಾ, ಹಾಡೋರನ್ನೇ ಹಾಡಿಸ್ಬಾರ್ದು, ಹೊಸ ಹೊಸ ಪ್ರತಿಭೆಗಳನ್ನ ಹುಡುಕಿ ನಾವು ಅವಕಾಶ ಕೊಡ್ಬೇಕು ಕಣೆ. ಆವಾಗ ನಮಗೆ ನೋಡು ಅವತ್ತು ನಮ್ಮ ನೆನೆಸ್ಕೋತಾರೆ. ನಾನು ಕನ್ನಡ ಕೋಗಿಲೆಲ್ಲ ಬೆಳೆದಿದ್ದ ಮಕ್ಕಳನ್ನೆಲ್ಲ ಕರ್ಕೊಂಬರ್ತಾಯಿದ್ದೆ. ನಮ್ಮ ನಾದಿರಾ ಬಾನು ಆಗಿರ್ಬೋದು, ನಮ್ಮ ಪಾರ್ಥ ಚಿರಂತನ್ ಆಗಿರ್ಬೋದು, ಗಣೇಶ್ ಕಾರಂತ್ ಆಗಿರ್ಬೋದು, ಇವ್ರನ್ನೆಲ್ಲ ಸ್ಟೇಜಿಗೆ ಅಂದರೆ ಗಣೇಶ್ ಕಾರಂತ ಮತ್ತು ಸುರಕ್ಷಾ ನಾನು ಸಿಂಗಾಪುರಿಗೆ ಕರ್ಕೊಂಡೋಗಿದ್ದೆ. ನಾನು ಅವಳು ಸಿಂಗಾಪುರಲ್ಲಿ ಪ್ರೋಗ್ರಾಮ್ ಮಾಡಿದಾಗ ವಿಲ್ ಟೇಕ್ ನ್ಯೂ ಸಿಂಗರ್ಸ್, ಯಾಕೆ ಅವ್ರನ್ನೇ ಯಾಕೆ ಕರಿಬೇಕು ಅಂತ. ಸೊ ಆ ಒಂದು ಹುಚ್ಚು ಹಿಡಿಸಿದ್ದ ಅವಳು ನನಗೆ. ಮಾಡ್ಬೇಕು ನಂಗೆ ಇವತ್ತು ಇದೆ. ಇನ್ನೊಂದು ಮಾಡ್ತೀನಿ, ಚಾಲು ಬಿಡಲ್ಲ. ಪ್ರತಿ ಊರಿಗೂ ಹೋಗಿ ಅಂದರೆ ಒಂದು ಹಳೆ ಕನ್ನಡ ಚಿತ್ರಗೀತೆಗಳನ್ನ ಅಲ್ಲಿನ ಸ್ಥಳೀಯ ಪ್ರತಿಭೆಗಳಿಗೆಲ್ಲ ಹಾಡಿಸ್ಬೇಕು, ಆ ಊರಿನ ಜನಕ್ಕೆ ಗೊತ್ತಾಗಬೇಕು, ಇಲ್ಲಿ ಮಕ್ಕಳು ಪ್ರತಿಭೆಗಳೇ ಏನೋ ಒಂದು ಪುಟ್ಟ ಪ್ರೋಗ್ರಾಮ್ ಮಾಡಿ ಹಾಡಿಸ್ಬೇಕು ಮಾಡಬೇಕು ಅಂತ ತುಂಬ ಆಸೆ. ಮಾಡೇ ಮಾಡ್ತೀನಿ, ಖಂಡಿತ ಮಾಡ್ತೀನಿ. ನಾನು ಕೈ ಜೋಡಿಸ್ತೀನಿ, ಡೆಫಿನೆಟ್ಲಿ ವಿಲ್ ಡೂ ಇಟ್. ಅದು ಆ ಟೈಮಲ್ಲಿ ಸಿಕ್ಕಿದ್ದು ದೇವು ನನಗೆ. ಒಂದು ಕಾರ್ಯಕ್ರಮದಲ್ಲಿ ಬರ್ತಾನೆ, ಝೂನಲ್ಲಿ ಕೆಲಸ ಟೈಮ್ ಆಗೋಗಿರುತ್ತೆ ಪಾಪ, ಏನೋ ಹಾಡ್ತಾನೆ, ಇದು ನನ್ನದೇ ಒಂದು ಜರ್ನಿ, ಒಂದು ಏನೇನು ಮುಗ್ದೋಗ್ತಿರುತ್ತೆ, ಬರ್ತಾನೆ ನೀನೆಲ್ಲಿ ನಡೆವೆ ದೂರ, ಅದ್ಭುತವಾಗಿ ಹಾಡ್ತಾನೆ. ಆ ಹಾಡ್ದವ್ರ ಜೊತೆ ಪ್ರೈಸ್ ಅವತ್ತು ಒಂದು ಹಾಡೋ ಅವಕಾಶ ಇರುತ್ತೆ, ನನ್ನ ಜೊತೆ ನಗುವನೇನ ಹಾಡ್ತಾನೆ. ಅದಾದಮೇಲೆ 2-3 ಅವಕಾಶಗಳು ಪ್ರೋಗ್ರಾಮಲ್ಲಿ ಹಾಡಿಸಿದ್ದೀನಿ ನಾನು ಹೇಳಿದ್ನಲ್ಲ, ಅವನೊಬ್ಬ ಗಾಯಕ. ನನಗೆ ಚಿಕ್ಕಮಂಗ್ಳೂರಲ್ಲಿ ಒಂದು ಹುಡುಗ ಇದ್ದಾನೆ, ಅವನ ಕೈಲಿ ಹಾಡಿಸ್ಬೇಕು, ಬೆಳಿಬೇಕು ಅವರೆಲ್ಲ ಅಂತ. ಎಸ್, ಬೆಳಿಬೇಕು. ನಾವು ಎಷ್ಟು ಬರಬೇಕು, ನಿಜ ಕಷ್ಟದ ಅರಿವಿಗೆ ಆಗಬೇಕು, ಬಟ್ ಪಾಪ ದಾರಿ ಗೊತ್ತಿರಲ್ಲ. ಇವಾಗ ನಮ್ಮಂಥವ್ರಿಗಾದರೆ ಸುನೀತಾ ಹಾಡ್ತಾರೆ ಅಂದರೆ 10 ಜನ ಬರ್ತಾರೆ, ಬಟ್ ದೇವು ಹಾಡ್ತಾನೆ ಅಂದರೆ ಯಾರೂ ಬರಲ್ಲ. ಈಗ ಹೆಂಗಿದೆ ಗಾಯಕರ ಬದುಕು? ಸೆಟಲ್ಡ್ ಇಲ್ಲ ಹರೀಶ್, ಖಂಡಿತ ಇಲ್ಲ. ನಾನೇ ನನ್ನ ಮಕ್ಳಿಗೆ, ನನ್ನ ಸ್ಟೂಡೆಂಟ್ಸ್ಗೆಲ್ಲ ಹೇಳ್ತೀನಿ, ಡೋಂಟ್ ಟೇಕ್ ಇಟ್ ಆಸ್ ಅ ಪ್ರೊಫೆಷ್ನಲ್, ಟೇಕ್ ಇಟ್ ಆಸ್ ಅ ಪ್ಯಾಷನ್. ತುಂಬ ಕಷ್ಟ ಇದೆ ಇದರಲ್ಲಿ ಬದುಕೋದು. ಮ್ಯೂಸಿಷಿಯನ್ಸ್ ಆಗಿರ್ಬೋದು, ಎಲ್ಲನೂ ಆಗಿರ್ಬೋದು. AI ಬಂದ್ಬಿಟ್ಟು ಎಲ್ಲರ ಜೀವನ ಹೆಂಗಾಗಿದೆ ಅಂತಂದರೆ ಅಷ್ಟು ಕಷ್ಟ ಆಗಿದೆ. ಜನ ಬರ್ತಾರೆ ಇವಾಗ ಏನು ಮಾಡಿದ್ರು ಕಾರ್ಯಕ್ರಮ, ಅದು ಮತ್ತಿನ್ನೊಂದು ಜನನು ಭಾಳ ಏನು ಮಾಡಿದ್ರು ಬರ್ತಾರೆ ಅನ್ನೋ ಕಾಲ ಹೊಟ್ಟೋಯ್ತು ಇವಾಗ. ಕರೆಕ್ಟ್. ಒಂದೊಂದು ಆ ಥರ ಯಾರಿದ್ದಾರೆ, ಯಾರು ಹಾಡ್ತಾರೆ ಅಂತ ನೋಡಿಕೊಂಡು ವೆಲ್ಕಮ್. ಒಂದಷ್ಟು ಕ್ವಶನ್ಸ್ ಮಾಡಿದ್ದೀನಿ ಫಾರ್ ಸುನೀತಾ. ಲೆಟ್ಸ್ ಗೋ. ಅದರಲ್ಲಿ ಏನನ್ಸುತ್ತೆ ಅಂತ ಕೇಳಬೇಕು ಅಂತ. ಮನೆಯಲ್ಲಿ ಜಗಳ ಆದಾಗ, ಕೋಪ ಮಾಡೋದು ಬಂದಾಗ, ಹಾಡಲ್ಲೇ ಮಾತಾಡಿದ್ದು ಹಾಡಲ್ಲೇ ಬೈದಿದ್ದು ಏನಾದ್ರು ಇದೆಯಾ? ಹಾಡಲ್ಲಿ ಮಾತಾಡಿದಿಲ್ಲ, ಮೌನಕ್ಕೆ ಸರೆಂಡರ್ ಆಗ್ಬಿಡ್ತೀನಿ ನಾನು. ಒಂದು ಇದಿತ್ತಲ್ಲ, ಒಂದು ಕತೆ ಇತ್ತಲ್ಲ, ರಾಜ ಎಲ್ಲರೂ ಕೂಡ ಹಾಡಿನಲ್ಲೇ ಮಾತಾಡಬೇಕು ಅಂತೆಲ್ಲ. ಇಲ್ಲ ಆ ಥರದಿಲ್ಲ. ಇಲ್ಲ ತುಂಬ ಅದು ತೀಕ್ಷ್ಣಕ್ಕೆ ಹೋದಾಗ. ಬಟ್ ತುಂಬ ಏನಾರು ಹೇಳ್ಬೇಕಂದ್ರೆ ಹೇಳುವುದು ಒಂದು ಮಾಡುವುದು ಇನ್ನೊಂದು ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತೀನಿ. ಇದೇ ಹಂಗಾರೆ ಮುರಳಿಯವರು ಅನುಭವಿಸ್ತಾ ಇರ್ತಾರೆ. ಎಲ್ಲರೂ ಒಂದ್ ಕಡೆ ನಿಮ್ಮ ಧ್ವನಿನೇ ಯಾರ್ದೋ ಮೊಬೈಲ್ ರಿಂಗ್ ಟೋನ್ ಆಗಿ ಕೇಳಿಸ್ಕೊಂಡಾಗ ಅನ್ಸುತ್ತೆ. ಭಾಳ ಖುಷಿ ಇದೆ. ಎಲ್ಲೋ ಜೋಗಪ್ಪ ಕೇಳಿದಾಗ ಭಾಳ ಇದೆ ನನಗೆ, ಅಷ್ಟು ಖುಷಿ ಇದೆ. ರೆಕಾರ್ಡಿಂಗ್ ಅಲ್ಲೋ ಅಥವಾ ಯಾವ ಸ್ಟೇಜ್ ಅಲ್ಲೋ ನಿಮ್ಮ ಹಾಡೆ ನೀವೇ ಲಿರಿಕ್ಸ್ ಮರ್ತ್ಬಿಟ್ರಿ ಇಂಥ ಪೇಚಕ್ಸ್ ಯಾಕಣಿದ್ದು ಉಂಟಾ? ಇದೆ. ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ತರಾರಿ ತರರಾರ. ಓ ಹೌದಾ? ಮಾಡಿದೀನಿ. ಯಾವುದೋ ಒಂದು ಹಾಡು ನಿಮ್ಮ ಬದುಕಲ್ಲಿ ಒಂದು 20-30 ಟೇಕ್ ಅನ್ನ ಸಂಗೀತ ನಿರ್ದೇಶಕರು ಹಾಡಿಸಿದಾಗ ಬೈಕೊಂಡಿದ್ದುಂಟಾ? ಫಸ್ಟ್ ಥಿಂಗ್ ಇಸ್ ನಾನು ಅಷ್ಟೇಕ್ ತಗೊಂಡಿಲ್ಲ. ಅಲ್ಲಲ್ಲ, ಅವ್ರು ಮಾಡಿಸಿದಾಗ, ನಾಟ್ ಯು, ಅವ್ರು ಮಾಡಿಸ್ತಿರ್ತಾರಲ್ಲ, ಏನೋ ಚೇಂಜಸ್ ಈ ಚೇಂಜಸ್ ಮಾಡಿಸ್ತಾನೆ ಇರ್ತಾರೆ. ಅದೇ ಹೇಳಿದ್ರು, ಅಷ್ಟು ಮಾಡಿಸಿದಾಗ ಬೈಕೊಂಡಿದ್ದುಂಟು? ಸಿಕ್ಕಾಪಟ್ಟೆ ಬೈಕೊಂಡಿದ್ದೆ. ನಿಮ್ಮ ಹಾಡಿಗೆ ನೀವೇ ಯಾವಾಗ್ಲಾದ್ರು ಸ್ಟೇಜ್ ಸಿಂಗರ್ ಆಗೋದು ಬಿಟ್ಬಿಟ್ಟು ಬಾತ್ರೂಮ್ ಸಿಂಗರು ಆಗಿದ್ದೀರಾ? ದಿನ ಬಾತ್ರೂಮ್ ಸಿಂಗರ್ ಆಗ್ತೀನಿ. ನಂಗೆ ಟಾಯ್ಲೆಟ್ ತೊಳಿಬೇಕಾದ್ರೆ, ಇವತ್ತು ನಮ್ಮನೇಲಿ ಕೆಲಸದವ್ರು ಯಾರೂ ಇಲ್ಲ, ಸೊ ನಮ್ಮನೇಲಿ ನಾವೇ ಕೆಲಸ ಮಾಡೋದು. ನನಗೆ ಬಾತ್ರೂಮ್ ತೊಳಿಬೇಕಾದ್ರೆ ಯೂಶಲಿ ಐ ಸಿಂಗ್ ಗಜಲ್ಸ್. जब रात की तन्हाई दिल बन के धड़कते हैं, यादों के दर्चे में चिलमन से सरकती है, जब रात की तन्हाई. ಮಾತಾಡ್ಲೇ ಬರೋಣ, ಸುಮ್ಮನೆ ಬಿಟ್ರು ಒಳ್ಳೇದು. ಸಿನಿಮಾದಲ್ಲಂತೂ ಎಲ್ಲ ಅಂದ್ರೆ ತುಂಬಾ ಜನ ಹೀರೋಯಿನ್ಗಳಿಗೆ ವಾಯ್ಸ್ ಅಂತ ಕೊಟ್ಟಿರ್ತೀರಾ. ಈ ಹೀರೋಯಿನ್ಗೆ ನನ್ನ ವಾಯ್ಸ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಅನ್ಸಿದ್ಯಾ ಯಾರಿಗೆ?
ಆ ಥರ ಯಾವುದು ಅನಿಸಿಲ್ಲ ನನಗೆ, ಬಿಕಾಸ್ ನಾನು ಸುಮಾರು ಜನಕ್ಕೆ ಹಾಡಿರೋದ್ರಿಂದ. ಸೊ ಕರೆಕ್ಟಾಗಿ ಅವ್ರ ಪರ್ಸನಾಲಿಟಿ ಸೂಟ್ ಆಗ್ತದೆ ನೋಡು ಅಂತ ಅನ್ಸಿದ್ದು. ಕರೆಕ್ಟಾಗಿ ಸೂಟ್ ಆಗಿದ್ದು ತೂಕತ್ತ ಗಡಬಡಿಗೆ ಹಾಡಿದಾಗ, ಆ ಹೀರೋಯಿನ್ ಹೆಸರು ವಜ್ರಕಾಯದಲ್ಲಿ ತೂಕತ್ತ ಬಿಕಾಸ್ ಶಿ ಇಸ್ ಅ ವೆರಿ ಅದರಲ್ಲಿ ಬಬ್ಲಿ ಕ್ಯಾರೆಕ್ಟರ್. ತೂಕತ್ತ ಗಡಬಡಿ ಚಲ ಚಲ ಲಡ್ಕಿ ನಕ್ಕೋರೆ 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 ಶೈತಾನಿ ಜವಾನಿ ಹಿಂಸರೆ ನಕ್ಕೋರೆ 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 ಮೇ ಜಂಗಲ್ ಕಿ ಬಿಜ್ಲಿ ಹೂರೆ. ಆ ಹುಡುಗಿನೂ ಕ್ಯಾರೆಕ್ಟರ್ ಹಂಗೆ ನಭಾ ನಟೇಶ್ ಅನ್ಸುತ್ತೆ. ಮೇ ಬಿ ಕರೆಕ್ಟ್ ಅನ್ಸುತ್ತೆ. ಎಸ್, ಅವಳ ಫಿಲಮ್ ನೋಡಿದಾಗ ಎಸ್ ನನ್ನ ವಾಯ್ಸ್ ಇವಳಿಗೆ ಸೂಟ್ ಆಗಿದೆ ಅಂತ ಅನ್ಸುತ್ತಿತ್ತು. ಯಾರಾದ್ರೂ ನಿಮ್ಮನ್ನು ನೋಡಿ ಓ ಮೇಡಮ್ ಹಾಡಾಡಿ ನೀವೇನಾ ನಿಜವಾಗ್ಲೂ ನಿಮ್ದೇ ವಾಯ್ಸಾ ಅಂತೆಲ್ಲ ಶಾಕ್ ಆಗಿದ್ದು ಕೇಳಿದುಂಟಾ? ಇದೆ ಬಿಕಾಸ್ ಭಾವಗೀತೆ ಕಾರ್ಯಕ್ರಮದಲ್ಲಿ ಹಾಡಿದಾಗ ನನ್ನನ್ನು ರವಿ ಬೆಳಗೆರೆ ಸರ್ ತುಂಬ ಚೆನ್ನಾಗಿ ಪರಿಚಯ ಮಾಡಿಸ್ತಾ ಇದ್ರು ಎಂದು ಮರೆಯದ ಹಾಡಿನಲ್ಲಿ ಎಲ್ಲ ಯಾಕೆಂದ್ರೆ ಏನೋ ಒಂದು ಕ್ಲೈಮ್ಯಾಕ್ಸ್ ಇಟ್ಟಿರೋ ಎಸ್ಪೆಷಲಿ ನಾನು ಹೋಗುವಾಗ ದೀಪವು ನಿನ್ನದೇ ಹಾಡುವಾಗ ನನಗೆ ಪದ್ಮಪಾಣಿ ಸರ್ನ ನೆನ್ಪು ಮಾಡ್ಕೋಬೇಕು ಈ ಟೈಮಲ್ಲಿ. BR ಛಾಯಾ ಅವರ ಯಜಮಾನ ಒಂದು ಎಂದು ಮರೆಯದ ಹಾಡು ಹೀಸ್ ದ ಇದು ಇದಕ್ಕೆ ತ್ರಿಭುವನ ಜನನಿ ಜಗನ್ಮೋಹಿನಿ, ತ್ರಿಭುವನ ಜನನಿ ಜಗನ್ಮೋಹಿನಿ. ಫಸ್ಟ್ ಟೈಮು ನಂದು ಕ್ಲಾಸಿಕಲ್ ತದ ನ ತದನ ಆ ಅದಾದಾಗ ಥ್ಯಾಂಕ್ ಯು. ಕ್ರೆಡಿಟ್ಸ್ ಗೋಸ್ ಟು ಪದ್ಮಪಾಣಿ ಸರ್. ತ್ರಿಭುವನ ಜನನಿ ಯಾರು ಹಾಡ್ತಾರೆ ಅಂದ್ರೆ ನಾನು 4 ಜನ ಸಿಂಗರ್ಸ್ ಕೂತ್ಕೊಂಡು ಕೇಳಿಸ್ಕೊಂಡಿದ್ದೆ. ಯಾರು ಹಾಡ್ತಾರೆ ತ್ರಿಭುವನ ಜನನಿ? ನಾನು ಸುಮ್ಮನೆ ಕೂತ್ಕೊಂಡಿದ್ದೆ. ಆ ತ್ರಿಭುವನ ಜನ ನೀನು ಹಾಡಬೇಕು ಅಂತಂದ್ರು. ನಾನಾ ಅಂತ ಅಂದೆ. ಎಸ್ ನೀನೇ ಹಾಡಬೇಕು ಅಂದ. ಆವಾಗ ಕೂತ್ಕೊಂಡು ಕಲ್ತಂತ ಹಾಡು. ಅಲ್ಲಿ ಹಾಡಾದ್ಮೇಲೆ ರವಿ ಬೆಳಗೆರೆ ಸರು ಬಾಯ್ಲಿ ಅಂತಂದರು. ವೇದಿಕೆ ಇದರಲ್ಲಿ ನೀವು ನಿರೂಪಕರು ನಿಂತ್ಕೊಳ್ತಿರಲ್ಲ ಅಲ್ಲಿ ಕರೆದ್ಬಿಟ್ಟು ಸರ್ ಇವಳಿದ್ದಾಳಲ್ಲ ಇವಳು ಇದನ್ನು ಹಿಂಗೆ ಹಾಡದ್ಲಲ್ಲ, ಎಲ್ಲಿ ಹಾಡು ಎಲ್ಲೋ ಜೋಗಪ್ಪ ಹಾಡು ಅಂತ ಅಂದರು. ಎಲ್ಲೋ ಜೋಗಪ್ಪ ಹಾಡಿಸಿ ಒಂದು ಭಾವಗೀತೆ ಹಾಡು. ಇದನ್ನು ನಮ್ಮ ಕನ್ನಡದ ಗಾಯಕಿ ವರ್ಸಿಟೈಲ್ ಸಿಂಗರ್ ಅಂದರೆ ಎಲ್ಲೂ ಇಲ್ಲ ರೀ, ನಮ್ಮ ಕನ್ನಡದಲ್ಲೇ ಇದ್ದಾರೆ. ಅದಾದಮೇಲೆ ನೀವು ಎಲ್ಲೋ ಜೋಗಪ್ಪ ಹಾಡಿದವರು ಅಂತ ಕೇಳಿದ್ದು ಇದೆ. ನೈಸ್. ಮನೇಲಿ ತುಂಬ ಹಾಡ್ತಾನೇ ಇದ್ರೆ ಮನೇಲಿರೋರು ಇದೇನು ರೆಕಾರ್ಡಿಂಗ್ ಸ್ಟುಡಿಯೋನಾ ಅಂತ ಹೇಳಿದ್ದು ಉಂಟಾ? ಆ ಥರ ಹಾಡಿದಾಗ ಕೋರಸ್ ಪೋರ್ಷನ್ ಹಾಡಿದಾಗ ಮನು ಎಸ್ಪೆಷಲಿ ಮುರಳಿ ಸಾಕು ಬಿಡೆ ಲೀಡ್ ಆಡೇ ಅಂತ ಏನಾದ್ರು ಅವಕಾಶ ಸಿಕ್ಕರೆ ಯಾವತ್ತಾರು ಭಗವಂತ ಆಶೀರ್ವಾದ ಮಾಡಿದ್ರೆ ನಿಮ್ಗೆ ತಾಕತ್ ಬಂದ್ರೆ ಒಂದು ದಿನಕ್ಕೆ ಆ ಒಂದು ಧ್ವನಿಯನ್ನ ಆ ಗಾಯಕಿಯ ಧ್ವನಿಯನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡೋಣ ಅಂತ ಅನ್ಸಿದ್ರೆ ಆ ಗಾಯಕಿ ಯಾರಿರ್ತಾರೆ? ಅವ್ರ ಧ್ವನಿ ನಂಗೆ ಬರಬೇಕು ಅಂತ ಅನ್ನೋದಾದ್ರೆ ಆ ಗಾಯಕಿ ಯಾರು? ಚಿತ್ರಮ್ಮ, ಮೈ ಆಲ್ ಟೈಮ್ ಫೇವ್ರೆಟ್. ಯಾವ ಹಾಡು? ಎಷ್ಟೊಂದು ಹಾಡಿದೆ ನಾನು. ಫಸ್ಟು ನನಗೆ ಮಲಯಾಳಂ ಸಾಂಗ್ ಅಪ್ಪ ಹೇಳ್ಕೊಟ್ಟಿದ್ದು ಕೃಷ್ಣ ಕೃಪಾ ಸಾಗರಂ ಕೃಷ್ಣ ಕೃಪಾ ಸಾಗರಂ ಗುರುವಾಯುಪುರಂ ಜನಿಮೋಕ್ಷಕರಂ. ಆ ಹಾಡನ್ನು ನಾನು ಕೇಳಿದಾಗ ಫಸ್ಟ್ ಟೈಮ್ ನಾನು ಯಾವತ್ತೂ ಗಾಯಕಿಗೆ ಕಾನ್ಸಂಟ್ರೇಟ್ ಮಾಡಿದ್ದು ಅದೇ ಫಸ್ಟ್, ಯಾರು ಹಿಂಗೆ ಹಾಡಿರೋದು ಅಂತ. ಆ್ಯಂಡ್ ಆಫ್ಟರ್ ದ್ಯಾಟ್ ಇವತ್ತಿಗೂ ನಂಗೆ ಜಾನಕಿ ಅಮ್ಮ ಇದ್ದಾರೆ, ಹಾರ್ಟಲ್ಲಿದ್ದಾರೆ, ಬಟ್ ಆರಾಧಿಸೋ ದೈವ ಚಿತ್ರಮ್ಮ. ಮೀಟ್ ಮಾಡಿದ್ದೀರಲ್ಲ? ಕೈನ ಅದರಿಂದ ನನ್ನ ಫೋಟೋ ಇದೆ ನನ್ನ ಹತ್ರ, 2 ಕೈನ ಹಿಂಗೆ ಕಳಿಸ್ಬೇಕು, ತೋರಿಸ್ಬೇಕು ನಾನು ಜನಕ್ಕೆ. ಎಸ್ ಹೀಗೆ ಇಟ್ಕೊಂಡು ಎಸ್ ಐ ಲವ್ ಯು ಮ್ಯಾಮ್ ಅಂತ, ಐ ಲವ್ ಯು ಅಂತೆಲ್ಲ ಪ್ರಪಂಚದಲ್ಲೇ ನಾನು ಹೇಳಿದ್ದು ಒಂದು SP ಸರಿ, ಇನ್ನೊಂದು ಚಿತ್ರಮ್ಮಂಗೆ. ಯಾರು ಮೀಟ್ ಮಾಡಿಲ್ಲ ಇದುವರೆಗೂ? ಎಲ್ಲರೂ ಮೀಟ್ ಮಾಡಿದ್ರು. ನನಗೆ ಅದೇ ಹೇಳಿದೆ, ಇಂಥ ಗಾಯಕಿಯನ್ನ ಅಥವಾ ಇಂಥ ಗಾಯಕರನ್ನ ಮೀಟ್ ಮಾಡಿಲ್ಲ. ಬೆಂಗಳೂರು ಗಣೇಶ ಉತ್ಸವ ಅನ್ನೋ ವೇದಿಕೆ ಇದೆಯಲ್ಲ, ಐ ವುಡ್ ಲೈಕ್ ಟು ಥ್ಯಾಂಕ್ ನಂದೀಶ್ ಸರ್. ಎಲ್ಲ ವಾಣಿ ಜಯರಾಮ್ನ ಅವ್ರ ಜೊತೆ ಹಾಡಿದೆ. ರಂಗೇನ ಹಳ್ಳಿಯಾಗೆ ಬಂಗಾರ ಕಪ್ಪ ತೊಟ್ಟ ರಂಗಾದ ರಂಗೆ ಗೌಡ ಮೆರೆದೇತ. ಅದನ್ನ ಅವ್ರು ಹಾಡಿದ್ರು, ನಾನು ಕಸ್ತೂರಿ ಮ್ಯಾಮ್ ಪೋರ್ಷನ್ ನಾನು ಹಾಡಿದ್ದೆ. ಆ್ಯಂಡ್ SP ಬಾಲಸುಬ್ರಹ್ಮಣ್ಯಂನ ನೋಡಿದೆ, ಜಾನಕಿ ಅಮ್ಮನ ಭೇಟಿ ಮಾಡಿದೆ. ಅಥಣಿ ಮಠದಲ್ಲಿ ಜಾನಕಿ ಅಮ್ಮನ ಮುಂದೆ ಹಾಡೋಕೆ ಅವಕಾಶ ಬಂತು. ಅದಾದಮೇಲೆ ಸೆವೆರಲ್ ಟೈಮ್ಸ್ ಜಾನಕಿ ಅಮ್ಮನ ನೋಡಿರೋದು. ಯೇಸುದಾಸ್ನ ಸರ್ ನೋಡಿದೆ, SP ಸರ್ ಜೊತೆ ಸ್ಟೇಜೇ ಶೇರ್ ಮಾಡಿದೆ. ಅಣ್ಣವ್ರನ್ನ ನೋಡಿದ್ದೀನಿ. ಇಂಥವ್ರನ್ನ ಯಾರನ್ನೂ ಭೇಟಿ ಮಾಡಿಲ್ಲ ಅಂತ ಯಾರೂ ಇಲ್ಲ. ಅದೊಂದು ಬಕೆಟ್ ಲಿಸ್ಟಲ್ಲಿ ಏನೂ ಇಲ್ವಾ?
ಬಕೆಟ್ ಲಿಸ್ಟ್ ಅಲ್ಲಿ ಪಿ ಬಿ ಎಸ್ ಸರ್ ಜೊತೆನೂ ಹಾಡಿದೀನಿ ಕಣೋ, ಪಿ ಬಿ ಎಸ್ ಸರ್ ಜೊತೆನೂ ಹಾಡಿದೀನಿ. ರವಿವರ್ಮನ ಕೊಂಚದ ಕಲೆ ಬಲೆ ಸಾ ಪ್ರೆಸ್ ಕ್ಲಬ್ ನಲ್ಲಿ ಇತ್ತು ಪ್ರೋಗ್ರಾಮ್, ಸೊಸೆ ತಂದೆ ಸೌಭಾಗ್ಯ. ಅದು ಅದನ್ನ ಹಾಡಿದೆ. ಬಕೆಟ್ ಲಿಸ್ಟಲ್ಲಿ ಆ ಥರ ನಂಗಿದೆ ಒಂದು. ಯಾರು ನಮ್ಮ ಹರಿಹರನ್ ಸರ್ನ ಭೇಟಿ ಮಾಡಬೇಕು ಅಂತಿದೆ. ಹರಿಹರನ್ ಸರ್ನ ಭೇಟಿ ಮಾಡಿದ್ದೀನಿ, ಅದು ಹಾಡು ಇದ್ದೀನಿ ಅವ್ರ ಜೊತೆ, ಬಟ್ ತುಂಬಾ ಹತ್ರದಿಂದ ನೋಡ್ಬೇಕು ಅಂತ ಆಸೆ ಇತ್ತು. ಆಶಾ ಭೋನ್ಸ್ಲೆ ಅವ್ರನ್ನ ನೋಡ್ಬೇಕು ಅಂತ ಆಸೆ ಇತ್ತು. ಲತಾ ಮಂಗೇಶ್ಕರ್ನ ನೋಡ್ಬೇಕಂತ ಆಸೆ ಇತ್ತು, ಇರಲಿಲ್ಲ. ಉಳ್ದವ್ರನ್ನೆಲ್ಲ ಬಕೆಟ್ ಲಿಸ್ಟ್ ಅಂತ ಅಷ್ಟೇ, ಇನ್ಯಾರ ಆ ಥರದೆಲ್ಲ ಏನಿಲ್ಲ. ಶಂಕರ್ ಮಹಾದೇವನ್ ಸರ್ ಜೊತೆ ಸ್ಟೇಜ್ ಶೇರ್ ಮಾಡಿದ್ದೀನಿ. ಏನು ಅಂಬಿಷನ್ ಏನು ಚೇಂಜ್ ಆಗ್ತಿದೆಯಾ ಅಥವಾ ಒಂದೇ ಇದೆಯಾ ಅದರೊಂದು ಏನು ಬದುಕಿನ ಗುರಿ ಆಂಬಿಷನ್? ಇಷ್ಟ ಇಲ್ಲ, ಬದುಕಿನ ಗುರಿ ಇಷ್ಟೇ. ನಾನು ಹೇಳದ್ನಲ್ಲ, ಇವಾಗ ನನ್ನ ಶರದಿ ಸ್ಕೂಲ್ನಲ್ಲಿ ಒಂದು 30 ಮಕ್ಕಳಿದ್ದಾರೆ. ಭಾವಗೀತೆಗಳನ್ನ ಹೇಳ್ಕೊಂಡು ವರ್ಷಕ್ಕೊಂದು ಕಾರ್ಯಕ್ರಮ ಮಾಡ್ತೀನಿ, ಅದ್ಭುತವಾದ ಕಾರ್ಯಕ್ರಮ ಮಾಡ್ತೀನಿ, ಆ ಮಕ್ಳ ಕೈಲಿ ಹಾಡಿಸ್ತೀನಿ. ಆ್ಯಂಡ್ ಹೇಳಿದೆ, ಇದು ನೆಕ್ಸ್ಟ್ ನಂದು ಇದು ಊರೂರಿನಲ್ಲಿ ಒಂದು ಪ್ರತಿಭೆಗಳನ್ನ ಹುಡುಕಿ ಅಲ್ಲಿ ಒಂದು ಹಳೆ ಕನ್ನಡ ಚಿತ್ರಗೀತೆಗಳು ಭಾವಗೀತೆಗಳನ್ನು ಹಾಡಿಸ್ಬೇಕು. ಅದು ಏನು ಮಾಡಬೇಕು, ಆ ಊರಿನ ಅದು ಅವ್ರು ಬೆಳೆಯೋದು ಬಿಡೋದು ದಟ್ ಇಸ್ ಸೆಕೆಂಡ್ರಿ. ನಾನು ಎಲ್ಲರೂ ದೊಡ್ಡ ಗಾಯಕಿ ಮಾಡ್ತೀನಿ ನಾನು ಹೇಳ್ತಿಲ್ಲ, ಬಟ್ ಒಂದು ಅವಕಾಶ ಕೊಡು, ಒಂದು ವೇದಿಕೆ ಅಂತ ಏನು ಅಂತ ಆ ದೃಷ್ಟಿಯಲ್ಲಿ ಸುಮಾರು ಜನ ಮಾಡ್ತಾ ಇದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ಮಾನಸ ಹೊಳ್ಳ ಅವ್ರು ಮಾಡ್ತಾ ಇದ್ದಾರೆ, ಸ್ಟುಡಿಯೋ ರೆಕಾರ್ಡಿಂಗ್ ಎಕ್ಸ್ಪೀರಿಯನ್ಸ್ ಏನು ಅದೆಲ್ಲ. ಬಟ್ ಇನ್ ದಟ್ ಮ್ಯಾಟರ್ ಐ ಹ್ಯಾವ್ ಟು ಡೂ ದಿಸ್. ಮಕ್ಕಳನ್ನ ಒಳ್ಳೆ ಗಾಯಕರನ್ನಾಗಿ ಮಾಡಬೇಕು ಅನ್ಕೊಂಡ್ರು ಅಪ್ಪ ಅಮ್ಮಂದಿರು, ನಾನು ಒಳ್ಳೆ ಗಾಯಕಿ ಆಗಬೇಕು ಅನ್ಕೊಂಡ್ರು ಆ ಉದಯೋನ್ಮುಖ ಗಾಯಕಿಯರಿಗೆ ನಿಮ್ಮ ಮಾತೇನು? ತಾಳ್ಮೆ. ಎಷ್ಟೋ ಜನ ಇವತ್ತು ಮ್ಯಾಮ್ ನಾನು ಯಾವತ್ತು ನನ್ನ ಮಗಳ ಹಾಡ್ತಾಳೆ, ಸ್ಟೇಜ್ ಸಿಗಬೇಕು ಅಂತ ವೆಯ್ಟ್ ಬರುತ್ತೆ. ಕಲಿಯೋ ಹಾದಿ ಇರಲ್ಲ ಅವ್ರಿಗೆ, ಕಲಿಸ್ಬೇಕು, ಆ ಒಂದು ತಾಳ್ಮೆ ಇರಲ್ಲ. ಬಟ್ ಕಲಿಕೆ ಇರಬೇಕಷ್ಟೆ. ಕಲಿಕೆ ತುಂಬ ಹೇಳಿದೆ ನಾನು ಸಾಧನಾ ಸ್ಕೂಲ್ಗೂ ಮಣ್ಣೊತ್ತಿದ್ದೀನಿ. ಸಾಧನಾ ಸಂಗೀತ ಶಾಲೆ ಮಂಜುಳಾ ಮೇಡಮ್, ಅಲ್ಲಿ ಮೇಡಮ್ ಫಸ್ಟ್ ಹೇಳ್ಕೊಡ್ತಾ ಇದ್ದಿದ್ದೆ ತಾಳ್ಮೆ. ಜಿ ವಿ ಹತ್ತಿರ ಅವ್ರ ಹತ್ರ ಪಾಠ ಕಲ್ತಿದ್ದೀನಿ. ಭಾವಗೀತೆ ಸುಗಮ ಸಂಗೀತ ಅಂದಾಗ ಮರೆಯಲಾರದ ಮಗದೊಬ್ಬ ಹೆಸರು ಜಿ ವಿ ಹತ್ರಿ. ಐ ಅಗ್ರಿ. ಎಸ್, ಎಷ್ಟು ಹಾಡುಗಳು. ಅದೇ ಪ್ರಕೃತಿಯಂತೆ ಕವಿಯ ಮನಸ್ಸು ವಿಪುಲ ರೂಪಧಾರಿಣಿ ಅತ್ರಿ ಸರ್ ಹೇಳ್ಕೊಟ್ಟಿದ್ದು ಸಾಂಗ್ಸ್ ಅದೆಲ್ಲ. ಸೊ ಅಲ್ಲೆಲ್ಲ ನಮಗೆ ಮೇಡಮ್ ಎಷ್ಟು ಪೇಷನ್ಸ್ ಹೇಳ್ಕೊಡೋ. ಇನ್ನು ಇದೇನೂ ಅಲ್ಲ. ಮಂಜುಳಾ ಮೇಡಮ್ ತುಂಬ ಮಾತಾಡ್ತಾ ಇದ್ದಿದ್ದು ಕಮ್ಮಿ, ಅವ್ರು ಮಾಸ್ಟರ್ ಕ್ಲಾಸಸ್ ತೊಗೋತಾ ಇದ್ದಿದ್ದು. ನಾವೆಲ್ಲ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಿದಾಗ ಹೇಳೋದು, ಆವಾಗ ಶಿ ವಾಸ್ ಇನ್ ವೆರಿ ಪೀಕ್. ಅಯ್ಯೋ ತುಂಬ ದೊಡ್ಡ ಗಾಯಕಿ, ಅವ್ರು ಬರ್ತಾರೆ ಅಂದರೆ ಹೆದರಿಕೆ ಆಗೋದು ನನಗೆ. ಆ್ಯಂಡ್ ದ ವೇ ಆ ಒಂದು ವೈಬ್ಸ್ ಅಂತಾರೆ ಗೊತ್ತಾ, ಮೇಡಮ್ ಬಂದು ಹಿಂಗೆ ಕೂತ್ಕೊಂಡು ಎಲ್ಲರೂ ಒಂದ್ಸಲ ಹಿಂಗೆ ನೋಡೋ, ಏನು ಪಾಠ ಏನು ಕಲ್ತಿದ್ದೀರಾ ಅಂತ. ಹಾಂ ಮೇಡಮ್, ಹೆಂಗೆ ಕೂತ್ರೆ ತಾಳಿ ಇದೇನು ಸಾಲಲ್ಲ, ಎಷ್ಟು ಕಲ್ತೀವಿ ಅಷ್ಟು ಪ್ರಾಕ್ಟೀಸ್ ಮಾಡಿ ಸಾಲಲ್ಲ ಅಷ್ಟೇ, ಅಲ್ಲಿಗೆ ಫುಲ್ ಸ್ಟಾಪ್. ನನ್ನ ಕೊನೆ ಪ್ರಶ್ನೆ ಹರಿಕತೆ ಪಾಡ್ಕಾಸ್ಟ್ ಶೋನಲ್ಲೀಗ ಇತಿಹಾಸ ಸುನೀತಾನ ತಿರುಗಿ ನೋಡ್ಕೊಂಡ್ರೆ ಹೇಗೆ ನೆನ್ಪಿಟ್ಕೋಬೇಕು ಅಂತ ಅನ್ಸುತ್ತೆ? ಇವಾಗ ಹೇಳಿದ್ನಲ್ಲ ಜೋಗಿ ಸುನೀತಾ ಒಂದು ಗಾಯಕಿಯಾಗಿರ್ಬೇಕು ಎಲ್ಲರ ಮನಸ್ಸಿನಲ್ಲೂ. ಸುನೀತಾ ನಾ ಹೇಳಿದ್ನಲ್ಲ, ನಂಗೆ ಆ ನಿಟ್ಟಿನಲ್ಲಿ ಅಶ್ವಥ್ ಸರ್ ತುಂಬ ನೆನಪಾಗ್ತಾರೆ. ಅಶ್ವಥ್ ಸರ್ನ ಕೊನೆ ದಿವಸ ನೀನು ನಂಬುತ್ತೀಯೋ ಬಿಡ್ತೀಯೋ, ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವ್ರ ಅಂತಿಮ ದರ್ಶನಕ್ಕೆ ಇಟ್ಟ ಎಷ್ಟು ಜನ. ನಾನು ಎಷ್ಟೋ ಜನ ನನಗೆ ಗೊತ್ತಿಲ್ಲ, ಸುಮಾರು ಜನ, ಬಟ್ ನನಗೆ ನನ್ನ ಗುರುಗಳನ್ನ ನೋಡಿದಾಗ ಆ ಜನ ಅವ್ರು ಗಳಿಸಿದಂಥ ಕೀರ್ತಿ ಇದೆಯಲ್ಲ, ಆ ಕೀರ್ತಿ ತಗೋಬೇಕು. ಇವತ್ತಿಗೂ ಕನ್ನಡವೇ ಸತ್ಯ ಅಂದ್ರೆ ಅಶ್ವತ್ಥೆ, ಶರೀಫರ ಹಾಡು ಅಂದ್ರೆ ಅಶ್ವತ್ಥೆ. ಎಸ್, ನನಗೆ ಹೇಳ್ತೀನಿ, ನಾನು ಕೆಲವು ಸಲ ಸಾವಿನ ಬಗ್ಗೆ ನಾನು ತುಂಬ ಮಾತಾಡೋಕ್ಕೆ ಹೋಗಲ್ಲ, ಬಟ್ ನನಗೆ ಅಂಥ ಸಾವು ಬೇಕು. ಜನ ನನ್ನನ್ನು ದಿನ ಹೋದರೂ ಬಂದಾಗ ಸುನೀತಾ ಹೋಗ್ಬಿಟ್ಲಂತೆ ಅಂದಾಗ ಸಂಸಾರ ರಂಗ ಬಯಲು ಮಂದಿರ ಸಂಗೀತಮಯವಾಗಿರಬೇಕು. ಚೆನ್ನಾಗಿರಿ. ಇಲ್ಲ ಸೊ ಅಲ್ಲಲ್ಲ ಅದೆಲ್ಲ ಅದೇನು ಮುಚ್ಚುಮರೆ ಎಲ್ಲೋ ಒಂದು ದಿವಸ ಹೋಗಬೇಕು. ಬಟ್ ಅವತ್ತು ಅನಿಸಿದ್ದು ಇವತ್ತಿಗೂ ಅನಿಸ್ತಾ ಇರೋದು, ಅವತ್ತು ಅಶ್ವಥ್ ಸರ್ ಹಾಡುಗಳು ಹೆಂಗೆ ಗುಣುಕ್ತಾ ಇತ್ತು ಅಂದರೆ ಸಂಸಾರ ರಂಗ ಬಯಲು ಮಂದಿರದಲ್ಲಿ ಆಕಾಶದ ನೀಲಿಯಲ್ಲಿ ಆಗಿರ್ಬೋದು. ಅದೇ ರೀತಿ ನನಗಾಗಿದ್ದು HSV ಸರ್ ಹೋದಾಗ ಅವ್ರ ಹಾಡುಗಳೆಲ್ಲ ನಾನು ಮಂಗಳೆಲ್ಲ ಕುತ್ಕೊಂಡು ಹಾಡ್ತಾಯಿದ್ದೆ. ಸೀರಿಯಲ್ ಸಾಂಗ್ಸು, ಅಮ್ಮ ನಾನು ದೇವರಾಣೆ, ತೂಗು ಮಂಚದಲ್ಲಿ ಎಲ್ಲ ಕೂತ್ಕೊಂಡು ಹಾಡ್ತಾಯಿದ್ವಿ. ಬಟ್ ಅಶ್ವಥ್ ಸರ್ ಹೋದಾಗ ಹೆಂಗಿತ್ತು ಅಂದರೆ ಯಾರೊಬ್ಬರು ಎಲ್ಲರೂ ಅನಾಥರಾಗ್ಬಿಟ್ವಿ ಅವತ್ತು. ಟು ಬಿ ಫ್ರ್ಯಾಂಕ್ ವಿತ್ ಯು, ಅವತ್ತು ನಾವು ನಿಜವಾಗ್ಲೂ ಅನಾಥರಾಗಿತ್ತು. ನನ್ನ ಮತ್ತು ಅವರ ಒಡನಾಟ 3 ದಶಕ, ನಾವೆಲ್ಲ ಒಂದೇ ವಾರ್ಗೆ ಅವರು ಹಂಗೆ ನೋಡಕ್ ಹೋದ್ರೆ ಅಣ್ಣ ಬಾಂಡ್. ಆಫ್ಕೋರ್ಸ್ ನನ್ನ ಹಾಗೆ ಕರೆಯೋದು ಸುನೀತಾ ಯಾವಾಗಲೂ ಕೂಡ. ನನ್ಗೆ ಯಾವಾಗಲೂ ಅನ್ಸೋದು ಆಕೆದು ಒಂದು ಧ್ವನಿ ನಿಜ, ಆದರೆ 1000 ಭಾವನೆಗಳನ್ನ ತುಂಬಾ ಚೆನ್ನಾಗಿ ಮೂಡಿಸ್ತಾರೆ ಅವ್ರು ಯಾವಾಗಲೂ. ಆಕೆದು ಒಂದು ಹಾಡು ನಿಜ, ಆದರೆ ಲಕ್ಷಾಂತರ ನೆನಪುಗಳನ್ನ ತುಂಬಾ ಕಾಡಿಸ್ತಾರೆ ಯಾವಾಗಲೂ. ದಟ್ ಈಸ್ ಸುನೀತಾ.
ಹಂಗ್ ನೋಡಕ್ ಹೋದ್ರೆ ತುಂಬಾ ಲೇಟಾಗಿ ಅವ್ರ ಪಾಡ್ಕಾಸ್ಟ್ ಮಾಡಿದ್ದೀನಿ ನಾನು. ಬಟ್ ಆ ಜರ್ನಿನ ಎಷ್ಟೊಂದಕ್ಕೆ ನಾನು ವಿಟ್ನೆಸ್ ಮಾಡಿದ್ದೀನಿ, ಎಷ್ಟೊಂದನ್ನ ಇವತ್ತು ಜಗತ್ತಿನ ಮುಂದೆ ಶೇರ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸುನೀತಾ. ಥ್ಯಾಂಕ್ ಯು. ನಂಗೆ ನಿನ್ನ ಪರಿಚಯ ಆಗಿದೆ ಹೇಳಿದ್ರೆ ಸುಗಮ್ ಸಂಗೀತ ಪರಿಷತ್ ಅದೇ ನಾವೆಲ್ಲ ಸಮ್ಮೇಳನಕ್ಕೆ ಬಂದಾಗ ನೀನು ಅಪರ್ಣ ಇಬ್ರು ನಂಗೆ ಫಸ್ಟ್ ನಾನು ಏನಾದ್ರು ಭೇಟಿ ಮಾಡಿದ ಹಂಪೆ ಉತ್ಸವದಲ್ಲಿ. ಅವಾಗ ಲಾಂಗೆಗೋ ಸೋಲಾಂಗೆಗೋ ಸೋಲಾಂಗೆಗೋ ಒಂದು 20 ವರ್ಷ ಮಿನಿಮಮ್. ಅಶ್ವಥ್ ಅವ್ರು ಹಾಡ್ಬೇಕಾರೆ, ಸುನೀತಾ ಪಕ್ಕ ಈ ಕಡೆ ಮಂಗಳ ಕೂತಿರ್ಬೇಕಾರೆ ಎಷ್ಟು ವೇದಿಕೆಗಳು ಅಲ್ವಾ. ಗೋಲ್ಡನ್ ಮೆಮೊರೀಸ್ ಮರೆಯಲಾರ. ನಿನ್ಗೆ ಬಂದ ಅಶ್ವಥ್ ಸರ್, ಹರೀಶ್ ಅದನ್ನ ಹೇಳಿಪ್ಪ, ಅದನ್ನ ಮೆನ್ಷನ್ ಮಾಡಿಪ್ಪ. ಅದು ರೇಡಿಯೋ ದಿನಗಳಿಂದ ಹಿಡಿದು ವೇದಿಕೆ ದಿನಗಳ ತನಕ ಎಲ್ಲವೂ ಕೂಡ ಐ ಸ್ಟಿಲ್ ರಿಮೆಂಬರ್. ಥ್ಯಾಂಕ್ ಯು ಸುನೀತಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಾರಿ, ನಾನು ಹೇಳೋದ್ನಲ್ಲ, ನನಗೆ ಕೆಲವು ನೀ ಹೇಳ್ದಂಗೆ ಭಾವನೆಗಳು ಮನಸ್ಸಿನಲ್ಲಿ ತುಂಬ ಇರುತ್ತೆ ನನಗೆ. ಬಟ್ ಕೆಲವೊಂದು ಸಲ ಹಂಚ್ಕೋತೀವಿ, ಕೆಲಸ ಮನಸ್ಸಿನಲ್ಲೇ ಉಳ್ಕೊಂಡು ಬಿಡುತ್ತೆ ನನಗೆ. ಬಟ್ ಇವತ್ತು ನಾನು ಹೇಳಿದ್ನಲ್ಲ, ಅಪ್ಪನ ನೆನಪು ತುಂಬ ಆಗಿದ್ದು, ಆ್ಯಂಡ್ ಅಶ್ವಥ್ ಸರ್ ನೆನಪಾಗಿದ್ದು, ಆ್ಯಂಡ್ ಮೋಹನ್ ಅಂಕಿಲ್, ಇವ್ರನ್ನೆಲ್ಲ ನನಗೆ ನೆನಪು ಮತ್ತೆ ನೀನು ಮಾಡಿಸಿದೆಯಲ್ಲ, ಬಾಲಿ ಸರ್. ದಟ್ ಈಸ್ ಥ್ಯಾಂಕ್ ಯು ಸೋ ಮಚ್ ಫಾರ್. ಆ್ಯಂಡ್ ಯು ಹ್ಯಾವ್ ನಿನ್ನ ಒಂದು ಇದಕ್ಕೆ ನಾನು ಯಾವತ್ತೂ ಸರೆಂಡರೇ. ಬಿಕಾಸ್ ನೀನು ಆಫ್ ಸ್ಕ್ರೀನ್ ಒಂಥರ ಇರ್ತೀಯ, ಆನ್ ಸ್ಕ್ರೀನ್ ಒಂಥರ ಇರ್ತೀಯ. ಆನ್ ಸ್ಕ್ರೀನ್ ನಾನು ನೀನು ಮಾತಾಡಿದ್ದೆಲ್ಲ ಇದೆ, ಬಟ್ ವೇದಿಕೆ ಅಂತ ಬಂದಾಗ ಯು ಆರ್ ನಿರೂಪಕರ ಸ್ಥಾನದಲ್ಲಿ ಅಪರ್ಣ ಮೆಚ್ತಾ ಇದ್ದಂಥ ನಿರೂಪಕ ನೀನು. ತಮ್ಮ, ನನ್ನ ತಮ್ಮ ಅಂತಿದ್ಲು ಅವಳು ಯಾವಾಗಲೂ. ನನಗೆ ಯಾವಾಗಲೂ ದೊಡ್ಡ ಅಕ್ಕನೇ. ಎಸ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಅ ಲಾಟ್. ಒಳ್ಳೇದಾಗಲಿ. ಥ್ಯಾಂಕ್ ಯು. ಇನ್ನು ಈ ಸಂಗೀತದ ಜರ್ನಿ ಮುಂದುವರಿಲಿ. ಥ್ಯಾಂಕ್ ಯು. ಜೊತೆಗೆ ಅದನ್ನ ಮತ್ತೊಂದು ಪೀಳಿಗೆಗೆ ತಲುಪಿಸೋ ಪ್ರಯತ್ನ ಮಾಡ್ತಿದ್ದೀರಿ. ಹೌದು, ಅದು ಒಳ್ಳೆ ಕೆಲಸ. ಬಿಕಾಸ್ ಆ ಜನರೇಷನ್ ಮುಂದುವರಿಬೇಕು. ಹೌದು, ಆ ಗುರುಸ್ಥಾನದಲ್ಲಿ ಇದ್ದೀರಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ವೆರಿ ಕೈಂಡ್ ಆಫ್ ಯು. ನನ್ನ ಒಂದು ಭಾವನೆಗಳನ್ನು ನನಗೆ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹೋಪ್ ಹರಿಕತೆ ಇಷ್ಟ ಆಯಿತು. ನಾನು ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಹರಿಕತೆ. ನಿಮ್ಮ ನ್ಯೂಸು ಎಲ್ಲನೂ ನೋಡ್ತೀನಿ. ನಾನು ಹೇಳಿದಲ್ಲ, ಹಿಂದೆ ನಾವು 4 ಜನ ಮಾತಾಡಿದ್ದು, ಇವತ್ತು ಎಷ್ಟೋ ಜನ, ನಾನು ಅಮೆರಿಕದಲ್ಲಿ ಅದನ್ನು ಕೂತ್ಕೊಂಡು ನೋಡಿದ್ದಾರೆ. ಎಷ್ಟೋ ಜನ ಅಮೆರಿಕದಲ್ಲಿ, ನಾನು ಇಂಡಿಯಾನ ಪೊಲೀಸಲ್ಲಿ ಗಿರೀಶ್ನವ್ರ ಮನೇಲಿದ್ದೆ. ಅವ್ರ ತಾಯಿ, ಸುನೀತಾ ನಾನು ನಿಮ್ಮೊಂದು ನ್ಯೂಸು ನೋಡಿದೆ. ಯಾವ್ದು ಆಂಟಿ ಅಂತ ಅಂದೆ. ಅಲ್ಲಿ ಕೂತ್ಕೊಂಡು ಅದೆಲ್ಲ ನೋಡ್ತಾ ಇದ್ವಿ. ಸೊ ವಿದೇಶಕ್ಕೂ ನಿಮ್ಮ ತಲುಪಿದೆ. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮ್ಮ ಹರಿಕತೆಯ ಅತಿಥಿ ಸಿಂಗರ್ ಜೋಗಿ ಸುನೀತಾ ಅವರಿಗೆ ನಮ್ಮ ಪ್ರೀತಿಯ ಗೌರವ. ಥ್ಯಾಂಕ್ ಯು ಸುನೀತಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ಎಪಿಸೋಡ್ನಲ್ಲಿ ಭೇಟಿಯಾಗುವ. ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ನಮಸ್ಕಾರ.